ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮೋ ನಮಸ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಯಚೂರಿನ ಈ ಒಂದು ಮುಂಗಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ಈ 1 ತಿಂಗಳುಗಳ ಕಾಲ ನಿರಂತರವಾಗಿ ಜ್ಞಾನಸತ್ರ, ವಿಶೇಷವಾಗಿ ಗೋಪಾಲದಾಸರು ಮತ್ತು ಪುರಂದರದಾಸರ ಆರಾಧನೆಯ ಸಂದರ್ಭ, ಅದೇ ರೀತಿಯಾಗಿ ನಮಗೆಲ್ಲರಿಗೂ ಕೂಡ ಮೂಲ ಗುರುಗಳಾದಂತಹ ಯಾವ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ತಮ್ಮ ಈ ಒಂದು ಜ್ಞಾನ ಕಾರ್ಯವನ್ನು ಮುಗಿಸಿ ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಂತಹ ಶುಭ ಸಂದರ್ಭ ಅದು ಮಧ್ವನವಮಿ. ಆ ನಿಮಿತ್ತವಾಗಿ 1 ತಿಂಗಳುಗಳ ಕಾಲ ನಿರಂತರವಾಗಿ ಏನು ಜ್ಞಾನಸತ್ರ ನಡೀತಾ ಇದೆ, ಅದರಲ್ಲಿ ಇಂದಿನಿಂದಾಗಿ 3 ದಿನಗಳ ಕಾಲ ಆ ಮಧ್ವಾಚಾರ್ಯರ ಜೀವನವನ್ನು ನಮ್ಮ ಮುಂದೆ ತೆರೆದಿಡುವಂತಹ ದಿವ್ಯವಾದಂತಹ ಗ್ರಂಥ ಅದು ಮಧ್ವವಿಜಯ. ಅಂತಹ ಗ್ರಂಥದ ಶ್ರವಣವನ್ನು ಯಥಾಮತಿಯಾಗಿ ಈ 3 ದಿವಸಗಳ ಕಾಲ ಮಾಡೋಣ. ವಿಶೇಷವಾಗಿ ಮಧ್ವಾಚಾರ್ಯರು ವೇದ ಪ್ರತಿಪಾದ್ಯರಾದಂತಹ ಆಚಾರ್ಯರು ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ನಮ್ಮ ಈ ಕಲಿಯುಗದ ಯಾವುದೇ ಮಠಾಧಿಪತಿಗಳಾಗಲಿ ಅಥವಾ ದಾಸರಾಗಲಿ ಯಾವುದೇ ಜ್ಞಾನಿ ವರೇಣ್ಯರಾಗಲಿ ಅವರ ಉಲ್ಲೇಖ ಎಂಬುದು ವೇದಗಳಲ್ಲಿ ಪುರಾಣಗಳಲ್ಲಿ ಬಂದಿರೋದಿಲ್ಲ. ಸಾಮಾನ್ಯವಾಗಿ ಅವರು ಬಂದು ಹೋದ ನಂತರ ಅವರ ಶಿಷ್ಯರು ಅಥವಾ ಅವರ ನಂತರ ಬಂದಂತಹ ಅವರ ಪೀಠ ಪರಂಪರೆಯಲ್ಲಿ ಬಂದಂತಹ ಅವರ ಜ್ಞಾನಿಗಳು ಅವರೇ ಮಾಡ್ತಾರೆ, ಒಂದು ಗ್ರಂಥ ಅಂತ ಬರೆದು ಅವರಲ್ಲಿ ಅವರ ಚರಿತ್ರೆಯನ್ನು ಪ್ರಾಮಾಣಿಕವಾಗಿ ನಮ್ಮ ಮುಂದೆ ತರೆದಿಡುತ್ತಾರೆ. ಆದರೆ ಮಧ್ವಾಚಾರ್ಯರ ಉಲ್ಲೇಖ ಕೇವಲ ಮಧ್ವವಿಜಯದಲ್ಲಿ ಮಾತ್ರ ಬಂದಿದ್ದಲ್ಲ, ಅದಕ್ಕಿಂತ ಮುಂಚೆಯೇ ಋಗ್ವೇದದಲ್ಲಿ, ಅದೇ ರೀತಿಯಾಗಿ ಸ್ಕಂದ ಪುರಾಣ ಮುಂತಾದಂತಹ ಅನೇಕ ಪುರಾಣಗಳಲ್ಲಿ ಅದು ಮಧ್ವಾಚಾರ್ಯರ ಉಲ್ಲೇಖ ಎಂಬುದು ಬಂದಿದೆ. ಹಾಗಾಗಿ ಮಧ್ವಾಚಾರ್ಯರು ವೇದ ಪ್ರತಿಪಾದ್ಯರಾದಂತಹ ಆಚಾರ್ಯರು ಎಂಬುದಾಗಿ ನಾವು ತಿಳಿಯಬೇಕು. ಯಾಕೆಂದರೆ ನಾವು ಬಳಿತ್ಥಾ ಸೂಕ್ತದಲ್ಲಿ ಕೇಳುವಂತೆ ದಶಪ್ರಮತಿಂ ಜರಯಂತ ಯೋಷಾಣಃ ಎಂಬುದಾಗಿ ಕೇಳುತ್ತೇವೆ. ಅಲ್ಲಿ ಅರ್ಥ ಏನು ಅಂತ ಹೇಳಿದರೆ, ದಶಪ್ರಮತಿ ಅಂತ ಹೇಳಿದರೆ ಮಧ್ವಾಚಾರ್ಯರ ಹೆಸರು. ನಾವು ಮಧ್ವವಿಜಯದಲ್ಲಿ ಕೇಳುವಂತೆ ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯಿ ಕುತೂಹಲನತಾಯಿ ಎಂಬುದಾಗಿ ಹೇಳುವಂತೆ ಆಚಾರ್ಯರ ಹೆಸರು ದಶಪ್ರಮತಿ ಅಂತ. ದಶ ಅಂತ ಹೇಳಿದರೆ 10 ಅಂತಲ್ಲ, ವಿಸ್ತಾರವಾದಂತಹ ಬುದ್ಧಿಯುಳ್ಳವರು ಅಂದರೆ ಸರ್ವಜ್ಞರು ಅಂತ. ಹಾಗೆ ಮಧ್ವಾಚಾರ್ಯರ ಹೆಸರು ದಶಪ್ರಮತಿ ಅಂತ. ಅದನ್ನೇ ವೇದದಲ್ಲಿ ಹೇಳಿದ್ದು ದಶಪ್ರಮತಿಂ ಜನಯಂತ ಯೋಷಾಣಃ ಅಂತ. ಆ ಒಬ್ಬ ಹೆಂಗಸು ಮಧ್ವಾಚಾರ್ಯರನ್ನು ಹೊಡೆದರು ಅಂತ ಹೇಳ್ತಾರೆ. ಇನ್ನು ಸ್ಕಂದ ಪುರಾಣದಲ್ಲಿ ಮುಂತಾದಂತಹ ಅನೇಕ ಪುರಾಣಗಳಲ್ಲಿ ಮಧ್ವಾಚಾರ್ಯರು ಯಾವ ರೀತಿಯಾದ ಕಾರ್ಯವನ್ನು ಮಾಡಿದರು, ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡ್ತಾರೆ ಅಂತ 5000 ವರ್ಷಗಳ ಮುಂಚೆಯೇ ವೇದವ್ಯಾಸ ದೇವರು ಸ್ಕಂದ ಪುರಾಣದಲ್ಲಿ ಬರೆದಿಟ್ಟಿದ್ದರು. ಹಾಗಾಗಿ ಇಂತಹ ದಿವ್ಯವಾದಂತಹ
ವಾಯುದೇವರ ಅವತಾರಭೂತರಾದಂಥವರು ಮಧ್ವಾಚಾರ್ಯರು. ಇಂತಹ ಅವರ ಚರಿತ್ರೆಯನ್ನು ತಿಳಿಸುವಂತಹ ಗ್ರಂಥ ಈ ಮಧ್ವವಿಜಯ. ಸಾಮಾನ್ಯವಾಗಿ ಚರಿತ್ರೆಯನ್ನು ತಿಳಿಸುವಂತಹ ಗ್ರಂಥಗಳಿಗೆ ಕಾವ್ಯ ಅಂತ ಕರೀತಾರೆ. ಗ್ರಂಥ ಬೇರೆ, ಕಾವ್ಯ ಬೇರೆ. ಈಗ ಯಾವ ನ್ಯಾಯಸುಧಾ ಇದೆ, ತತ್ವಪ್ರಕಾಶಿಕ ಇದೆ, ಇನ್ನು 10 ಹಲವು ಗ್ರಂಥಗಳಿವೆ. ಅವೆಲ್ಲ ಅತ್ಯಂತ ಗಟ್ಟಿಯಾಗಿ ಪರಮಾತ್ಮನ ವಿಶೇಷವಾದಂತಹ ತತ್ವವನ್ನು ತಿಳಿಸುವಂತಹ ಗ್ರಂಥಗಳು. ಆದರೆ ಕಾವ್ಯ ಅಂದರೆ ಹಾಗಲ್ಲ. ಕಾವ್ಯ ಅಂತ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿಯ ಚರಿತ್ರೆಯನ್ನು ನಮಗೆ ತಿಳಿಸ್ತವೆ. ಅದರಲ್ಲಿ ಕಾವ್ಯದಲ್ಲಿ ಅನೇಕ ರಸಗಳು ಇರಬೇಕು ಅಂತ ಹೇಳ್ತವೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ ಎಂಬಂತಹ ರಸಗಳಿರಬೇಕು. ಅಷ್ಟಿದ್ದಾಗ ಮಾತ್ರ ಕಾವ್ಯ ಆಗುತ್ತೆ ಎಂಬುದಾಗೆಲ್ಲ ಕಾವ್ಯದ ಲಕ್ಷಣಗಳಿವೆ. ಹಾಗಂತ ಈ ಸುಮಧ್ವವಿಜಯ ಏನಿದೆ ಅದು ಕೇವಲ ಕಾವ್ಯ ಅಲ್ಲ. ಮಧ್ವಾಚಾರ್ಯರ ಜೀವನವನ್ನು ತಿಳಿಸುತ್ತೆ ಅಂದ ಮಾತ್ರಕ್ಕೆ ಇದು ಯಾವುದೋ ಒಬ್ಬ ಕಾಳಿದಾಸ, ಭವಭೂತಿಯಂತಹ ಏನು ರಚನೆ ಮಾಡಿದ್ದಾರೆ ಕಾವ್ಯಗಳು, ಆ ರೀತಿಯಾಗಿ ಈ ಸುಮಧ್ವವಿಜಯವು ಕೂಡ ಸಾಮಾನ್ಯ ಯಾವುದೋ ಒಂದು ಕಾವ್ಯ ಅಲ್ಲ. ಇದು ಮಂತ್ರತುಲ್ಯವಾದಂತಹ ಗ್ರಂಥ ಎಂಬುದಾಗಿ ಹೇಳ್ತಾರೆ. ಹೇಗೆ ನಾವು ಮಂತ್ರವನ್ನು ಜಪ ಮಾಡಿದರೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ, ಹಾಗೆ ಈ ಸುಮಧ್ವವಿಜಯವನ್ನು ಕೂಡ ಭಕ್ತಿಯಿಂದಾಗಿ ಪಾರಾಯಣ ಮಾಡಿದರೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ದೊಡ್ಡ ಗ್ರಂಥ ಅದು ಈ ಒಂದು ಸುಮಧ್ವವಿಜಯ. ಹಾಗಾಗಿ ಇದು ಮಂತ್ರತುಲ್ಯವಾದಂತಹ ಒಂದು ಗ್ರಂಥ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮಧ್ವಚರಿತ್ರೆ ಅಂತ ಹೆಸರಿಡ್ಬೋದಾಗಿತ್ತು, ಅಥವಾ ಇನ್ನೊಂದೇನು ಹೆಸರಿಡ್ಬೋದಾಗಿತ್ತು. ಆದರೆ ನಾರಾಯಣ ಪಂಡಿತಾಚಾರ್ಯ ಇದಕ್ಕೆ ಇಟ್ಟಂಥ ಹೆಸರೇನು? ಸುಮಧ್ವವಿಜಯ ಅಂತ. ಸುಮಧ್ವವಿಜಯ ಅಂತ ಹೇಳಿದರೆ, ಮಧ್ವ ಅಂತ ಹೇಳಿದರೆ ನಮಗೆ ಸುಖವನ್ನು ತಂದುಕೊಡುವುದು ಅಂತ. ಸುಖವನ್ನು ತಂದುಕೊಡುವಂತಹವರು ಮಧ್ವಾಚಾರ್ಯರು. ಅವರ ವಿಜಯವನ್ನು ತಿಳಿಸುವಂತಹ ಗ್ರಂಥ ಅಂತ. ಯಾಕೆಂದರೆ ಸಾಮಾನ್ಯ ಕಾವ್ಯಗಳಲ್ಲಿ ಆಗಬೇಕಾದ್ರೆ ಆ ಕಾವ್ಯದ ನಾಯಕ ತುಂಬ ಬಡತನದಲ್ಲಿ ಇದ್ದ, ಅವನಿಗೆ ಅಷ್ಟು ಕಷ್ಟಗಳಿತ್ತು, ಇಷ್ಟು ನೋವುಗಳಿತ್ತು, ತುಂಬ ಕಷ್ಟಪಟ್ಟ, ತುಂಬ ದುಃಖಪಟ್ಟ, ಕೊನೆಗೆ ಪರಮಾತ್ಮನ ಅನುಗ್ರಹದಿಂದಾಗಿ ಏನೋ ಜಯವನ್ನು ಸಂಪಾದನೆ ಮಾಡಿದ ಅಂತ ಕೇಳ್ತೇವೆ. ಆದರೆ ಮಧ್ವಾಚಾರ್ಯರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ನೋವು, ಕಷ್ಟ, ದುಃಖ, ಅಜ್ಞಾನ ಯಾವುದೂ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದ ಅಂತ ಹೇಳಿದರೆ ಯಾವ ದುಃಖವನ್ನು ಅನುಭವಿಸ್ತಾನೋ ಇಲ್ಲೋ ಗೊತ್ತಿಲ್ಲ, ಗರ್ಭವಾಸ ದುಃಖವನ್ನಂತೂ ಅನುಭವಿಸಲೇಬೇಕು. ನಾವು ಗರುಡ ಪುರಾಣದಲ್ಲಿ ಅನೇಕ ಸಲ ಕೇಳಿರ್ತೇವೆ, ಒಬ್ಬ ವ್ಯಕ್ತಿ ಜೀವನಾದವನು ಆ ಗರ್ಭವನ್ನು ಪ್ರವೇಶ ಮಾಡಿದರೆ ಯಾವ ರೀತಿಯಾದ ದುಃಖ ಇರುತ್ತೆ ಅಂತ ನಾವು ಕೇಳಿರ್ತೇವೆ. ಆ ರೀತಿಯಾದಂತಹ ಯಾವುದೇ ವಿಧವಾದಂತಹ ಗರ್ಭವಾಸದ ದುಃಖವೂ ಇಲ್ಲದೇನೆ ಅತ್ಯಂತ ಸುಖವಾಗಿ ಸದಾಕಾಲ ವಿಜಯಶಾಲಿಗಳಾಗಿ ಮಧ್ವಾಚಾರ್ಯರು ಎಷ್ಟು ಬಾರಿ ವಾದ ಮಾಡಿದ್ದಾರೋ ಯಾವ ವಾದದಲ್ಲಿ ಆಗಲಿ ಅವರು ಸೋತಿದ್ದು ಅಂತ ಇಲ್ಲ. ಕೇವಲ ವಾದದಲ್ಲಿ ಮಾತ್ರ ಅಲ್ಲ, ಅನೇಕ ಬಾರಿ ಅವರು ತಮ್ಮ ದೇಹಬಲವನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಯಾವುದೋ ಒಬ್ಬ ಮಹಾ ಮಲ್ಲರು ಅಂದರೆ ಜಗಜ್ಜಟ್ಟಿಗಳು ಬಂದು ಅವರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಚುಕ್ತಾರೆ. ಇಬ್ಬರು ವ್ಯಕ್ತಿಗಳು ಜೋರಾಗಿ ಗಟ್ಟಿಯನ್ನು ಹಿಸುಕಿದರೂ ಕೂಡ ಒಂದು ಕ್ಷಣವೂ ಕೂಡ ಅವರು ಕಣ್ಣು ಮುಚ್ಚೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಮಹಾಬಲಿಷ್ಠನಾದಂತಹ ಒಬ್ಬ ಜಗಜ್ಜಟ್ಟಿ ಬಂದು ಮಧ್ವಾಚಾರ್ಯರನ್ನು ಹೊತ್ತುಕೊಂಡು ತಿರುಗಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಮಧ್ವಾಚಾರ್ಯರನ್ನು ಅಲಗಾಡಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದೇ ಒಬ್ಬ 6 ವರ್ಷದ ಪುಟ್ಟ ಬಾಲಕನ ಹೆಗಲ ಮೇಲೆ ಕುಳಿತುಕೊಂಡು ಮಧ್ವಾಚಾರ್ಯರು ಸಂಪೂರ್ಣವಾಗಿ ಒಂದು ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅಂದರೆ ಅವರ ಬುದ್ಧಿಬಲ ಯಾವ ರೀತಿಯಾಗಿ ಉತ್ಕೃಷ್ಟ ಮಟ್ಟದಲ್ಲಿ ಇತ್ತೋ ಅಷ್ಟೇ ರೀತಿಯಾಗಿ ಅವರ ಬಾಹುಬಲವೂ ಕೂಡ ಇತ್ತು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಬಾಹುಬಲದಲ್ಲಿಯೂ ಯಾರ ಜೊತೆಯೂ ಸೋತವರಲ್ಲ. ಅಷ್ಟು ಮಾತ್ರ ಅಲ್ಲ, ತಮ್ಮ ಬುದ್ಧಿಬಲದಿಂದ, ಜ್ಞಾನದ ಬಲದಿಂದಲೂ ಕೂಡ ಯಾವಾಗಲೂ ಕೂಡ ವಿಜಯಶಾಲಿಗಳಾಗಿದ್ದಂಥವರು ಅದು ಮಧ್ವಾಚಾರ್ಯರು. ಹಾಗಾಗಿ ಅವರ ಈ ಗ್ರಂಥಕ್ಕೆ ಸುಮಧ್ವವಿಜಯ, ಶ್ರೀ ಮಧ್ವವಿಜಯ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ನಾಮಕರಣವನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಒಂದು ಅಂಕಿತವನ್ನು ಹೇಳ್ತಾರೆ. ನಾವು ಸಾಮಾನ್ಯವಾಗಿ ದಾಸರ ಪದಗಳಲ್ಲಿ ಕೇಳ್ತೇವೆ, ಪುರಂದರ ವಿಠಲ, ಗೋಪಾಲ ವಿಠಲ, ವಿಜಯ ವಿಠಲ ಅಂತ. ಆದರೆ ಈ ಸಂಸ್ಕೃತ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಅಂಕಿತ ಇರೋದಿಲ್ಲ. ಆದರೆ ನಾರಾಯಣ ಪಂಡಿತಾಚಾರ್ಯರು ಈ ಪ್ರತಿಯೊಂದು ಸರ್ಗದ ಕೊನೆಯಲ್ಲಿ ಇತಿ ಶ್ರೀ ಸುಮಧ್ವವಿಜಯೇ ಆನಂದಾಂಕಿತೆ ಎಂಬುದಾಗಿ ಹೇಳ್ತಾರೆ. ಅವರ ಅಂಕಿತ ಆನಂದ ಅಂತ. ಅಂದರೆ ಯಾರು ಭಕ್ತಿಯಿಂದಾಗಿ ಸುಮಧ್ವವಿಜಯ ಗ್ರಂಥದ ಅಧ್ಯಯನವನ್ನು, ಶ್ರವಣವನ್ನು, ಪಾರಾಯಣಾದಿಗಳನ್ನು ಮಾಡ್ತಾರೋ
ಅವರಿಗೆ ಎಲ್ಲ ವಿಧವಾದಂತಹ ಆನಂದವನ್ನು ತಂದುಕೊಡುವಂತಹ ಶ್ರೇಷ್ಠ ಗ್ರಂಥ ಅದು ಇಂತಹ ಮಧ್ವವಿಜಯ. ಇಂತಹ ಮಧ್ವವಿಜಯವನ್ನು ರಚನೆ ಮಾಡಿದವರು ಯಾರು ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಹೇಳಬೇಕಾದ್ರೆ ಅದನ್ನು ರಚನೆ ಮಾಡಿದವರು ಯಾರು ಅಂತ ನೋಡ್ತೇವೆ. ಸಾಮಾನ್ಯವಾಗಿ ಆ ವ್ಯಕ್ತಿಗಳನ್ನು ಕಂಡಂತಹ ವ್ಯಕ್ತಿಯೇ ರಚನೆ ಮಾಡಿದ್ದರೆ ಅದಕ್ಕೆ ಸ್ವಲ್ಪ ಪ್ರಮಾಣ ಜಾಸ್ತಿ, ಅದು ತುಂಬ ಪ್ರಾಮಾಣಿಕವಾದಂತಹ ಗ್ರಂಥ ಅಂತ. ಆ ವ್ಯಕ್ತಿ ದೇಹವನ್ನು ಬಿಟ್ಟು ಸುಮಾರು 200-300 ವರ್ಷ ಆದಮೇಲೆ ರಚನೆ ಮಾಡಿದರೆ ಅದಕ್ಕೆ ಅಷ್ಟು ಮಹತ್ವವನ್ನು ಕೊಡೋದಿಲ್ಲ. ಯಾಕೆ, ಆ ವ್ಯಕ್ತಿ ತನ್ನ ದೇಹವನ್ನು ಬಿಟ್ಟೇ 300 ವರ್ಷ ಆಗಿಬಿಟ್ಟಿದೆ, ಇನ್ನೂ ಈ ವ್ಯಕ್ತಿ ಗ್ರಂಥ ಬರೀತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅನೇಕ ವಿಷಯಗಳು ಹೆಚ್ಚಾಗಿ ತುಂಬ್ಕೊಂಡ್ಬಿಟ್ಟಿರ್ತವೆ. ಹಾಗೆ ಹೀಗೆ ಅಂತ ಸ್ವಲ್ಪ ವರ್ಷಾದ ನಂತರ ಮೇಲೆ ಬರೆದಂತಹ ಕೃತಿಗೆ ಅಷ್ಟು ಮಹತ್ವವನ್ನು ಕೊಡೋದಿಲ್ಲ. ಆದರೆ ಈ ಗ್ರಂಥ ಹಾಗಲ್ಲ. ಸಾಕ್ಷಾತ್ ಮಧ್ವಾಚಾರ್ಯರ ಶಿಷ್ಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿದ್ದಾರೆ, ಅವರ ಮಕ್ಕಳಾದಂತಹ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥ. ಇಲ್ಲಿ ಒಟ್ಟು 2 ಪ್ರಧಾನ ಅಂಶ. ಒಂದು, ಮಧ್ವಾಚಾರ್ಯರ ಒಟ್ಟಿಗೆ ಅನೇಕ ದಿನಗಳ ಕಾಲ ವಾದವನ್ನು ಮಾಡಿ ಸೋತು ಅವರಿಂದ ದೀಕ್ಷೆಯನ್ನು ಪಡೆದು ಅವರ ಶಿಷ್ಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರು ಇವರ ತಂದೆ. ಹಾಗಾಗಿ ಅವರ ಕಿವಿಯಿಂದಾಗಿ ಅನೇಕ ವಿಚಾರಗಳನ್ನು ತಿಳಿದು ಅದನ್ನು ಗ್ರಂಥದಲ್ಲಿ ಬರೆದಿದ್ದಾರೆ. ಇನ್ನು 2ನೇ ಅಂಶ, ಸ್ವತಃ ನಾರಾಯಣ ಪಂಡಿತಾಚಾರ್ಯರೇನೇ ಮಧ್ವಾಚಾರ್ಯರನ್ನು ಕಂಡಂಥವರು. ತ್ರಿವಿಕ್ರಮ ಪಂಡಿತಾಚಾರ್ಯರಷ್ಟು ಅನೇಕ ವರ್ಷಗಳ ಕಾಲ ಕಾಣದೇ ಹೋದರೂ ಕೂಡ ಕೆಲವು ವರ್ಷಗಳ ಕಾಲ ಮಧ್ವಾಚಾರ್ಯರನ್ನು ಕಣ್ಣಾರೆ ಕಂಡಂತಹ ಜ್ಞಾನಿಗಳು ಅದು ತ್ರಿವಿಕ್ರಮ ಪಂಡಿತಾಚಾರ್ಯರು. ಹಾಗಾಗಿ ತಾವು ಕಂಡದ್ದನ್ನು, ಪ್ರತ್ಯಕ್ಷವಾಗಿ ಕಂಡದ್ದನ್ನು ಈ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು 2ನೇ ಅಂಶ. ಇನ್ನು 3ನೇ ಅಂಶ, ಮಧ್ವಾಚಾರ್ಯರನ್ನು ಕಂಡಂತಹ ಜ್ಞಾನಿಗಳು ಆ ಕಾಲದಲ್ಲಿ ಅನೇಕ ಜನ ಇದ್ದರು, ಸಾವಿರಾರವಲ್ಲ ಲಕ್ಷಾಂತರ ಜನ ಇದ್ದರು. ಯಾಕೆಂದರೆ ಮಧ್ವಾಚಾರ್ಯರು 79 ವರ್ಷಗಳ ಕಾಲ ದೀರ್ಘವಾಗಿ ಮನುಷ್ಯ ದೃಷ್ಟಿಗೆ ಗೋಚರವಾಗುವಂತೆ ಈ ಭಾರತ ಭೂಮಿಯಲ್ಲಿ ಓಡಾಡಿದವರು. ಅವರನ್ನು ಕಂಡಂತಹ ಅನೇಕ ಜ್ಞಾನಿಗಳು ತಿಳಿಸಿದಂತಹ ಮಹಿಮೆಯನ್ನು ಇಲ್ಲಿ ಅವರು ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಪ್ರಧಾನವಾದಂತಹ ಅಂಶ, ಅವರೇ ಹೇಳುವಂತೆ ಅವರು ಒಟ್ಟು ಅನೇಕ ಮಹಿಮೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಒಂದು ಮಹಿಮೆಯನ್ನು ಒಬ್ಬ ವ್ಯಕ್ತಿ ಹೇಳ್ತಾನೆ, ಇನ್ನೊಂದು ಅದೇ ಮಹಿಮೆಯನ್ನು ಇನ್ನೊಬ್ಬ ವ್ಯಕ್ತಿ ಬೇರೆ ರೀತಿ ಹೇಳ್ತಾನೆ, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಾನೆ. ಹೀಗೆ 3-4 ಜನ ಒಂದೇ ಮಹಿಮೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಆ ಕಡೆ ಈ ಕಡೆ ಮಾಡಿ ಹೇಳಿದರೆ ಆ ಮಹಿಮೆಯನ್ನು ನಾನು ಇಲ್ಲಿ ವರ್ಣನೆ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಯಾವುದೋ ಒಂದು ವಿಚಾರದಲ್ಲಿ ಸಂದೇಹ ಇದ್ದರೆ, ಅಂದರೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಈ ಮಹಿಮೆಯನ್ನು ಮಧ್ವಾಚಾರ್ಯರು ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅದೇ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಇಲ್ಲ ಈ ಮಹಿಮೆಯನ್ನು ಆಚಾರ್ಯ ಮಧ್ವರು ತೋರಿಸೇ ಇಲ್ಲ ಅಂತ. ಅಂತಹ ಮಹಿಮೆಯನ್ನು ಕೂಡ ನಾವು ಇಲ್ಲಿ ಹೇಳೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವು ಮಹಿಮೆಗಳನ್ನು ನಾನೇ ಸ್ವತಃ ಕಂಡಿದ್ದೇನೆ, ಆದರೆ ಅದನ್ನು ತಿಳಿಯುವಂತಹ ಯೋಗ್ಯತೆ ಸಾಮಾನ್ಯ ಮನುಷ್ಯರಿಗೆ ಇಲ್ಲ. ಹಾಗಾಗಿ ಅಂತಹ ಮಹಿಮೆಗಳನ್ನು ಹೇಳಿಲ್ಲ. ಇನ್ನೂ ಕೆಲವು ಮಹಿಮೆಗಳನ್ನು ನಿಮ್ಮಂತಹ ಮನುಷ್ಯರಿಗಲ್ಲ, ದೇವಾನುದೇವತೆಗಳಿಗೂ ಕೂಡ ಅದನ್ನು ತಿಳಿಯುವಂತಹ ಸಾಮರ್ಥ್ಯ ಇಲ್ಲ, ಹಾಗಾಗಿ ಅದನ್ನು ಹೇಳಿಲ್ಲ ಅಂತ. ಹಾಗಾಗಿ ಮಧ್ವವಿಜಯ ಎಂಬುದು ಅತ್ಯಂತ ಪ್ರಾಮಾಣಿಕವಾದಂತಹ ಕೃತಿ ಎಂಬುದಾಗಿ ಹೇಳೋದಕ್ಕೆ ಇಷ್ಟು ಅಂಶಗಳು ಸಾಕು. ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ನಮ್ಮ ಗುರುಗಳ ಮಹಿಮೆಯನ್ನು, ಯಾರ ಮಹಿಮೆಯನ್ನು ಹೇಳಬೇಕಾದ್ರೆ ಸ್ವಲ್ಪ ಆವೇಶದಿಂದಾಗಿ, ಭಾವೋದ್ವೇಗದಿಂದಾಗಿ ಇಲ್ಲದೇ ಇರುವುದನ್ನು ಕೂಡ ಸೇರಿಸಿ ಹೇಳಿಬಿಡ್ತೇವೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ಆ ಯಾವ ತಪ್ಪನ್ನು ಮಾಡಲಿಲ್ಲ. ವಿಶೇಷವಾಗಿ ತಾವು ಕಂಡಿದ್ದನ್ನು, ತಮ್ಮ ತಂದೆಯವರಿಂದ ತಿಳಿದಿದ್ದನ್ನು, ಅದೇ ರೀತಿಯಾಗಿ ಅನೇಕ ಜ್ಞಾನಿಗಳ ಮುಖಾಂತರವಾಗಿ ತಿಳಿದಂತಹ ಅತ್ಯಂತ ಪ್ರಾಮಾಣಿಕವಾದಂತಹ ವಿಷಯವನ್ನು, ಹಿಂದೆ ನೋಡಿದಂತೆ 4 ಜನ ಒಂದು ಚರಿತ್ರೆಯನ್ನು 4 ರೀತಿಯಾಗಿ ಹೇಳಿದರೆ ಅದು ಬಿಟ್ಟೇ ಬಿಡ್ತಾ ಇದ್ರು. ಹೇಳದೇ ಹೋದರೂ ಪರವಾಗಿಲ್ಲ, ತಪ್ಪಾಗಿ ತಿಳಿಸಬಾರ್ದು ಅಂತ. ಯಾಕೆಂದರೆ ಶಾಸ್ತ್ರದಲ್ಲಿ ನಮ್ಮ ಪುಣ್ಯವನ್ನು ಕಡಿಮೆ ಮಾಡೋದು ಯಾವುದು ಅಂತ ಹೇಳಿದರೆ ಅನ್ಯಥೋಪಾಸನೆಯಂತೆ. ವಸ್ತು ಹೇಗೆ ಇದನ್ನು ಹಾಗೆ ಉಪಾಸನೆ ಮಾಡಬೇಕು. ಅನ್ಯಥಾ ಉಪಾಸನೆ ಮಾಡಿದರೆ ಅದರಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪುಣ್ಯ ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರು ಅಂತಹ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲಿಲ್ಲ. ಅನೇಕ ವ್ಯಕ್ತಿಗಳು ಅನೇಕ ರೀತಿಯಾಗಿ ಹೇಳಿದೆ, ಅದನ್ನು ಬಿಟ್ಟೇ ಬಿಡ್ತಾ ಇದ್ದರು. ಯಾಕೆಂದರೆ ಉಪಾಸನೆ ಮಾಡದೇ ಇರೋದಕ್ಕಿಂತ ಅನ್ಯಥಾ ಉಪಾಸನೆ ಮಾಡೋದು ದೊಡ್ಡ ತಪ್ಪು ಅಂತೆ. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರು ಅತ್ಯಂತ ಪ್ರಾಮಾಣಿಕವಾದಂತಹ ಅಂಶಗಳನ್ನು ಈ ಒಂದು ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ. ಈ ರೀತಿಯಾದಂಥ ಗ್ರಂಥಗಳು
ಇದರಲ್ಲಿ ಮುಂದೆ ಹೇಳುವಂತೆ ಇದರಲ್ಲಿ ಆಚಾರ್ಯರ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಕೆಲವೊಂದು ಸಲ ಆಚಾರ್ಯರು ಕೂತ್ಕೊಂಡ್ರು, ಎದ್ದು ನಿಂತರು ಅಂತ ಹೇಳ್ತಾರೆ. ಇದಕ್ಕೆ ನಮಗೇನಾಗುತ್ತೆ ಅಂತ, ಆಚಾರ್ಯರೇನೋ ಒಬ್ಬರು ಯಾರು ಉದ್ಧಾರ ಮಾಡಿದರು, ಭೂತ ಪ್ರೇತವನ್ನು ಅದರ ಬಾಧೆಯನ್ನು ನಿವಾರಣೆ ಮಾಡಿದರು, ಒಂದು ಒಳ್ಳೆಯ ಗ್ರಂಥ ರಚನೆ ಮಾಡಿದರು ಅಂತ ಕೇಳಿದರೆ ಪುಣ್ಯ ಬರುತ್ತೆ. ಮಧ್ವಾಚಾರ್ಯ ಎದ್ದು ನಿಂತರು, ಮಲ್ಕೊಂಡ್ರು, ಊಟ ಮಾಡಿದರು ಅಂತ ಹೇಳಿದ್ರೆ ಅದು ಸಾಮಾನ್ಯ ನಾವೆಲ್ಲ ಮಾಡುವಂಥ ಕೆಲಸ. ಅದನ್ನು ಯಾಕೆ ಕೇಳಬೇಕು ಅಂತ ಹೇಳಿದರೆ ಇದರಲ್ಲಿ ಹೇಳುವಂತೆ ಗಮನಾಸನ ಸಂಕತಾಧಿಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಅಂತ. ಅಂದರೆ ಆಚಾರ್ಯರು ಎದ್ದು ನಿಂತರು, ಆಚಾರ್ಯರು ನಡೆದಾಡಿದರು, ಆಚಾರ್ಯರು ಊಟ ಮಾಡಿದರು ಅಂತ ಕೇಳಿದರೆ ಸಾಕು, ಭವಾಪವರ್ಗದಾತ್ರಿ ಎಂಬುದಾಗಿ ಹೇಳ್ತಾರೆ. ನಮಗೆ ಮೋಕ್ಷವನ್ನೇ ಕೊಡುವಂತಹ ಸಾಮರ್ಥ್ಯ ಅಂತಹ ಆಚಾರ್ಯರ ಒಂದು ದಿನಚರಿಗೆ ಇದೆಯಂತೆ. ಅದನ್ನೇ ದಾಸರು ಹೇಳ್ತಾರೆ, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತ. ಅವರ ಹೆಸರನ್ನು ಸ್ಮರಣೆ ಮಾಡಿದರೆ ಸಾಕು, ನಾವು ಉದ್ಧಾರ ಆಗೋದು ಮಾತ್ರ ಅಲ್ಲ, ನಮ್ಮ ಇಡೀ ಪೀಳಿಗೆಯೇ ಉದ್ಧಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಅಂತಹ ಆಚಾರ್ಯರು ಅವರು ವಾಯುದೇವರ 3ನೇ ಅವತಾರ. ಆ ವಾಯುದೇವರ ಮೊದಲ ಅವತಾರ ಹನುಮಂತ ಅವತಾರ. ಹನುಮಂತ ದೇವರ ಚರಿತ್ರೆಯನ್ನು ನಮಗೆ ರಾಮಾಯಣ ಎಂಬುದು ಸಮಗ್ರವಾಗಿ ತಿಳಿಸಿಕೊಡುತ್ತೆ. ಯಾವ ವಾಲ್ಮೀಕಿ ರಾಮಾಯಣ ಹನುಮಂತ ದೇವರ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡುತ್ತೆ. ಇನ್ನು 2ನೇ ಅವತಾರ ಅದು ಭೀಮಸೇನ ಅವತಾರ. ಆ ಭೀಮಸೇನ ದೇವರ ಚರಿತ್ರೆಯನ್ನು ತಿಳಿಸಿಕೊಡುವಂತಹ ಗ್ರಂಥ ಶ್ರೀಮನ್ ಮಹಾಭಾರತ. ಯಾವ 1,00,000 ಶ್ಲೋಕಗಳು. ವಾಲ್ಮೀಕಿ ರಾಮಾಯಣದಲ್ಲಿ 18,000 ಶ್ಲೋಕಗಳು, 24,000. ಆದರೆ ಈ ಒಂದು ಮಹಾಭಾರತದಲ್ಲಿ 1,00,000 ಶ್ಲೋಕಗಳು, ಅಷ್ಟು ವಿಸ್ತಾರವಾದಂತಹ ಗ್ರಂಥ. ಅದರಲ್ಲಿ ಅನೇಕ ಕಡೆ ಯಾವ ಭೀಮಸೇನ ದೇವರ ಮಹಿಮೆ, ಸಮಗ್ರವಾಗಿ ಭೀಮಸೇನ ದೇವರ ಮಹಿಮೆ ಬೇಕು ಅಂತ ಹೇಳಿದರೆ ಮಹಾಭಾರತಕ್ಕೆ ಹೋಗಲೇಬೇಕು ನಾವು. ಆ ರೀತಿಯಾಗಿ ತಿಳಿಸಿಕೊಡುವಂತಹ ಗ್ರಂಥ ಅದು ಶ್ರೀಮನ್ ಮಹಾಭಾರತ. ಇನ್ನು ಮಧ್ವಾಚಾರ್ಯರ ಗ್ರಂಥವನ್ನು ನಮಗೆ ಮೊದಲ ಬಾರಿ ಸಮಗ್ರವಾಗಿ ತಿಳಿಸಿದಂತಹ ಗ್ರಂಥ ಅಂತೇಳಿ ಅದು ಶ್ರೀ ಮಧ್ವವಿಜಯ. ಅಂತಹ ಮಧ್ವವಿಜಯದ ಶ್ರವಣವನ್ನು ಇಂದಿನಿಂದಾಗಿ ಯಥಾಮತಿಯಾಗಿ ಮಾಡೋಣ. ಇದರಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಂಥವನ್ನು ರಚನೆ ಮಾಡಬೇಕಾದರೆ ಮಂಗಳಾಚರಣೆ ಅಂತ ಮಾಡ್ತಾರೆ. ಮಂಗಳಾಚರಣೆ ಯಾಕೆ ಅಂದರೆ ವಿಘ್ನ ಬರದೇ ಇರಲಿ ಅಂತ. ಯಾಕೆಂದರೆ ಕಲಿಯುಗದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟ್ರೆ ವಿಘ್ನಗಳು ಜಾಸ್ತಿ ಅಂತೆ, ಕೆಟ್ಟ ಕೆಲಸ ಮಾಡಲಿಕ್ಕೆ ಅಂತ ಯಾವುದೇ ವಿಘ್ನ ಬರೋದಿಲ್ಲ. ಅದೇ ಯಾವುದೋ ಒಂದು ದೇವರ ಪಾಲನೆ ಮಾಡ್ತೇವೆ, ಇನ್ನೊಂದೇನೋ ತೀರ್ಥಯಾತ್ರೆ ಹೋಗ್ತೀವಿ ಅಂತೇಳಿ ವಿಘ್ನಗಳು ಬಂದೇ ಬಿಡುತ್ತೆ. ಹಾಗಾಗಿ ಕಲಿಯುಗದಲ್ಲಿ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ. ಹಾಗಾಗಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರಬಾರದು ಎಂಬಂತಹ ಉದ್ದೇಶದಿಂದಾಗಿ ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭದಲ್ಲಿ ಆ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ಅದೇ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂತ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಮೊದಲ ಸರ್ಗದಲ್ಲಿ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಹನುಮಂತ ದೇವರ ಚರಿತ್ರೆ ಮತ್ತು ಭೀಮಸೇನ ದೇವರ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಪ್ರಕೃತ ನಮಗೆ ಬೇಕಾಗಿರುವುದು ಆಚಾರ್ಯ ಮಧ್ವರ ಚರಿತ್ರೆ. ಮಧ್ವಾಚಾರ್ಯರು ಅವತಾರ ಮಾಡಿದಂತಹ ಸಂದರ್ಭ ಯಾವ ರೀತಿಯಾಗಿತ್ತು ಅಂತ ನಾವು ಪ್ರಧಾನವಾಗಿ ಗಮನಿಸಬೇಕು. ಯಾಕೆಂದರೆ ವಾಯುದೇವರು ಜೀವೋತ್ತಮರಾದಂತಹ ದೇವತೆ. ಅಂತಹ ಜೀವೋತ್ತಮರಾದಂತಹ ದೇವತೆ ನಮ್ಮ ಈ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂದರೆ ಸುಮ್ಮನೆ ಅವತಾರ ಮಾಡೋದಿಲ್ಲ. ಏನೋ ಒಂದು ಮಹತ್ತರವಾದಂಥ ಉದ್ದೇಶ ಇರಲೇಬೇಕು. ಅದೇನು ಅಂತ ಹೇಳಿದರೆ ವಿಜ್ಞಾನ ಭಾನುಮತಿ ಕಾಲ ಬಲೇನಲೀನೇ ದುರ್ಭಾಷ್ಯ ಸಂತಮಸ ಸಂತಡಿತೋ ಜನೇಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಹ ಚತುರ್ಮುಖಮುಖಾಹ ಶರಣಂ ಪ್ರಜಗ್ಮುಹೋ ಎಂಬುದಾಗಿ. ಇದು ಕಲಿಯುಗದಲ್ಲಿ ಅಜ್ಞಾನ ಎಂಬುದು ತಾಂಡವವಾಡ್ತಾ ಇದ್ದಂತಹ ಕಾಲ ಅಂತೆ. ಹೇಗೆ ಅಂತ ಹೇಳ್ತಾರೆ, ಕಾಲಬಲೇನ ಲೀನೆ ಅಂತ. ಅಂದರೆ ಅದು ಕಲಿಯುಗದ ಧರ್ಮ ಅಂತ. ಕೃತಯುಗ ಅಂತ ಇತ್ತು, ಅಲ್ಲಿ ಧರ್ಮ 4 ಪಾದದಿಂದಾಗಿ ಇತ್ತು ಅಂತೆ. ಅಂದರೆ 100ಕ್ಕೆ 100% ಅಲ್ಲಿ ಧರ್ಮಾಚರಣೆ ಏನೇ. ಅದೇ ತ್ರೇತಾಯುಗ ಬಂದಾಗ 25% ಕಮ್ಮಿ ಆಯಿತು, ದ್ವಾಪರಯುಗ ಬಂದಾಗ ಅರ್ಧ ಕಡಿಮೆ ಆಯಿತು, ಕಲಿಯುಗ ಬಂದಾಗ ಉಳಿದಿದ್ದೇ 25% ಧರ್ಮ. ಅದರಲ್ಲಿ ಅನೇಕ ಪರಮತಗಳ ಹಾವಳಿ, ಅದರಿಂದ ಹೀಗೆ ಆಯ್ತೆಲ್ಲ ಹೋಗ್ತಾ ಕೊನೆಗೆ ವಿಜ್ಞಾನ ಭಾನುಮತಿ ಕಾಲಬಲೇನಲೀನೆ ಅಂತ ಅಜ್ಞಾನವೆಂಬಂತಹ ದೊಡ್ಡ ಕತ್ತಲು ನಮ್ಮ ಎಲ್ಲ ಕಡೆ ಆವರಿಸಿ ಬಿಡ್ತು ಅಂತೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು
ಒಂದು ಮಾತನ್ನು ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ಅಂತ. ಜ್ಞಾನ ಎಂಬಂತಹ ಸೂರ್ಯ ಮುಳುಗಿ ಹೋಗಿಬಿಟ್ಟ ಅಂತ. ಸಾಮಾನ್ಯವಾಗಿ ನಾವು ಇವಾಗ ಎಲ್ಲ ವಿದ್ಯುತ್ತಿನ ವ್ಯವಸ್ಥೆ ಇದೆ, ಅದೇ 50 ವರ್ಷ ಹಿಂದೆ ಹೋಗಿದೆ ವಿದ್ಯುತ್ತು ಕೂಡ ಇರಲಿಲ್ಲ. ಕತ್ತಲಾಯಿತು ಅಂತ ಹೇಳಿದ್ರೆ ಹೆದರಿಕೆ ಪ್ರಾರಂಭ. ಯಾವಾಗ ಯಾವ ಹುಳ ಹುಪ್ಪಡಿ ಬರ್ತಾವೋ ಏನು ಬರ್ತಾವೋ ಅಂತ, ಯಾವಾಗ ಬೆಳಗಾಗುತ್ತೋ ಯಾವಾಗ ಸೂರ್ಯ ಬರ್ತಾನೋ ಅಂತ ಕಾಯ್ತಾ ಇದ್ರು ಜನ ಎಲ್ಲ. ಇದೆಲ್ಲ ನಮ್ಮೆಲ್ಲರ ಸಾಮಾನ್ಯ ಮನುಷ್ಯರ ಒಂದು ಭಾವನೆ. ಆದರೆ ನಿಜವಾದಂತಹ ಜ್ಞಾನಿಗಳ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಷಯದಲ್ಲಿ ನಮಗೆ ಸರಿಯಾದ ಜ್ಞಾನ ಬರಲಿಲ್ಲ ಅಂತ ಹೇಳಿದ್ರೆ ಏನೋ ಚಡಪಟಿಕೆ ಪ್ರಾರಂಭ ಆಗುತ್ತೆ. ನನಗೆ ಈ ವಿಷಯದ ಬಗ್ಗೆ ಸರಿಯಾದಂತಹ ಜ್ಞಾನ ಬರಲಿಲ್ಲ, ನಾನು ತಿಳ್ಕೊಳ್ಬೇಕು ಅಂತಹ ಒಂದು ಉತ್ಕಟವಾದಂತಹ ಉತ್ಸಾಹ ಇರುತ್ತೆ. ಮಧ್ವಾಚಾರ್ಯರ ಅವತಾರ ಮಾಡುವಂಥ ಸಂದರ್ಭ ಹಾಗಿತ್ತು ಅಂತೆ. ವಿಜ್ಞಾನ ಎಂಬುದು, ಜ್ಞಾನ ಎಂಬುದು ಸಮಗ್ರವಾಗಿ ನಾಶವಾಗಿ ಹೋಗಿಬಿಟ್ಟಿತ್ತು. ಎಲ್ಲ ಕಡೆ ಪರಮತಗಳ ಹಾವಳಿ. ಅದರಿಂದಾಗಿ ಪರಮಾತ್ಮನ ಸರಿಯಾದಂತಹ ಜ್ಞಾನ ಎಂಬುದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇದರಿಂದಾಗಿ ಅನೇಕ ಒಳ್ಳೆಯ ಸಾತ್ವಿಕರಾದಂತಹ ಜ್ಞಾನಿಗಳು ತುಂಬ ಕಷ್ಟಪಡ್ತಾ ಇದ್ದರು. ಇದನ್ನು ಕಂಡಂತಹ ದೇವಾಹ ಚತುರ್ಮುಖ ಮುಖಾಹ ಅಂತ ಬ್ರಹ್ಮದೇವನೇ ಮೊದಲಾದಂತಹ ಅನೇಕ ಜ್ಞಾನಿಗಳೆಲ್ಲರೂ ಕೂಡ ನೇರವಾಗಿ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ನೀನೇ ಏನಾದರೂ ಮಾಡಿ ಈ ಒಂದು ನಮ್ಮ ಉದ್ಧಾರವನ್ನು ಮಾಡಬೇಕು, ಜ್ಞಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ನಾನು ಅವತಾರ ಮಾಡೋದು ಕೇವಲ 3 ಯುಗಗಳಲ್ಲಿ ಮಾತ್ರ ಅಂತ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಅಂತ. ನಾತಃಕಲವು ತ್ರಿಯುಗ ಹೂತಿ ಅಂತ. ಪರಮಾತ್ಮನಿಗೆ ಹೆಸರು ತ್ರಿಯುಗ ಹೂತಿ ಅಂತ. 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡೋದು ಅಂತ. ಹಾಗಾಗಿ ನಾನು ಈ ಕಲಿಯುಗದಲ್ಲಿ ನನಗೆ ಅವತಾರ ಇಲ್ಲ, ಹಾಗಾಗಿ ನಾನು ಅವತಾರ ಮಾಡೋದಿಲ್ಲ. ಸರಿ, ಮುಂದೆ ಯಾರು? ಬ್ರಹ್ಮದೇವರು. ಪರಮಾತ್ಮನನ್ನು ಬಿಟ್ಟರೆ ಬ್ರಹ್ಮದೇವರು ಶ್ರೇಷ್ಠರು. ಬ್ರಹ್ಮದೇವರು ಹೇಳ್ತಾರೆ, ನಾನು ಕೂಡ ಅವತಾರ ಮಾಡೋದಿಲ್ಲ. ಯಾಕೆ? ಬ್ರಹ್ಮಾಣಮಪ್ಯನವತಾರಂ. ಬ್ರಹ್ಮದೇವರಿಗೆ ಅವತಾರನೇ ಇಲ್ಲ. ನಾವು ಭಾಗವತದಲ್ಲೂ ಕೇಳ್ತೇವೆ, ಯಾವ ಪರಮಾತ್ಮ ಅತ್ರಿ ಮಹರ್ಷಿಗಳ ಮಗನಾಗಿ ಅವತಾರ ಮಾಡಿದಾಗ ಅವರು ಪ್ರಾರ್ಥನೆ ಮಾಡಿದ್ದೇನು? ಪರಮಾತ್ಮನ 3 ಸ್ವರೂಪ, ಸೃಷ್ಟಿ ಸ್ಥಿತಿ ಸಂಹಾರ ರೂಪವಾದಂತಹ ರೂಪಗಳು ಬರಬೇಕು ಅಂತ. ಪರಮಾತ್ಮ ಸಾಕ್ಷಾತ್ ದತ್ತಾತ್ರೇಯನಾಗಿ ಅವತಾರ ಮಾಡಿದ. ಇನ್ನು ರುದ್ರದೇವರು ದೂರ್ವಾಸನಾಗಿ ಅವತಾರ ಮಾಡಿದರು. ಆದರೆ ಬ್ರಹ್ಮದೇವರು ಸೃಷ್ಟಿಕರ್ತ, ಅವರು ಅವತಾರ ಮಾಡಬೇಕು, ಆದರೆ ಅವರಿಗೆ ಅವತಾರವೇ ಇಲ್ಲ. ಹಾಗಾಗಿ ಅವರೇನು ಮಾಡಿದರು? ಚಂದ್ರನಲ್ಲಿ ತಮ್ಮ ಆವೇಶವನ್ನು ಇಟ್ಟು ಚಂದ್ರನಾಗಿ ಅವತಾರ ಮಾಡಿದರು. ಹಾಗೆ ನಾವು ಅದೇ ರೀತಿಯಾಗಿ ಕೃಷ್ಣಾಷ್ಟಮಿ ದಿನ ಚಂದ್ರನಿಗೆ ಅರ್ಘ್ಯ ಕೊಡಬೇಕಾದ್ರೆ ಹೇಳ್ತೇವೆ, ಕ್ಷೀರೋದಾರ್ಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ. ಅತ್ರಿ ದೇವರ ಕಣ್ಣೀರಿನಿಂದಾಗಿ ಹುಟ್ಟಿದವನು ಚಂದ್ರ ಅಂತೆ. ಅದು 2ನೇ ಅವತಾರ. ಮೊದಲು ಹುಟ್ಟಿದ್ದು ಎಲ್ಲಿಂದ? ಕ್ಷೀರೋದಾರ್ಣವ ಸಂಭೂತ, ಸಮುದ್ರ ಮಥನದ ಸಮಯದಲ್ಲಿ ಚಂದ್ರ ಹುಟ್ಟುತ್ತಾನೆ. ಹೀಗೆ ಸಾಮಾನ್ಯ ನಮ್ಮಂತಹ ಮನುಷ್ಯರಿಗೆ 1 ಬಾರಿ ಮಾತ್ರ ಹುಟ್ಟು ಅಂತ. ಅರೆ ದೇವತೆಗಳಿಗೆ ಹಾಗಲ್ಲ, ಅನೇಕ ಬಾರಿ ಅವರು ಅಭಿವ್ಯಕ್ತ ಆಗ್ತಾ ಇರ್ತಾರೆ. ಹಾಗೆ ಚಂದ್ರ, ಅವನಲ್ಲಿ ಬ್ರಹ್ಮದೇವರು ತಮ್ಮ ಸನ್ನಿಧಾನವಿಟ್ಟು ಅಲ್ಲಿ ಹುಟ್ಟುತ್ತಾರೆ. ಹೀಗೆ ಬ್ರಹ್ಮದೇವರಿಗೆ ಸಾಕ್ಷಾತ್ತಾಗಿ ಅವತಾರ ಮಾಡಬಲ್ಲದಕ್ಕೆ ಪರಮಾತ್ಮನ ಆದೇಶವಿಲ್ಲ. ಇನ್ನು ಮುಂದೆ ಯಾರು ಅವತಾರ ಮಾಡಬೇಕು? ಅದು ವಾಯುದೇವರು. ಅಂತಹ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನೆ, ನೀನು ಹೋಗಿ ಅವತಾರವನ್ನು ಮಾಡು ಎಂಬುದಾಗಿ ಹೇಳ್ತಾನೆ. ಅಲ್ಲಿಗೆ ಆಚಾರ್ಯರು ಅವತಾರ ಮಾಡಲಿಕ್ಕೆ ಒಪ್ಕೊಳ್ತಾರೆ. ಇಲ್ಲಿ ನಮಗೆ ಸಂದೇಹ ಬರುತ್ತೆ, ಪರಮಾತ್ಮನಿಗೆ ಅವತಾರ ಇಲ್ಲ ಅಂತ ಹೇಳಿದರು. ಆದರೆ ಪರಮಾತ್ಮನ 2 ಅವತಾರಗಳಾಗಿದ್ದೇ ಎಲ್ಲಿ? ಕಲಿಯುಗದಲ್ಲಿ. ಒಂದು ಬುದ್ಧಾವತಾರ, ಒಂದು ಕಲ್ಕಿ ಅವತಾರ. ಕಲ್ಕಿ ಅವತಾರ ನಾವು ಕೇಳ್ತೇವೆ, ಯಾಕಾಗಿದ್ದು? ಕಲಿಯುಗದ ಜನರಿಗೆ ಅಧರ್ಮ ಜಾಸ್ತಿ ಆದಾಗ ಅದನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ಆದದ್ದು ಕಲ್ಕಿ ಅವತಾರ. ನಾವು ಬುದ್ಧ ಅವತಾರ ಮೋಹಕ ಅವತಾರ ಅಂತ. ಇದು ಆಗಿದ್ದೇ ಕಲಿಯುಗದಲ್ಲಿ. ನೀವು ನೋಡಿದ ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ಹೇಳ್ತೀರಿ, ಇದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಬುದ್ಧಾವತಾರ ಆಗಿದ್ದು ಕಲಿಯುಗದಲ್ಲಿ ಅಲ್ಲ, ದ್ವಾಪರ ಯುಗ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ. ಸಂಧಿಕಾಲ ಅಂತ ಇರುತ್ತೆ. ಅಂದರೆ ಕಲಿಯುಗ ಮುಗಿದು ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭ ಆಗಬೇಕು. ಆ ಒಂದು ಸಂಧಿಕಾಲದಲ್ಲಿ ಅವತಾರ ಮಾಡಿದವುದು ಬುದ್ಧಾವತಾರ. ಇನ್ನು ಕೊನೆಯ ಅವತಾರ ಕಲ್ಕಿ ಅವತಾರ. ಅದು ಆಗಿದ್ದು ಯಾವಾಗ? ಕಲಿಯುಗ ಮುಗಿದು ಕೃತಯುಗ ಪ್ರಾರಂಭ ಆಗಬೇಕು. ಆ ಒಂದು ಸಂಧಿಕಾಲದಲ್ಲಿ ಆಗಿದ್ದು ಅದು ಕಲ್ಕಿ ಅವತಾರ. ಹಾಗಾಗಿ ಸಂಧಿಕಾಲವನ್ನು ಅದು
ಕಲಿಯುಗ ಅಂತ ಗುರುತಿಸಿಕೊಳ್ಳುವುದಿಲ್ಲ. ಹಾಗಾಗಿ ನಾತಕ್ಕಲೋ ತ್ರಿಯುಗ ಹೂತಿಯ ಅಂತ ಪರಮಾತ್ಮ ಅವತಾರ ಮಾಡೋದು ಕೇವಲ 3 ಯುಗಗಳಲ್ಲಿ ಮಾತ್ರ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಆಜ್ಞೆಯಂತೆ ಮಧ್ವಾಚಾರ್ಯರು ಅವತಾರಕ್ಕೆ ಅಂತ ಒಪ್ಕೊಳ್ತಾರೆ. ಸರಿ, ಅವತಾರ ಮಾಡಬೇಕು. ಅವತಾರ ಯಾರಲ್ಲಿ ಮಾಡಬೇಕು ಅಂತ. ಯಾಕೆ ಅಂದರೆ ಪರಮಾತ್ಮನ ಒಂದು ಸನ್ನಿಧಾನ ನಮ್ಮಲ್ಲಿ ಬರಬೇಕು ಅಂತ, ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಅತ್ಯಂತ ಶುದ್ಧವಾಗಿರಬೇಕು ಅಂತೆ. ಹೇಗೆ ಅಂದರೆ ನಾವು ಒಂದು ಯಾವುದೋ ಹಾಲನ್ನು ಕಾಯಿಸಿ ಯಾವುದೋ ಒಂದು ಪದಾರ್ಥವನ್ನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಹಾಲನ್ನು ಹಾಕುವಂಥ ಪಾತ್ರೆ ಶುದ್ಧವಾಗಿರಬೇಕು ಅಂತ. ಹಾಲನ್ನು ಹಾಕುವಂಥ ಪಾತ್ರೆಯಲ್ಲಿ ಚೂರೇ ಚೂರು ಕೊಳೆ ಇದ್ದರೆ ಹಾಲನ್ನು ಹಾಕಿದ ತಕ್ಷಣ ಅದೇನಾಗುತ್ತೆ, ಒಡೆದು ಹೋಗಿಬಿಡುತ್ತೆ. ಹಾಗಾದರೆ ಪಾತ್ರೆಯನ್ನು ಚೆನ್ನಾಗಿ ತೊಳೆದಾಗ ಏನಾಗುತ್ತೆ, ಅದರಲ್ಲಿ ಹಾಲನ್ನು ಹಾಕಿದರೆ ಅದರಿಂದ ಪಾಯಸವನ್ನು ಇನ್ನೇನೋ ಮಾಡಬಹುದು. ಹಾಗೆ ಪರಮಾತ್ಮನ ಸನ್ನಿಧಾನ, ವಾಯುದೇವರ ಸನ್ನಿಧಾನ ನಮ್ಮಲ್ಲಿ ವಿಶೇಷವಾಗಿ ಬರಬೇಕು ಅಂತ ಹೇಳಿದ್ರೇ ನಮ್ಮ ದೇಹ ಎಂಬುದು ಅತ್ಯಂತ ಪರಿಶುದ್ಧವಾಗಿರಬೇಕು ಅಂತೆ. ಅಂತಹದರಲ್ಲಿ ಸಾಕ್ಷಾತ್ ವಾಯುದೇವರೇನೇ ಅವತಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಯೋಗ್ಯರಾದಂತಹ ದಂಪತಿಗಳು ಇರಬೇಕು. ನಾವು ಹಿಂದೆ ಕೇಳ್ತೇವೆ, ಯಾವ ವಾಮನ ದೇವರ ಅವತಾರ ಆಗಬೇಕಾದ್ರೆ, ವಸುದೇವ ದೇವಕಿಯಲ್ಲಿ ಪರಮಾತ್ಮನ ಅವತಾರ ಆಗಬೇಕಾದ್ರೆ ಅವರ ತುಂಬ ಅನೇಕ ಈ ವಸುದೇವ ದೇವಕಿಯರಂತೂ 10,000 ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಮಗನಾಗಿ ಪಡೆದರು. ಪಡೆದದಕ್ಕೆ ಎಷ್ಟು ಪುಣ್ಯ, ಮಗನಾಗಿ ಹುಟ್ಟಿದ ಅಷ್ಟೇ, ಅವನ ಬೆಳೆದದ್ದು ಎಲ್ಲ ಇಲ್ಲಿ ನಂದಗೋಪನ ಮನೆಯಲ್ಲಿ. ಹೀಗಾಗಿ ಪರಮಾತ್ಮನನ್ನು ಮಗನಾಗಿ ಪಡೆಯುವುದು, ಅವನ ಜೊತೆಗೆ ಅನೇಕ ವರ್ಷಗಳ ಕಾಲ ಜೀವನವನ್ನು ಮಾಡುವುದು, ಅದಕ್ಕೆ ಅನೇಕ ವರ್ಷಗಳ ಸಾಧನೆ ಬೇಕು. ಅಷ್ಟು ಮಾತ್ರ ಅಲ್ಲ, ವಾಯುದೇವರನ್ನು ಮಗನಾಗಿ ಪಡೆಯಬೇಕಾಗಿದ್ದರೂ ಕೂಡ ಅದಕ್ಕೆ ಅನೇಕ ವರ್ಷಗಳ ಸಾಧನೆ ಬೇಕು. ಅಂತಹ ಸಾಧನೆಗೆ ಯೋಗ್ಯವಾದಂತಹ ವಿಶೇಷವಾದಂತಹ ಜೀವಿ ಅದು ಯಾರಿದ್ರು ಅಂತ ಹೇಳಿದ್ರೆ ಮಧ್ಯಗೇಹ ಭಟ್ಟರು ಎಂಬುದಾಗಿ ಉಡುಪಿಯ ಸಮೀಪದ ಪಾಜಕ ಕ್ಷೇತ್ರದಲ್ಲಿ ವಾಸವಾಗಿದ್ದಂತಹ ಒಬ್ಬ ದಂಪತಿಗಳು. ಅವರಲ್ಲಿ ಅವತಾರ ಮಾಡಬೇಕು ಅಂತ ವಾಯುದೇವರು ಅವರನ್ನು ಆರಿಸಿಕೊಳ್ಳುತ್ತಾರೆ. ಸರಿ, ಅವತಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ಯಾವ ಮಕರ ಸಂಕ್ರಾಂತಿ ಮಹೋತ್ಸವ ಆಗ್ತಾ ಇರುತ್ತೆ. ಮೊನ್ನೆ ಅಷ್ಟೇ ಆಯಿತು. ಆ ರೀತಿಯಾಗಿ ಮಕರ ಸಂಕ್ರಾಂತಿ ಮಹೋತ್ಸವ, ಆ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ರಥೋತ್ಸವ ಆಗುತ್ತೆ. ಮಧ್ಯಾಹ್ನದ ಕಾಲದ ರಥೋತ್ಸವ. ಆ ಸಂದರ್ಭದಲ್ಲಿ ನಾವು ಇಂದು ಕೂಡ ನೋಡುವಂತೆ ಒಂದು ಹಕ್ಕಿ, ಗರುಡ ಪಕ್ಷಿ ಎಂಬುದು ಬಂದು ಆ ರಥಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗುತ್ತೆ. ಅಂತಹ ಒಳ್ಳೆ ಸಾತ್ವಿಕವಾದಂತಹ ಒಂದು ಕಾಲ. ಆ ಸಂದರ್ಭದಲ್ಲಿ ಆ ಉಡುಪಿಯ ಕ್ಷೇತ್ರದ ಅಧಿದೇವತೆ ಯಾರು ಅಂತ ಹೇಳಿದರೆ ಅದು ಅನಂತೇಶ್ವರ ದೇವರು. ನಾವು ಇವತ್ತು ಕೂಡ ನೋಡ್ತೇವೆ, ಆ ಕೃಷ್ಣ ಮಠದ ಮುಂಭಾಗದಲ್ಲಿ ಅನಂತೇಶ್ವರ, ಚಂದ್ರಮೌಳೀಶ್ವರ ಅಂತ. ಕೃಷ್ಣ ಬಂದಿದ್ದು ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಮೇಲೆ. ಅದಕ್ಕಿಂತ ಮುಂಚೆ ಅಲ್ಲಿ ಇದ್ದದ್ದು ಯಾರು ಅಂತ ಹೇಳಿದ್ರೆ ಒಂದು ಅನಂತೇಶ್ವರ, ಇನ್ನೊಂದು ಚಂದ್ರಮೌಳೀಶ್ವರ. ಅಂತಹ ಅನಂತೇಶ್ವರ ದೇವರು ಮಧ್ವಾಚಾರ್ಯರು ಅವತಾರ ಮಾಡ್ತಾರೆ ಎಂಬಂತಹ ವಿಷಯವನ್ನು ಜಗತ್ತಿಗೆ ತಿಳಿಸಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿ ಆ ಮಧ್ಯಾಹ್ನದ ಸಮಯದಲ್ಲಿ ಉತ್ಸವ ಆಗ್ತಾ ಇರುತ್ತೆ. ಉತ್ಸವ ಮುಗಿಯುತ್ತೆ. ಉತ್ಸವ ಮುಗಿದ ತಕ್ಷಣ ಅಲ್ಲಿ ಒಬ್ಬ ವ್ಯಕ್ತಿ ಓಡಾಡ್ತಾ ಇರ್ತಾನೆ. ಆ ವ್ಯಕ್ತಿ ಸ್ವಲ್ಪ ಆಫ್ ಮ್ಯಾಡ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಅರೆ ಹುಚ್ಚ. ಎಷ್ಟು ಅಂತ ಹೇಳಿದರೆ ಅವನಿಗೆ ತಲೆ ಮಾತ್ರ ಕೆಟ್ಟಿರಲಿಲ್ಲ, ಕಾಲು ಕೈ ಕೂಡ ಸರಿಯಾಗಿರಲಿಲ್ಲ ಅಂತೆ. ಸರಿಯಾಗಿ ನಡೆಯಲಿಕ್ಕೂ ಬಾರದೇ ಇರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಓಡಾಡ್ತಾ ಇದ್ದ. ಆವಿಷ್ಟವಾನ್ ಅಕುಶಲಂ ಪುರುಷಂ ಪ್ರಕೃತಿ ಎಂಬುದಾಗಿ ದೇಹದಲ್ಲಿ ಯಾವುದೇ ರೀತಿ ಸ್ವಾಸ್ಥ್ಯ ಇರಲಿಲ್ಲ. ಒಬ್ಬ ಹುಚ್ಚನಾದಂತಹ ವ್ಯಕ್ತಿ ಅಲ್ಲೇ ಓಡಾಡ್ತಾ ಇದ್ದ. ಆವಾಗ ಜನ ನೋಡ್ತಾ ಇರ್ತಾರೆ. ಪ್ರತಿನಿತ್ಯ ಅದೇ ಕೆಲಸ ಅವನಿಗೆ. ಎಲ್ಲೆಲ್ಲಿ ಊಟ ಸಿಗುತ್ತೋ ಊಟ ಮಾಡೋದು, ಸ್ವಲ್ಪ ಓಡಾಡೋದು ಮಾಡೋದು, ತನ್ನ ಮನೆಗೆ ಹೋಗೋದು, ಅಷ್ಟು ಕೆಲಸ ಇತ್ತು ಆ ವ್ಯಕ್ತಿಗೆ. ಆ ರೀತಿಯಾಗಿ ಅವತ್ತು ಉತ್ಸವವಿರುತ್ತೆ. ಉತ್ಸವಕ್ಕೆ ಬರ್ತಾನೆ. ಉತ್ಸವದ ಮುಗಿದ ನಂತರ ದೇವರನ್ನು ಗರ್ಭಗುಡಿಯಲ್ಲಿ ಇಡುವಂತಹ ಸಂಪ್ರದಾಯ. ತೆಗೆದುಕೊಂಡು ಹೋಗ್ತಾರೆ, ಇಟ್ಟು ವಾಪಸ್ ಹೊರಗಡೆ ಬರ್ತಾರೆ. ಬಂದ ತಕ್ಷಣ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಸರಿಯಾಗಿ ನಡೆಯಲಿಕ್ಕೆ ಬಾರದೇ ಇರುವಂತಹ ಈ ಯಾವ ವ್ಯಕ್ತಿ ಹುಚ್ಚ ತಕ್ಷಣದಲ್ಲಿಯೇ ಅನಂತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದಂತಹ ಗರುಡ ಗಂಬ ಏನಿದೆ ಅದನ್ನು ಲೀಲೆಯಿಂದಾಗಿ ಹತ್ತಿ ಬಿಡ್ತಾರೆ ಅಂತೆ. ಹತ್ತಿದ್ದು ಮಾತ್ರ ಅಲ್ಲ, ರಂಗಾಂತರೇ ನಟ ಇವಾಕಿರ ವಿಸ್ಮಯಾತ್ಮ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳುವಂತೆ ಒಬ್ಬ ಅತ್ಯಂತ ಯೋಗ್ಯನಾದಂತಹ ಒಬ್ಬ ಭರತನಾಟ್ಯವನ್ನು ಮಾಡುವಂತಹ ವ್ಯಕ್ತಿ ಯಾವ ರೀತಿಯಾಗಿ ಒಂದು ದೊಡ್ಡ ಸ್ಟೇಜ್ನಲ್ಲಿ ಅತ್ಯಂತ ಪರ್ಫೆಕ್ಟಾಗಿ ನೃತ್ಯವನ್ನು ಮಾಡ್ತಾನೋ ಆ ರೀತಿಯಾಗಿ ಆ ಧ್ವಜಸ್ತಂಭದ ಮೇಲೆ ಎಷ್ಟು ಜಾಗ ಇತ್ತು,
ಸುಮಾರು ಈ ಪೀಠದಷ್ಟು ಜಾಗ ಇದ್ದಿರಬಹುದು ಅಷ್ಟೇ ಧ್ವಜಸ್ತಂಭದ ಮೇಲೆ. ಅಂತಹ ಧ್ವಜಸ್ತಂಭದ ಮೇಲೆ ಕೇವಲ 2 ಕಾಲನ್ನು ಇಡಲಿಕ್ಕೆ ಎಷ್ಟು ಜಾಗ ಆಗುತ್ತೋ ಅಷ್ಟು ಜಾಗ ಇರುವಂತಹ ಜಾಗದಲ್ಲಿ ಅತ್ಯಂತ ಯೋಗ್ಯನಾದಂತಹ ಒಬ್ಬ ಭರತನಾಟ್ಯ ಮಾಡುವಂತಹ ವ್ಯಕ್ತಿ ನಾಟ್ಯ ಮಾಡುವಂತೆ ನಾಟ್ಯ ಮಾಡ್ತಾನೆ ಅಂತೆ. ಆವಾಗ ಜನರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಮೊದಲನೇದಾಗಿ ಇವನು ಅರೆಹುಚ್ಚ, ಸರಿಯಾಗಿ ನಡಿಲಿಕ್ಕೆ ಬರೋದಿಲ್ಲ, ಭರತನಾಟ್ಯ ಅಂತೂ ಕನಸಲ್ಲಿ ನೋಡಿಲ್ಲ. ಅಂತಹ ಈ ವ್ಯಕ್ತಿ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲದಂತೆ ಅತ್ಯಂತ ಸುಲಭವಾಗಿ ಆ ಒಂದು ಧ್ವಜವನ್ನು ಏರಿ, ಧ್ವಜಮಂಟಪವನ್ನು ಏರಿ ಅದರ ಮೇಲೆ ಇಷ್ಟು ವೈಭವದಿಂದ ನೃತ್ಯ ಮಾಡ್ತಾ ಇದ್ದೀನಿ ಹೇಗೆ ಸಾಧ್ಯ ಎಂಬುದಾಗಿ ಜನರ ಗಮನ ಎಲ್ಲ ಆ ಕಡೆ ಹೋಗುತ್ತೆ ಅಂತೆ. ಇದನ್ನು ಮಾಡಿದ್ದೆ ಯಾಕಂತ ಹೇಳಿದ್ರೆ ಜನರ ಗಮನ ಆ ಕಡೆ ಬರಬೇಕು ಅಂತ. ಯಾಕೆಂದರೆ ಸಾಮಾನ್ಯ ಒಬ್ಬ ಪ್ರಸಿದ್ಧನಾದಂತಹ ವ್ಯಕ್ತಿ ಸುಮ್ಮನೆ ಸ್ಟೇಜ್ ಮೇಲೆ ನೃತ್ಯ ಮಾಡಿದರೆ ನಮಗೆ ಅಷ್ಟು ಗಮನ ಹೋಗೋದಿಲ್ಲ. ಅದೇ ಒಬ್ಬ ಅರೆ ಹುಚ್ಚರಾದಂತಹ ವ್ಯಕ್ತಿ ಗರುಡಗಂಬವನ್ನು ಏರಿ ನೃತ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದು ತುಂಬ ಒಂದು ವಿಶೇಷ. ಹಾಗಾಗಿ ಜನರ ಗಮನ ಎಲ್ಲ ಆ ಕಡೆ ಹೋಗುತ್ತೆ. ಆ ಗರುಡಗಂಬದ ಮೇಲೆ ಕುಳಿತುಕೊಂಡು ವಿಶೇಷವಾಗಿ ನೃತ್ಯ ಮಾಡ್ತಾ ಇರುವಂತಹ ವ್ಯಕ್ತಿ ಜೋರಾಗಿ ಹೇಳ್ತಾನೆ, 2 ಕೈಯನ್ನು ಮೇಲೆ ಎತ್ತಿ ಹೇಳ್ತಾನೆ, ಇಡೀ ಜಗತ್ತಿನ ವಿಶ್ವಜನೀನ ವೃತ್ತಿ ಅಂತ. ಇಡೀ ಜಗತ್ತನ್ನೇ ಉದ್ಧಾರ ಮಾಡುವಂತಹ, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ಒಬ್ಬ ಯೋಗ್ಯನಾದಂತಹ ವ್ಯಕ್ತಿ ಈ ಒಂದು ನಮ್ಮ ಪ್ರಾಂತ್ಯದಲ್ಲಿಯೇ ಅತ್ಯಂತ ವೇಗದಲ್ಲಿ ಅಂದರೆ ಅತ್ಯಂತ ಶೀಘ್ರದಲ್ಲಿ ಅವತಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಜನರಿಗೆ 2 ರೀತಿಯ ಖುಷಿ ಆಯಿತು ಅಂತೆ. ಒಂದು, ಒಳ್ಳೆಯ ಜ್ಞಾನವನ್ನು ಕೊಡುವಂಥ ವ್ಯಕ್ತಿ ಅವತಾರ ಮಾಡ್ತಾನೆ, ಅದರಿಂದಾಗಿ ಖುಷಿ. ಇನ್ನೊಂದು, ನಮ್ಮ ಹತ್ತಿರದಲ್ಲಿ ಅವತಾರ ಮಾಡ್ತಾನೆ ಅಂತ. ಯಾವುದೋ ಅವತಾರ ಮಾಡ್ತಾನೆ, ಅವತಾರ ಮಾಡೋದು ಎಲ್ಲೋ ಕಾಶಿ, ಎಲ್ಲೋ ಹರಿದ್ವಾರದಲ್ಲಿ ಅವತಾರ ಮಾಡಿದರೆ ನಮಗೇನು ಲಾಭ? ನಾವಿರೋದು ಉಡುಪಿಯಲ್ಲಿ, ಪಾಜಕದಲ್ಲಿ. ಹಾಗಾಗಿ ನಮ್ಮ ಹತ್ತಿರದಲ್ಲಿಯೇ ಒಳ್ಳೆಯ ಜ್ಞಾನಿಯಾದಂತಹ ವ್ಯಕ್ತಿ ಅತ್ಯಂತ ಶೀಘ್ರದಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳಿದರೆ ನಮ್ಮ ದೊಡ್ಡ ಪುಣ್ಯ ಎಂಬುದಾಗಿ ಅವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಅಷ್ಟಾಯಿತು. ಮತ್ತೆ ಅವನು ಕೆಳಗಡೆ ಇಳಿದು ಬಿಟ್ಟ. ಇಳಿದ ತಕ್ಷಣ ಮತ್ತೆ ಅವನ ಕಾಲು ಏನಾಯಿತು, ಮೊದಲು ಹೇಗಿತ್ತೋ ಹಾಗೇ ಆಯಿತು. ಮೊದಲು ಹೇಗೆ ಕುಂಟುತ್ತಾ ನಡೀತಾ ಇದ್ನೋ ಅದೇ ರೀತಿಯಾಗಿ ಕುಂಟುತ್ತಾ ನಡೀಲಿಕ್ಕೆ ಪ್ರಾರಂಭ ಮಾಡಿದ. ಹಾಗಾದರೆ ಆ ನೃತ್ಯ ಮಾಡಲಿಕ್ಕೆ ಕಾರಣ ಏನು? ಅವನಲ್ಲಿ ಇದ್ದಂತಹ ಆ ಅನಂತೇಶ್ವರ ದೇವರ ಒಂದು ಸನ್ನಿಧಾನ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಅಂದು ಗೊತ್ತಾಗುತ್ತೆ ಜನರಿಗೆ, ನಮ್ಮ ಈ ಪ್ರಾಂತ್ಯದಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ಒಬ್ಬ ಜ್ಞಾನಿ ಮುಂದೆ ಅವತಾರ ಮಾಡಲಿಕ್ಕೆ ಇದ್ದಾನೆ ಎಂಬುದಾಗಿ ಗೊತ್ತಾಗುತ್ತೆ. ಅವತಾರ ಮಾಡಿದ್ದು ಆ ಯಾವ ಮಧ್ಯಗೇಹ ಭಟ್ಟ ಎಂಬಂತಹ ದಂಪತಿಗಳಲ್ಲಿ. ಅವರ ಮೂಲ ಸ್ಥಾನ ಪಾಜಕ ಕ್ಷೇತ್ರ ಅಂತ. ವಾಸ್ತವಿಕವಾಗಿ ಅವರು ಇದ್ದಿದ್ದು ಉಡುಪಿಯಲ್ಲಿಯೇ. ಅನಂತರ ಕಾಲಕ್ರಮೇಣ ಸ್ವಲ್ಪ ವರ್ಷಗಳಾದ ನಂತರ ಪಾಜಕ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಹೀಗೆ ಜೀವನ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಹೇಳುವಂತೆ ಇದಕ್ಕೆ ಅನೇಕ ವ್ಯಾಖ್ಯಾನಗಳಿವೆ ಸುಮಧ್ವಿಜಯಕ್ಕೆ. ಒಂದು ವೇದಾಂಗ ತೀರ್ಥರು ಅಂತ, ಇನ್ನೊಂದು ಪೇಜಾವರ ಮಠದ ವಿಶ್ವಪತಿ ತೀರ್ಥರು, ಇನ್ನೊಂದು ಛಲಾರಿ ಶೇಷಾಚಾರ್ಯರು, ಹೀಗೆ ಸುಮಾರು 5 ವ್ಯಾಖ್ಯಾನಗಳಿವೆ. ಅದರಲ್ಲಿ ಮಧ್ವಾಚಾರ್ಯರ ಹುಟ್ಟುವುದಕ್ಕಿಂತ ಮುಂಚೆಯೇ ಇವರಿಗೆ 3 ಜನ ಮಕ್ಕಳು ಹುಟ್ಟಿದರು ಅಂತೆ. 2 ಗಂಡು ಮಕ್ಕಳು ಅವರು ಹುಟ್ಟಿ ಕೆಲವು ವರ್ಷಗಳಲ್ಲಿ ತೀರ್ಕೊಂಡು ಬಿಟ್ಟರು. ಅನಂತರ ಒಬ್ಬಳು ಹೆಣ್ಣು ಮಗಳು ಹುಟ್ಟಿದಳು, ಅವಳೇ ಕಲ್ಯಾಣಿ ದೇವಿ ಅಂತ. ಕೊನೆಗೆ 3 ಮಕ್ಕಳಾಯಿತು, 2 ಸತ್ತು ಹೋದರು, ಒಬ್ಬ ಹೆಣ್ಣು ಮಗಳು ಮಾತ್ರ ಇದ್ದಾಳೆ. ಆವಾಗ ಆ ದಂಪತಿಗಳಿಗೆ ಒಂದು ಚಿಂತೆ ಪ್ರಾರಂಭ ಆಗುತ್ತೆ ಅಂತೆ. ಏನಂತ, ನಮಗೆ ಒಬ್ಬ ಗಂಡು ಮಗು ಬೇಕು ಅಂತ. ಹುಟ್ಟಿದ 2 ಗಂಡು ಮಕ್ಕಳು ಕೂಡ ತೀರಿಕೊಂಡು ಹೋಗಿಬಿಟ್ರು. ಹಾಗಾಗಿ ನಮ್ಮ ವಂಶ ಎಂಬುದು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಯೋಗ್ಯನಾದಂತಹ ಗಂಡು ಮಗು ಬೇಕು. ಅದಕ್ಕೋಸ್ಕರ ನಾವು ಆ ಪರಮಾತ್ಮನನ್ನೇ ಸ್ಮರಣೆ ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿ ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ಮಧ್ಯಗೇಹ ಅವರಿಗೆ ಭಟ್ಟರು ಎಂಬುದಾಗಿ ಹೆಸರಿತ್ತು. ಇವತ್ತು ನಾವು ಭಟ್ಟರು ಅಂತ ಕೇಳಿದ್ರೆ ಸಾಮಾನ್ಯ ಅಡಿಗೆ ಭಟ್ಟರು ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ಭಟ್ಟರು ಎಂಬುದಾಗಿ ಯಾರನ್ನು ಕರೀತಾರೆ ಅಂತ ಹೇಳಿದರೆ ಇವರೇ ಹೇಳುವಂತೆ, ವಿಜ್ಞಾನ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ನಿಜವಾಗಿ ಭಟ್ಟ ಎಂಬುದಾಗಿ ಯಾರನ್ನು ಕರಿಬೇಕು ಅಂತ ಹೇಳಿದರೆ
ವಿಜ್ಞಾತ ಭಾರತ ಪುರಾಣ, ಮಹಾಭಾರತ ಪುರಾಣ ವೇದ ವೇದಾಂಗಗಳನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿಗೆ ಭಟ್ಟ ಎಂಬುದಾಗಿ ಹಿಂದೆ ಕರೀತಾ ಇದ್ರು. ಹಾಗೆ ಈ ಮಧ್ಯಗೇಹ ಅವರಿಗೂ ಕೂಡ ಭಟ್ಟ ಎಂಬುದಾಗಿ ಕರೀತಾ ಇದ್ರು, ಮಧ್ಯಗೇಹ ಭಟ್ಟರು ಅಂತ. ಅಂತಹ ಮಧ್ಯಗೇಹ ಭಟ್ಟರು ವಿಶೇಷವಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ಉಡುಪಿ ಕ್ಷೇತ್ರಕ್ಕೆ ಹೋಗಿ ಪ್ರವಚನ ಮಾಡಿ ಬರ್ತಾ ಇದ್ರು ಅಂತೆ. ತಾವಿದ್ದಿದ್ದು ಎಲ್ಲಿ? ಪಾಜಕದಲ್ಲಿ. ಇವತ್ತು ನಾವು ಪಾಜಕದಿಂದಾಗಿ ನೋಡಿದರೆ ಸುಮಾರು 15-18 ಕಿಲೋಮೀಟರ್ಗಳ ದೂರ ಉಡುಪಿ ಕ್ಷೇತ್ರಕ್ಕೆ ಇದೆ. ಅಷ್ಟು ದೂರ ಇದ್ದರೂ ಕೂಡ ಪ್ರತಿನಿತ್ಯವಾಗಿ ನಡೆದುಕೊಂಡು ಹೋಗಿ ಆ ಉಡುಪಿಯ ಅನಂತಾಸನ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಹಾಭಾರತ ಪುರಾಣ ಗ್ರಂಥಗಳ ಪ್ರವಚನವನ್ನು ಮಾಡಿ ಪ್ರತಿನಿತ್ಯ ತಾವು ತಮ್ಮ ಮನೆಗೆ ಬರ್ತಾ ಇದ್ದರು. ಹೀಗೆ ಅತ್ಯಂತ ಆಗಿನ ಕಾಲದ ಪ್ರಸಿದ್ಧ ಒಬ್ಬ ವಿದ್ವಾಂಸರು ಅದು ಮಧ್ಯಗೇಹ ಭಟ್ಟರು. ಹಾಗೆ ಅವರಿಗೆ ಇದ್ದಂಥ ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ನಮಗೆ ಗಂಡು ಮಗು ಇಲ್ಲ ಎಂಬಂತಹ ಒಂದು ಕೊರತೆ. ಹಾಗಾಗಿ ಅವರನ್ನು ಪಡೆಯಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿ ಯಾರನ್ನು ಶರಣ ಹೊಂದಬೇಕು ಅಂತ ಅದಕ್ಕೆ ಅವರು ನಿಶ್ಚಯವನ್ನು ಮಾಡ್ತಾರೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾ ಯತ್ ಸೇವೆಯ ಗುಣಗಣಾಢ್ಯಮಪತ್ಯಮಾಪೋಹ ಅಂತ. ಹಿಂದೆ ಅನೇಕ ಜನ ಜ್ಞಾನಿಗಳಿಗೆ ಮಕ್ಕಳಾಗದೆ ಹೋಗಿದ್ದಾಗ ಅವರು ಯಾರನ್ನೂ ಆಶ್ರಯ ಮಾಡಿದರು? ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಿದರು. ಯಾರ್ಯಾರು? ಕರ್ದಮ ಪ್ರಜಾಪತಿಗಳ ಮಗ, ಕಪಿಲ ರೂಪಿಯಾದಂತಹ ಪರಮಾತ್ಮ, ಹೀಗೆ ಪರಾಶರ, ಪಾಂಡು, ಹೀಗೆ ಇವರೆಲ್ಲರೂ ಕೂಡ ಯಾರನ್ನು ಸೇವೆ ಮಾಡಿದರು? ಪರಮಾತ್ಮನನ್ನೇ ಸೇವೆಯನ್ನು ಮಾಡಿ ಒಳ್ಳೆಯ ಜ್ಞಾನಿಯಾದಂತಹ ಮಗಳನ್ನು ಪಡೆದರು. ಯಾಕೆಂದರೆ ಅವರಲ್ಲಿ ಹುಟ್ಟಿದ್ಯಾರು? ಸಾಕ್ಷಾತ್ ಕಪಿಲ ರೂಪಿಯಾದಂತಹ ಪರಮಾತ್ಮ. ಪರಾಶರದಲ್ಲಿ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಪಾಂಡುರಾಜನಲ್ಲಿ ಯಾವ ಭೀಮಸೇನ ದೇವರು, ಯುಧಿಷ್ಠಿರ ಮುಂತಾದಂತಹ ದೇವಾನುದೇವತೆಗಳೇನೇ ಮಗನಾಗಿ ಹುಟ್ಟಿದರು. ಹಾಗಾಗಿ ನಾವು ಕೂಡ ಪರಮಾತ್ಮನ ಸೇವೆಯನ್ನೇ ವಿಶೇಷವಾಗಿ ಮಾಡೋಣ ಎಂಬುದಾಗಿ ನಿಶ್ಚಯವನ್ನು ಮಾಡ್ತಾರೆ. ನಿಶ್ಚಯವನ್ನು ಮಾಡಿ ಸುಮಾರು 12 ವರ್ಷಗಳ ಕಾಲ ಮತ್ತೆ ವಾಪಸ್ ಉಡುಪಿಗೆ ಬರ್ತಾರೆ ಅಂತೆ. ಮೊದಲು ಇದ್ದಿದ್ದು ಉಡುಪಿಯಲ್ಲಿಯೇ, ಅನಂತರ ಯಾವುದೋ ಕಾರ್ಯದಿಂದಾಗಿ ಪಾಜಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮನೆಯನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದರು. ಕೊನೆಗೆ ಗಂಡು ಮಗು ಬೇಕು ಎಂಬಂತಹ ಉದ್ದೇಶದಿಂದಾಗಿ 12 ವರ್ಷಗಳ ಕಾಲ ನಿರಂತರವಾಗಿ ತಾವೇ ಮಾಡ್ತಾರೆ, ಆ ಉಡುಪಿಯ ಅನಂತಾಸನ ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ಹೇಳುವಂತೆ ದಾಂತಂ ಸ್ವಯಂ ಚ ಹೃದಯಂ ದಮಯಾಂಚಕಾರ ಸ್ವಚ್ಛಂ ಚ ದೇಹಮಧಿಕಂ ವಿಮಲೀಚಕಾರ ಎಂಬುದಾಗಿ ಒಟ್ಟು 2 ರೀತಿಯಾದ ಶುದ್ಧಿ ಬೇಕು ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನ ನಮ್ಮ ದೇಹದಲ್ಲಿ ಬಂದು ನೆಲೆಸಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಹಿಂದೆ ನೋಡಿದಂತೆ ನಮ್ಮ ಹೃದಯ ಶುದ್ಧಿ, ಮನಸ್ಸಿನ ಶುದ್ಧಿ ಇರಬೇಕು. ಇನ್ನೊಂದು ನಮ್ಮ ದೇಹ ಶುದ್ಧಿ. ಆ ಎರಡನ್ನೂ ಕೂಡ ವಿಶೇಷವಾಗಿ ಶುದ್ಧ ಮಾಡಿಕೊಂಡು ಅವರು ಏನು ಮಾಡ್ತಾರೆ? ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡಬೇಕಾದರೆ ಸಾಮಾನ್ಯವಾಗಿ ನಮಗೆ ಪುರಾಣಗಳಲ್ಲಿ ನೋಡುವಂತೆ ಮಕ್ಕಳಾಗದೆ ಹೋದರೆ ಪಯೋವ್ರತವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಪಯೋವ್ರತ ಅಂತ ಹೇಳಿದರೆ ಹಾಲನ್ನು ಮಾತ್ರ ಕುಡಿಬೇಕು ಅಂತ. ಸಾಮಾನ್ಯವಾಗಿ ವ್ರತ ಶಬ್ದಕ್ಕೆ 2 ಅರ್ಥ ಇದೆ. ವ್ರತ ತ್ಯಾಗ ನಿಷಿದ್ಧಯೋ ಅಂತ. ಅಂದರೆ ಸ್ವೀಕಾರ ಮಾಡುವುದಕ್ಕೂ ವ್ರತ ಅಂತ ಅರ್ಥ ಇದೆ, ಇನ್ನು ತ್ಯಾಗ ಮಾಡುವುದಕ್ಕೂ ವ್ರತ ಅಂತ ಅರ್ಥ ಇದೆ. ಇಲ್ಲಿ ಏನಿದೆ? ಪಯೋವ್ರತ ಅಂತ. ಪಯೋವ್ರತ ಅಂತ ಹೇಳಿದ್ರೆ ಹಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ. ಅದೇ ಚಾತುರ್ಮಾಸದಲ್ಲಿ ಬರುತ್ತೆ ಕ್ಷೀರವ್ರತ ಅಂತ. ಅಲ್ಲೇನು? ಕ್ಷೀರವನ್ನು ಬಿಡಲೇಬೇಕು ಅಂತ, ಸ್ವೀಕಾರ ಮಾಡಲೇಬಾರ್ದು ಅಂತ. ಹಾಗೆ ವ್ರತ ಶಬ್ದಕ್ಕೆ ಸ್ವೀಕಾರ ಮಾಡಬೇಕು ಅನ್ನೋಂಥ ಅರ್ಥನೂ ಇದೆ, ತ್ಯಾಗ ಮಾಡಬೇಕು ಅನ್ನೋಂಥ ಅರ್ಥ ಇದೆ. ಈ ಅರ್ಥದಲ್ಲಿ ಸ್ವೀಕಾರ ಮಾಡಬೇಕು ಅಂತ. ಪಯೋವ್ರತ ಹಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ. ಹಾಲನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂದ ತಕ್ಷಣ ಬೇಕಾದಷ್ಟು ಹಾಲು ಕುಡಿಯೋದು, ಲೀಟರ್ ಗಟ್ಟಲೆ ಕುಡಿಯೋದಲ್ಲ, ಹೊರತು ಪ್ರತಿನಿತ್ಯ ಪರಮಾತ್ಮನಿಗೆ ಒಂದು ಚಿಕ್ಕ ಲೋಟದಲ್ಲಿ ಮಾತ್ರ ಹಾಲನ್ನು ಸಮರ್ಪಣೆ ಮಾಡಿ ಅದನ್ನು ಮಾತ್ರ ಕುಡಿಬೇಕು ಅಂತ. ಅದನ್ನು ಕುಡಿದಾಗ ವಿಶೇಷವಾಗಿ ಮಕ್ಕಳಾಗುವಂತಹ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ ಎಂಬುದಾಗಿ ಪ್ರಖ್ಯಾತಿ. ಅಂತಹ ಅದು ಬರೋದು ಮುಂದೆ ಇದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಆ ವ್ರತವನ್ನು ಮಾಡಬೇಕು ಅಂತ ನಮಗೆ ಪುರಾಣಗಳು ತಿಳಿಸ್ತವೆ. ಆ ರೀತಿಯಾಗಿ ವಿಶೇಷವಾಗಿ ಈ ಮಧ್ಯಗೇಹ ದಂಪತಿಗಳು ಆ 12
ವರ್ಷಗಳ ಕಾಲ, ಅಂದರೆ ವರ್ಷಕ್ಕೆ ಒಂದು ಸಲ ಆ ಪಯೋವ್ರತ, ಆ ವ್ರತವನ್ನು ವಿಶೇಷವಾಗಿ ಮಾಡ್ತಾರೆ. ಈ ರೀತಿಯಾಗಿ ಆ ಒಂದು ಪರಮಾತ್ಮನ ವಿಶೇಷವಾದಂತಹ ಸೇವೆ, ಪ್ರತಿನಿತ್ಯ ಆ ಅನಂತಾಸನ ದೇವರ ವಿಶೇಷವಾದಂತಹ ಸೇವೆ. ಎಂತಹ ಸೇವೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಬೆಳಗ್ಗೆ ತಾವೇ ಮೊದಲು ಎದ್ದು ಕಸವನ್ನು ಗುಡಿಸಿ ರಂಗೋಲಿಯನ್ನು ಹಾಕಿ ಪ್ರತಿನಿತ್ಯ ಒಂದು ದೇವಸ್ಥಾನಕ್ಕೆ ಯಾವ ರೀತಿಯಾಗಿ ಮ್ಯಾಕ್ಸಿಮಮ್ ಸೇವೆ ಮಾಡಲಿಕ್ಕೆ ಸಾಧ್ಯವೋ ಆ ರೀತಿಯಾದಂತಹ ಪ್ರತಿಯೊಂದು ಸೇವೆಯನ್ನು, ಅಡಿಗೆ ಮಾಡೋದು, ಬಡಿಸುವುದು, ಕೊಲೆಗೆ ಎಲೆಯನ್ನು ಎತ್ತುವಂಥ ಕೆಲಸವನ್ನು ಕೂಡ ಆ ದಂಪತಿಗಳು ಮಾಡ್ತಾರೆ. ತಾವು ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಸಂಕೋಚ ಇಲ್ಲದಂತೆ ಅವರೇನು ಮಾಡ್ತಾರೆ, ಆ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಸೇವೆಯನ್ನು ಮಾಡಿದಾಗ ಆ ಕೊನೆಗೆ 12 ವರ್ಷಗಳ ಸೇವೆಯ ಫಲಿತಾಂಶವಾಗಿ ಆ ಮಧ್ಯಗೇಹ ಭಟ್ಟರ ಹೆಂಡತಿ ಗರ್ಭವತಿ ಆಗ್ತಾಳೆ. ಗರ್ಭವತಿಯಾಗಿದ್ದಾಗ ಅವಳ ಮುಖದಲ್ಲಿ ವಿಶೇಷವಾದಂತಹ ಕಾಂತಿಯಂತೆ. ಅವಳು ಹಿಂದೆ 3 ಬಾರಿ ಗರ್ಭವತಿಯಾಗಿದ್ದಳು. 3 ಬಾರಿ ಗರ್ಭವತಿಯಾಗಿದ್ದಾಗಲೂ ಕೂಡ ಈ ರೀತಿಯಾದ ಕಾಂತಿ ಇರಲಿಲ್ಲ. ಆದರೆ ಯಾವಾಗ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರು ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿದರೋ ಆವಾಗ ಅವಳ ಮುಖದಲ್ಲಿ ವಿಶೇಷವಾದ ಕಾಂತಿ ಬರಲಿಕ್ಕೆ ಪ್ರಾರಂಭ ಆಯಿತು ಅಂತೆ. ಇದೇ ಪ್ರಸಂಗವನ್ನು ನಾವು ದಶಮಸ್ಕಂದ ಭಾಗವತದಲ್ಲಿ ಕೇಳ್ತೇವೆ. ದೇವಕೀ ದೇವಿ ಪರಮಾತ್ಮ ಯಾವಾಗ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿದನೋ ಆವಾಗ ಅವಳ ದೇಹದಲ್ಲಿ ಏನೋ ವಿಶಿಷ್ಟವಾದ ಕಾಂತಿಯಂತೆ. ಹಿಂದೆ 7 ಬಾರಿ ಗರ್ಭವತಿಯಾಗಿದ್ದಾಗಲೂ ಕೂಡ ಯಾವ ಕಾಂತಿನೂ ಇರಲಿಲ್ಲ. ಸಾಮಾನ್ಯ ಗರ್ಭಿಣಿ ಹೆಂಗಸರಂತೆ ಇದ್ದಳು. ಯಾವಾಗ ಪರಮಾತ್ಮನ ಸನ್ನಿಧಾನ ಎಂಬುದು ಅವಳ ದೇಹದಲ್ಲಿ ಪ್ರಾಪ್ತಿಯಾಯಿತೋ ಆವಾಗ ಅವಳ ಮುಖದಲ್ಲಿ ವಿಶೇಷವಂತಹ ಕಾಂತಿಯಂತೆ. ಅದನ್ನೇ ನಾವು ಇಂದು ಕರೆಯೋದು ಏನು ಕಳೆ ಮುಖದಲ್ಲಿ ಅಂತ. ಆ ಕಳೆ ಮುಖದಲ್ಲಿ ಯಾವಾಗ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಇಂತಹ ವಾಯುದೇವರ ಪರಮಾತ್ಮನ ವಿಶೇಷ ಸನ್ನಿಧಾನ ಎಂಬುದು ಆ ವ್ಯಕ್ತಿಯಲ್ಲಿ ಇದ್ದಾಗ ಆ ಮುಖದಲ್ಲಿ ಆ ಕಳೆ ಬರಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ವಿಶೇಷವಾದಂಥ ಕಾಂತಿ ಇಷ್ಟಾಯಿತು. ಮತ್ತೆ ಪುನಃ ತಮ್ಮ ಮನೆಗೆ ಬರ್ತಾರೆ. ಮತ್ತೆ ಪುನಃ ಪಾಜಕ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಈ ರೀತಿಯಾಗಿ ಪ್ರಾರಂಭ ಆದಾಗ ವಾಸ್ತವಿಕವಾಗಿ ಆ ಗರ್ಭದಲ್ಲಿ ಮೊದಲು ಯಾರಿದ್ರು ಅಂತ, ಯಾಕೆಂದರೆ ಮೊದಲೇ ವಾಯುದೇವರು ಪ್ರವೇಶ ಮಾಡಿದ್ದಲ್ಲ, ಹೊರತು ಆ ಗರ್ಭದಲ್ಲಿ ಮೊದಲು ಇದ್ದದ್ದು ಯಾವ ಕುಬೇರನ ಸೇವಕನಾದಂತಹ ಮಣಿಭದ್ರ ಎಂಬಂತಹ ಒಬ್ಬ ವ್ಯಕ್ತಿ ಆ ಗರ್ಭದಲ್ಲಿ ಇದ್ದ. ಕೊನೆಗೆ ಆ ಗರ್ಭದಲ್ಲಿರುವಂತಹ ವ್ಯಕ್ತಿಯನ್ನು ಹೊರಗಡೆ ಹಾಕಿ ಅನಂತರ ವಾಯುದೇವರು ಆ ಗರ್ಭದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಹೀಗೆ ಪ್ರವೇಶ ಮಾಡಿ ಮುಂದೆ ಆಚಾರ್ಯರು ಯಾವ ವಿಜಯದಶಮಿ ಆ ನವರಾತ್ರಿ ಉತ್ಸವದಲ್ಲಿ ಕೊನೆಯ ದಿನ ಬರುವಂತಹ ಉತ್ಸವ, ಆವತ್ತಿನ ದಿನ ವಿಜಯದಶಮಿ ದಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿ ಎಂದು ಮಧ್ವಾಚಾರ್ಯರು ಅವತಾರ ಮಾಡ್ತಾರೆ. ಹೀಗೆ ಅವತಾರ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ದೇವತೆಗಳು ನಗಾರಿಯನ್ನು ಬಾರಿಸ್ತಾರಂತೆ ಆಕಾಶದಲ್ಲಿ. ಯಾಕೆಂದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಅವತಾರ ಮಾಡಿದಾಗ ಈ ರೀತಿಯಾಗಿ ಮಾಡ್ತಾರೆ ಅಂತೆ. ಶ್ರೀಕೃಷ್ಣ ಪರಮಾತ್ಮನ ತಂದೆ ವಸುದೇವ, ಅವನು ಹುಟ್ಟಿದಾಗಲೂ ಕೂಡ ಏನು ಮಾಡಿದರು, ದೊಡ್ಡ ದೊಡ್ಡ ನಗಾರಿಗಳನ್ನು ಬಾರಿಸಿದರಂತೆ. ಅದಕ್ಕೆ ಅವನಿಗೆ ನಾಮಕರಣ ಏನು ಮಾಡಿದರು, ಆನಕದುಂದುಬಿ ಅಂತ ನಾಮಕರಣ ಮಾಡಿದರು. ಆನಕದುಂದುಬಿ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ನಗಾರಿ ಅಂತ ಅರ್ಥ. ಅಂದರೆ ವಸುದೇವ ಹುಟ್ಟಿದಾಗ ನಗಾರಿಯನ್ನು ದೇವತೆಗಳು ಬಾರಿಸಿದ್ರು, ಅದರಿಂದಾಗಿ ಅವನಿಗೆ ಹೆಸರೇನೆ ನಗಾರಿ ಅಂತಲೇ ನಾಮಕರಣ ಮಾಡಿಬಿಟ್ರು. ಹಾಗೆ ಪರಮಾತ್ಮನನ್ನು ಹೊಡೆಯುವಂತಹ ತಂದೆ ಅವತಾರ ಮಾಡಿದಾಗಲೇ ಈ ರೀತಿಯಾಗಿ ಮಾಡಿದರು ಅಂತ ಹೇಳಿದರೆ, ಇನ್ನು ಸಾಕ್ಷಾತ್ ಪರಮಾತ್ಮನ ಅತ್ಯಂತ ಪ್ರೀತಿಪಾತ್ರನಾದಂತಹ ಜೀವೋತ್ತಮರಾದಂತಹ ವಾಯುದೇವರ ಅವತಾರ ಮಾಡಿದಾಗ ಸಕಲ ದೇವಾನುದೇವತೆಗಳು ಕೂಡ ಆಕಾಶದಲ್ಲಿ ಜೋರಾಗಿ ನಗಾರಿಗಳನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತೆ. ಬಾರಿಸಿದ್ದು ಮಾತ್ರ ಅಲ್ಲ, ಪ್ರಾಶ್ರಾವಿ ಕೌತುಕ ವಶೇರಿವ ಮಾನವೈಶ್ಚ ಎಂಬುದಾಗಿ ಆಗಿನ ಕಾಲದ ಕೆಲವೊಬ್ಬರಿಗೆ ಆ ಶಬ್ದವು ಕೂಡ ಕೇಳಿಸಿತು ಅಂತೆ. ಆ ರೀತಿಯಾದಂಥ ವೈಭವ ಮಧ್ವಾಚಾರ್ಯರು ಅವತಾರ ಮಾಡಿದಾಗ ಆಗಿತ್ತು. ಈ ರೀತಿಯಾಗಿ ಮಧ್ವಾಚಾರ್ಯರು ಅವತಾರ ಮಾಡ್ತಾರೆ. ಅದರಿಂದಾಗಿ ಯಾವ ಮಧ್ಯಗೇಹ ಭಟ್ಟರಿಗೆ ಅಪೂರ್ವವಾದಂತಹ ಆನಂದ ಅಂತೆ. ಯಾಕೆಂದರೆ ಈಗಾಗಲೇ 2 ಜನ ಗಂಡು ಮಕ್ಕಳು ಹುಟ್ಟಿ ಸತ್ತು ಹೋಗಿದ್ದಾರೆ. ಹಾಗಾಗಿ ಈಗ ಏನಾಗುತ್ತೋ ಏನೋ ಎಂಬಂತ ಹೆದರಿಕೆ ಇತ್ತು. ಆದರೆ ಒಳ್ಳೆ ಮುಖದಲ್ಲಿ ಲಕ್ಷಣ ಭರಿತವಾದಂತಹ ಆ ಗಂಡು ಮಗು ಹುಟ್ಟಿದಾಗ ಅವರಿಗೆ ಇನ್ನಿಲ್ಲದಂತಹ ಆನಂದ ಆಗುತ್ತೆ. ಅಂತಹ ಮಗುವಿಗೆ ವಿಶೇಷವಾಗಿ ಸಂಸ್ಕಾರಾದಿಗಳನ್ನು ಮಾಡ್ತಾರೆ. ಜಾತಕರ್ಮ ಅಂತ, ಜಾತಕರ್ಮ ಎಂಬಂತಹ ಸಂಸ್ಕಾರ ಮಾಡ್ತಾರೆ. ಮುಂದೆ ನಾಮಕರಣ ಎಂಬಂತಹ ಸಂಸ್ಕಾರ, ಅವನಿಗೆ ವಿಶೇಷವಾಗಿ ವಾಸುದೇವ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಯಾಕೆಂದರೆ ವಾಸುದೇವನಲ್ಲಿ ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿ ಇದ್ದಿದ್ದರಿಂದಾಗಿ ಆ ವ್ಯಕ್ತಿಗೆ ವಾಸುದೇವ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಸರಿ, ನಾಮಕರಣ ಆಯಿತು.
ಈ ವಿಷಯವನ್ನು ಕೇಳಿದಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಹೆಸರು ಮೂಡಿಲ್ಲಾಯ ಅಂತ. ಮೂಡಿಲ್ಲಾಯ ಎಂಬ ವಂಶಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ತಾನೇನು ಮಾಡ್ತಾನೆ, ಮದ್ದೆಗೆ ಭಟ್ಟರಿಗೆ ಒಬ್ಬ ಮಗು ಹುಟ್ಟಿದೆ, ಮಗುವಿಗೆ ಕೊಡಲಿಕ್ಕೆ ಪ್ರತಿದಿನ ಹಾಲು ಬೇಕು ಅಂತ ಒಂದು ಆಕಳನ್ನು ದಾನ ಮಾಡ್ತಾನೆ, ಗೋದಾನ ಮಾಡ್ತಾನೆ ಅಂತೆ. ಗೋದಾನದ ಉದ್ದೇಶ ಏನು, ವಾಸುದೇವನಿಗೆ ಕುಡಿಲಿಕ್ಕೆ ಹಾಲು ಬೇಕು ಅಂತ ಕೊಡ್ತಾನೆ. ಅದರಿಂದಾಗಿ ಪ್ರತಿನಿತ್ಯ ಹಾಲನ್ನು ಕುಡಿತಾ ಇರ್ತಾನೆ ವಾಸುದೇವ. ಇದರಿಂದಾಗಿ ಎಷ್ಟು ಪುಣ್ಯ ಆ ವ್ಯಕ್ತಿಗೆ ಬಂತು ಅಂತ, ಮೂಡಿಲ್ಲಾಯರಿಗೆ ಎಷ್ಟು ಪುಣ್ಯ ಬಂತು ಅಂತ ಹೇಳಿದರೆ, ಅವರು ಮುಂದೆ ಮಾಡ್ತಾರೆ, ಅವರಿಗೆ ವಯಸ್ಸಾಗಿತ್ತು, ಕೊನೆಗೆ ತಮ್ಮ ದೇಹವನ್ನು ತ್ಯಾಗ ಮಾಡಿ ಸತ್ತು ಹೋದು ತಾವೇನು ಮಾಡ್ತಾರೆ, ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ಎಂಬುದಾಗಿ ಹೇಳ್ತಾರೆ. ಅಂದರೆ ಮೂಡಿಲ್ಲಾಯರು ತಮ್ಮ ಮಗನಾಗಿ ಹುಟ್ಟಿದರಂತೆ. ಅರ್ಥಾತ್ ತಮಗೆ ತಾವೇ ಮೊಮ್ಮಗ, ತಮ್ಮ ಮಗನಿಗೆ ತಾವು ಮಗನಾಗಿ ಹುಟ್ಟಿ ಮುಂದೆ ಮಧ್ವಾಚಾರ್ಯರ ವಿಶೇಷವಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಒಳ್ಳೆಯ ಜ್ಞಾನವನ್ನು ಪಡೀತಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಯಾರಿಗೆ ದಾನ ಕೊಡ್ತೇವೆ ಎಂಬುದು ಅತ್ಯಂತ ಪ್ರಧಾನವಾದದ್ದು ಅಂತ. ಯಾಕೆಂದರೆ ಗೀತೆಯಲ್ಲಿ ಹೇಳುವಂತೆ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸತಂ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ದಾನ ಎಂಬುದು 3 ವಿಧ ಅಂತೆ. ಒಂದು ಸಾತ್ವಿಕ, ಇನ್ನೊಂದು ರಾಜಸ, ಇನ್ನೊಂದು ತಾಮಸ ಅಂತ. ಯಾವುದು ಅತ್ಯಂತ ಸಾತ್ವಿಕವಾದಂತಹ ಶ್ರೇಷ್ಠವಾದಂತಹ ನಮ್ಮನ್ನು ಉದ್ಧಾರ ಮಾಡುವಂತಹ ದಾನ ಅಂತ ಹೇಳಿದರೆ, ದೇಶೇ ಕಾಲೇ ತಥಾ ಪಾತ್ರೆ ಅಂತ ಒಂದು ದೇಶ ನೋಡಬೇಕು ಅಂತ. ದೇಶ ಅಂತ ಹೇಳಿದರೆ ನಾವು ಯಾವ ಸ್ಥಳದಲ್ಲಿ ಕೊಡ್ತಾ ಇದ್ದೇವೆ ಅಂತ. ಸುಮ್ಮನೆ ಎಲ್ಲೋ ಸಿಕ್ಕರು ಅಂತ ಸುಮ್ಮನೆ ಅಲ್ಲಿ ಕೊಡೋದಲ್ಲ. ಅದು ಮನೆಗೆ ಕರೆಸಿ ಅಥವಾ ದೇವಸ್ಥಾನದಲ್ಲಿ ಅಥವಾ ಒಂದು ನದಿ ತೀರದಲ್ಲಿ ದಾನವನ್ನು ಕೊಟ್ಟಾಗ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ದೇಶ, ನಾವು ಯಾವ ಸ್ಥಳದಲ್ಲಿ ದಾನ ಕೊಡ್ತಾ ಇದ್ದೇವೋ ಅದು ಅತ್ಯಂತ ಪ್ರಧಾನವಾದದ್ದು ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಕಾಲ ಎಂಬುದು ಅತ್ಯಂತ ಪ್ರಧಾನವಾದದ್ದು. ಸುಮ್ಮನೆ ಯಾವುದೋ ರಾಹುಕಾಲದಲ್ಲಿ ಮುಂತಾದಂತಹ ಕಾಲಗಳಲ್ಲಿ ದಾನ ಕೊಡಬಾರ್ದು, ಯೋಗ್ಯವಾದಂತಹ ಕಾಲದಲ್ಲಿ ದಾನವನ್ನು ಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಪ್ರಧಾನವಾದದ್ದು ಪಾತ್ರೆ ಅಂತ. ಪಾತ್ರೆ ಅಂತ ಹೇಳಿದರೆ ಯೋಗ್ಯನಾದಂಥ ವ್ಯಕ್ತಿಗೆ ಕೊಡಬೇಕು ಅಂತ. ಆ ವ್ಯಕ್ತಿ ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಕನಿಷ್ಠ ಆಚರಣೆಗಳು ಇಲ್ಲ, ಸುಮ್ಮನೆ ಆ ವ್ಯಕ್ತಿ ದಾನ ಕೊಡೋದಲ್ಲ, ಹೊರತು ಆ ವ್ಯಕ್ತಿ ದಾನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೋ ಇಲ್ಲೋ ಎಂಬುದಾಗಿ ಒಳ್ಳೆಯ ಯೋಗ್ಯನಾದಂತಹ ವ್ಯಕ್ತಿಗೆ ನಾವು ದಾನವನ್ನು ಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ದೇಶ, ಕಾಲ ಮತ್ತು ಪಾತ್ರ ಈ 3 ನೋಡಬೇಕು ಅಂತೆ. ಹಾಗೆ ಈ ಮೂಡಿಲ್ಲಾಯರು ಕೂಡ ಅತ್ಯಂತ ಯೋಗ್ಯರಾದಂತಹ ಮಧ್ವಾಚಾರ್ಯರಂತಹ ಒಂದು ವ್ಯಕ್ತಿಗೆ ಗೋದಾನ ಮಾಡಿದ್ದರ ಪರಿಣಾಮವಾಗಿ ಮುಂದಿನ ಜನ್ಮದಲ್ಲಿ ತಮ್ಮ ಮಗನಿಗೇನೆ ಮಗನಾಗಿ ಹುಟ್ಟಿ ಅವರೇ ಮಾಡ್ತಾರೆ, ಮಧ್ವಾಚಾರ್ಯರ 37 ಗ್ರಂಥಗಳು, ಸರ್ವಮೂಲ ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಅವರು ಉದ್ಧಾರ ಆಗ್ತಾರೆ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಮಾತನ್ನೇ ಹೇಳ್ತಾರೆ. ಯಾರು ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾರೋ ಅವರೇ ಮಾಡ್ತಾರೆ, ಪಿತೃಲೋಕಂ ಸಮಾವಿಶ್ಯ ಸ್ವಸಂತಾನೇ ಪುನಃ ಎಂಬುದಾಗಿ ತಮ್ಮ ವಂಶದಲ್ಲಿಯೇ ಮತ್ತೆ ಹುಡ್ತಾರೆ ಅಂತೆ. ಯಾಕೆ? ವಿಶೇಷವಾಗಿ ಸಾಧನೆ ಮಾಡಲಿಕ್ಕೆ ಅಂತ. ಆ ರೀತಿಯಾಗಿ ಈ ಮೂಡಿಲ್ಲಾಯರು ಹುಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ವಾಸುದೇವನಿಗೆ 3 ತಿಂಗಳಾಯಿತು. 3 ತಿಂಗಳಾದಾಗ ಉಪನಿಷ್ಕ್ರಮಣ ಎಂಬಂತಹ ಒಂದು ಸಂಸ್ಕಾರವನ್ನು ಮಾಡಬೇಕು. ಒಟ್ಟು 16 ಸಂಸ್ಕಾರಗಳು: ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲಕರ್ಮ, ಉಪನಯನ, ಮಹಾನಾಮಿ, ಮಹಾವ್ರತ, ಉಪನಿಷತ್, ಗೋದಾನ, ಸಮಾವರ್ತನ ಮತ್ತು ವಿವಾಹ ಅಂತ ಗರ್ಭಾಧಾನದಿಂದಾಗಿ ಪ್ರಾರಂಭ ಮಾಡಿ ವಿವಾಹದ ತನಕ ಒಟ್ಟು 16 ಸಂಸ್ಕಾರಗಳು ಆಗಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇವತ್ತು ನಾವು ಅಷ್ಟೆಲ್ಲ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಹೋಗೋದೇ ಇಲ್ಲ. ಮದುವೆ ಮಾಡ್ತೇವೆ, ಉಪನಯನ ಮಾಡ್ತೇವೆ, ನಾಮಕರಣ ಮಾಡ್ತೇವೆ, ಗಂಡಸರಿಗೆ ಚೌಲ ಮತ್ತು ಉಪನಯನ ಮಾಡ್ತೇವೆ, ಇಷ್ಟೇ ಮುಗೀತು. ನಾಮಕರಣವನ್ನು ಕೂಡ ಅದನ್ನು ಒಂದು ಸಂಸ್ಕಾರ ಅಂತ ಮಾಡೋದಿಲ್ಲ. ಸುಮ್ಮನೆ ತೊಟ್ಟಲ್ಲಿ ಹಾಕೋದು, ತೂಗೋದು, ಹೆಸರಿಡೋದು ಅಷ್ಟೇ. ಆದರೆ ಅದಕ್ಕೊಂದು ಸಂಸ್ಕಾರ ಅಂತ ವಿಧಿವಿಧಾನ ಇದೆ. ಒಂದು ಅಕ್ಕಿಯ ರಾಶಿಯಲ್ಲಿ ಮೊದಲು ಕುಲದೇವತೆಯ ನಾಮ ಬರಿಬೇಕು ಅಂತೆ. ಉದಾಹರಣೆಗೆ ಲಕ್ಷ್ಮೀ ವೆಂಕಟೇಶ್ವರ ದೇವರು ಕುಲದೇವರಾಗಿದ್ದರೆ ಲಕ್ಷ್ಮೀ ವೆಂಕಟೇಶ್ವರ ಭಕ್ತೋ ಅಸಿ ಎಂಬುದಾಗಿ ಬರೀಬೇಕು. ಇನ್ನೊಂದು ಮಾಸದೇವತೆಯ ನಾಮ ಅಂತ ಇರುತ್ತೆ. ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ನಿಯಾಮಕ ದೇವತೆಗಳು ಅಂತ ಇರ್ತಾರೆ, ಆ ಹೆಸರನ್ನು ಬರೀಬೇಕು. ಇನ್ನೊಂದು ನಕ್ಷತ್ರಕ್ಕೆ ಒಂದೊಂದು ಪಾದಕ್ಕೆ ಒಂದೊಂದು ಹೆಸರು ಅಂತ ಇರುತ್ತೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಚೂಚೆ ಚೋಲ ಅಂತ, ಅಂದರೆ
ಮೊದಲನೇ ಪಾದಕ್ಕೆ ಚುಕಾರದಿಂದ ಹೆಸರು ನೀಡಬೇಕು, ಎರಡನೇ ಪಾದಕ್ಕೆ ಚೆ ಚೋ ಲಾ ಅಂತ 4 ಅಕ್ಷರದ ಹೆಸರು ನೀಡಬೇಕು. ನಾವಿವತ್ತು ಜನ್ಮನಾಮ ಅಂತ ಕೇಳ್ತೇವೆ, ಅದನ್ನು ಇಡಬೇಕು. ಕೊನೆಗೆ ವ್ಯವಹಾರ ನಾಮ ಅಂತ ಇನ್ನು ಕರಿತೇವೆ, ಅದನ್ನು ಇಡಬೇಕು ಅಂತ. ಆ ರೀತಿಯಾಗಿ 4 ಹೆಸರುಗಳನ್ನು ಒಂದು ಅಕ್ಕಿಯ ರಾಶಿಯ ಮೇಲೆ ಬರೆದು ಅದರಲ್ಲಿ ವಿಶೇಷವಾಗಿ ಪರಮಾತ್ಮನನ್ನು ಆವಾಹನೆ ಮಾಡಿ ನಾಮಕರಣವನ್ನು ತಂದೆಯೇ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ತಂದೆಯೇನೇ ಮಗನನ್ನು ಬಲ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಅವನಿಗೆ ಕಿವಿಯಲ್ಲಿ ಹೆಸರನ್ನು ಹೇಳಿ ಕೊನೆಗೆ ಆ ಮಗುವನ್ನು ಮೇಲೆ ಎತ್ತಿ ನೆರೆದಿರುವಂಥ ಜನರಿಗೆ ಆ ಮಗುವಿನ ಹೆಸರನ್ನು ಹೇಳಬೇಕು ಎಂಬುದಾಗಿ ಹೇಳ್ತಾರೆ. ಆದರೆ ಅದನ್ನೆಲ್ಲ ಇವತ್ತು ವ್ಯತ್ಯಾಸ ಆಗಿದೆ. ಇನ್ನು ಸೀಮಂತ ಸಂಸ್ಕಾರವನ್ನು ಮಾಡೋದೇ ಇಲ್ಲ ನಾವು. ಸೀಮಂತ ಸಂಸ್ಕಾರ ಅಂತ ಹೇಳಿದ್ರೆ ಕೇವಲ ಆ ಹೆಣ್ಣಿಗೆ ಮಡಿಲಿನಲ್ಲಿ ಅಕ್ಕಿ ಮುಂತಾದಂತಹ ಆಭರಣ ಧಾನ್ಯಗಳನ್ನು ಹಾಕಿ ಅಷ್ಟು ಮಾಡಿಬಿಡ್ತೇವೆ ಅಷ್ಟೇ. ಆದರೆ ವಾಸ್ತವಿಕವಾಗಿ ನೋಡಿದರೆ ಸೀಮಂತ ಸಂಸ್ಕಾರಕ್ಕೂ ಕೂಡ ಒಂದು ಹೋಮ ಅಂತ ಇದೆ. ಆ ಹೋಮಾದಿಗಳನ್ನು ಮಾಡಬೇಕು. ಆ ಹೆಣ್ಣಿನ ಮೂಗಿನಲ್ಲಿ ದೂರ್ವಾ ರಸ, ಗರಿಕೆಯ ರಸವನ್ನು ಹಾಕಬೇಕು ಎಂಬುದಾಗಿ ಅನೇಕ ವಿಚಾರಗಳಿವೆ. ಅದೇ ರೀತಿ ಒಂದು ಸಂಸ್ಕಾರ ಉಪನಿಷ್ಕ್ರಮಣ ಸಂಸ್ಕಾರ ಅಂತ. ಉಪನಿಷ್ಕ್ರಮಣ ಸಂಸ್ಕಾರ ಅಂತ ಹೇಳಿದರೆ ಮಗುವನ್ನು ಮೊದಲ ಬಾರಿಗೆ ಮನೆಯಿಂದಾಗಿ ಹೊರಗೆ ಕರೆದುಕೊಂಡು ಹೋಗೋದು ಅಂತ. ಆದರೆ ಇವತ್ತು ಮಗು ಹುಟ್ಟೋದೇ ಮನೆಯಿಂದ ಹೊರಗೆ ಹುಟ್ಟುಬಿಡುತ್ತೆ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಹುಟ್ಟೋದು ತಾಯಿಯ ಮನೆಯಲ್ಲಿ, ಅದೇ ಅಜ್ಜಿ ಎಲ್ಲ ಹಿರಿಯರು ಇರ್ತಾ ಇದ್ರು, ಅವರೇ ಒಳ್ಳೆಯ ಪ್ರಸೂತಿ ತಜ್ಞರಾಗಿರ್ತಾ ಇದ್ರು. ಹಾಗಾಗಿ ಯಾವ ಡಾಕ್ಟರ್ ಬೇಡ, ಏನು ಬೇಡ, ತಾವೇ ಒಳ್ಳೆಯ ಒಂದು ನಾರ್ಮಲ್ ಡೆಲಿವರಿಯನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ಹಾಗಲ್ಲ, ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿ ಸಿಸರಿಯನ್ನೇ ಮಾಡ್ತಾರೆ. ಆ ರೀತಿಯಾಗಿ ಮಗು ಹುಟ್ಟೋದೇ ಮನೆಯಿಂದ ಹೊರಗೆ ಹುಟ್ಟುಬಿಡುತ್ತೆ. ಅದು ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಮಗು ಹುಟ್ಟೋದು ಮನೆಯ ಒಳಗೆ, ಹುಟ್ಟಿದ ತಕ್ಷಣ ಎಷ್ಟೇ ತಿಂಗಳಾದರೂ ಕೂಡ ಮಗುವನ್ನು ಹೊರಗೆ ಕರೆದುಕೊಂಡು ಹೋಗ್ತಾ ಇರಲಿಲ್ಲ ಅಂತೆ. ಮಗು ಹುಟ್ಟಿ 3 ತಿಂಗಳಾದ ನಂತರ ಉಪನಿಷ್ಕ್ರಮಣ ಎಂಬಂಥ ಸಂಸ್ಕಾರ. ಉಪನಿಷ್ಕ್ರಮಣ ಸಂಸ್ಕಾರ ಅಂತ ಹೇಳಿ ಅದಕ್ಕೇನು ಹೋಮಗಿಮ ಏನಿಲ್ಲ. ಇರೋದೇನು, ಮಗುವನ್ನು ಮನೆಯಿಂದಾಗಿ ಹೊರಗಡೆ ಕರೆದುಕೊಂಡು ಬಂದು ಸೂರ್ಯದೇವರ ದರ್ಶನವನ್ನು ಮಾಡಿಸಿ ನಂತರ ಒಂದು ದೇವಸ್ಥಾನಕ್ಕೆ ಮಗುವನ್ನು ಕರೆದುಕೊಂಡು ಹೋಗೋದು ಅಂತ. ಆ ರೀತಿಯಾಗಿ ಅದಕ್ಕೆ ಉಪನಿಷ್ಕ್ರಮಣ ಅಂದರೆ ಹೊರಗಡೆ ಬರುವುದು ಎಂಬುದಾಗಿ ಅರ್ಥ ಅದಕ್ಕೆ. ಆ ರೀತಿಯಾದಂಥ ಸಂಸ್ಕಾರವನ್ನು ಈ ಮಧ್ವಾಚಾರ್ಯರಿಗೆ ಮಾಡ್ತಾ ಇದ್ದಾರೆ. 3 ತಿಂಗಳು ಆದಾಗ, 3 ತಿಂಗಳಾಯಿತು ಆ ಮಧ್ವಾಚಾರ್ಯರನ್ನು ಉಪನಿಷ್ಕ್ರಮ ಸಂಸ್ಕಾರ ಮಾಡಲಿಕ್ಕೆ ಅಂತ ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂತ ಹೇಳಿದ್ರೆ ಉಡುಪಿಗೆ. ತಮ್ಮ ಕುಲದೇವತೆಯಾದಂತಹ ಯಾವ ಅನಂತೇಶ್ವರ ದೇವರ ಅನುಗ್ರಹದಿಂದಾಗಿಯೇ ಇವರು ಹುಟ್ಟಿದರೋ ಅಂತಹ ಅನಂತೇಶ್ವರ ದೇವರ ಸನ್ನಿಧಾನಕ್ಕೆ ಈ ಮಗುವನ್ನು ಕರೆದುಕೊಂಡು ಹೋಗಿ ಅಲ್ಲಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಈ ಮಗು ನಿನ್ನ ಅನುಗ್ರಹದಿಂದಾಗಿ ಹುಟ್ಟಿದ್ದು ಎಂಬುದಾಗಿ ಆ ಪರಮಾತ್ಮನ ಮಡಿಲಿಗೆ ಈ ಕೂಸನ್ನು ಹಾಕಿ ಉಪನಿಷ್ಕ್ರಮಣ ಸಂಸ್ಕಾರವನ್ನು ಆ ಮಗುವಿಗೆ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ನಾವು ಹಿಂದೆ ಕೇಳಿದಂತೆ ಉಡುಪಿ ಇರುವುದು ಪಾಜಕದಿಂದ 15 ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗಬೇಕು. ನಡೆದುಕೊಂಡು ಹೋಗಿದ್ದಾರೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಮಾಡಿ ಮತ್ತೆ ಸಂಜೆ ಪ್ರವಚನ, ಯಾರ್ದು? ಮದ್ದೆಗೆಹೆ ಭಟ್ಟರದು, ಉಡುಪಿಯಲ್ಲಿ ಪ್ರವಚನ ಆಯಿತು. ಪ್ರವಚನ ಮುಗಿಸ್ಕೊಂಡು ಮಡಗೆ ವಾಪಸ್ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿನಿತ್ಯ ಏನಾಗ್ತಾ ಇತ್ತು, ಮದ್ದೆಗೆ ಭಟ್ಟರು ಒಬ್ಬರೇ ಹೋಗ್ತಾ ಇದ್ರು ಪ್ರವಚನಕ್ಕೆ ಅಂತ. ಅದು ಇವತ್ತು ಹಾಗಲ್ಲ, ಮಗುವಿಗೆ ಸಂಸ್ಕಾರ ಆಗ್ತಾ ಇದೆ. ಹಾಗಾಗಿ ಬಂಧು ಬಾಂಧವರು, ಅಣ್ಣ ತಮ್ಮಂದಿರು, ಅವರ ಮಕ್ಕಳು, ಹಾಗೆ ಹೀಗೆ ಅಂತ ಎಲ್ಲ ಬಾಂಧವರು ಕೂಡ ಸೇರಿಕೊಂಡು ಉಡುಪಿಗೆ ಹೋಗಿದ್ದರು. ಪ್ರವಚನ ಎಲ್ಲ ಕೇಳಿದರು. ಪ್ರವಚನ ಮುಗಿಸ್ಕೊಂಡು ವಾಪಸ್ ತಮ್ಮ ಮನೆಗೆ ಬರ್ತಾ ಇದ್ದಾರೆ, ಅರ್ಥಾತ್ ಪಾಜಕಕ್ಕೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಮಧ್ಯರಾತ್ರಿ ಆಗಿತ್ತು. ಮಧ್ಯದಲ್ಲಿ ಭಯಾನಕವಾದಂಥ ಕಾಡು. ಉಡುಪಿ ಪ್ರಾಂತ್ಯಕ್ಕೆ ಹೋದವರಿಗೆ ಗೊತ್ತಾಗುತ್ತೆ, ಅಲ್ಲಿ ಮನೆಗಳೆಲ್ಲ ಈ ರೀತಿ ಹತ್ತಿರ ಇರೋದಿಲ್ಲ. ಒಂದು ಮನೆ ಇಲ್ಲಿತ್ತು ಅಂತ ಹೇಳಿದ್ರೆ ಇನ್ನೊಂದು 1 ಕಿಲೋಮೀಟರ್ ಬಿಟ್ಟು ಮತ್ತೆ ಇನ್ನೊಂದು ಮನೆ. ಇವತ್ತು ಹಾಗೇ ಇದೆ. ಆ ರೀತಿಯಾಗಿ ಮಧ್ಯ ಕಾಡಿನ ಪ್ರದೇಶ. ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಭಯಾನಕವಾದಂತಹ ಭೂತ ಬರುತ್ತೆ ಅಂತೆ. ಅದು ಹೇಗಿತ್ತು ಅಂತ ಹೇಳಿದರೆ, ಉದ್ವಾಂತ ರಕ್ತಮವಲೋಕಿತಮಭ್ಯದಾಯಿ ಅಂತ ಆ ಎದುರುಗಡೆ ಇರುವಂತಹ ಒಬ್ಬ ವ್ಯಕ್ತಿಗೆ, ಅರ್ಥಾತ್ ಇವ ಸಂಬಂಧಿಕರಲ್ಲಿ ಒಬ್ಬನಿಗೇನೆ ಆ ಭೂತದ ಪೀಡೆಯಾಗಿ ಆ ವ್ಯಕ್ತಿ ರಕ್ತ ಕಾರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ರಕ್ತ ಕಾರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಈ ದೊಡ್ಡ ಭೂತ ಈ ಮಗುವಿಗೆ ಏಕೆ ಪೀಡೆ ಕೊಡ್ತಾ ಇಲ್ಲ ಅಂತ. ಯಾಕೆಂದರೆ ಅವರಿಗೆಲ್ಲ ಗೊತ್ತಿತ್ತು ಆ ಮಾರ್ಗ ಅಂತ ಹೇಳೋದು ಭೂತದ ಮಾರ್ಗವೇನೆ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಬಾಲಗ್ರಹ ಅಂತ ಅಂದರೆ ಕೆಲವೊಂದು ಭೂತಗಳಿರ್ತವೆ, ಅವರಿಗೆ ಏನು ಕೆಲಸ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಪೀಡೆ ಕೊಡೋದು ಅಂತ. ಆ ರೀತಿಯಾಗಿ ಇಲ್ಲಿ ಚಿಕ್ಕ ಮಗು ಇದೆ, ಇನ್ನೂ ಕೇವಲ 3 ತಿಂಗಳು. ಆ ಮಗುವಿಗೆ ಈ ಭೂತ ಯಾಕೆ ಪೀಡೆ ಕೊಡ್ತಾ ಇಲ್ಲ ಎಂಬುದಾಗಿ ಅವರಿಗೆ ಸಂದೇಹ ಬರುತ್ತೆ. ಕೇಳ್ತಾರೆ ಅಂತೆ, ಯಾಕೆ ಕೊಡ್ತಾ ಇಲ್ಲ ಅಂತ. ಆವಾಗ ಅಲ್ಲಿ ಇದ್ದಂತಹ ಪಿಶಾಚಿ ಒಬ್ಬ ಮನುಷ್ಯನ ದೇಹದಲ್ಲಿ ಬರುತ್ತೆ ಅಂತೆ.
ಬಂದು ಹೇಳುತ್ತೆ, ಆವಿಶ್ಯ ಪೂರುಷ ಮುವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತ ಸಮಸ್ತಾನ್ ಅಂತ. ಸಾಮಾನ್ಯವಾಗಿ ನಾವು ಈ ದಾರಿಯಲ್ಲಿ ಯಾರು ಬಂದರೂ ಬಿಡೋದಿಲ್ಲ. ಅದರಲ್ಲೂ ಕೂಡ ನೀವು ಬಂದಿದ್ದು ಯಾವಾಗ? ಅಸ್ಮದ್ವಿಹಾರ ಸಮಯ. ಮನುಷ್ಯರು ಓಡಾಡೋದು ಬೆಳಕಿದ್ದಾಗ, ಭೂತಗಳು ಓಡಾಡೋದು ಮಧ್ಯರಾತ್ರಿ ಸಂದರ್ಭ. ಹಾಗಾಗಿ ಭೂತ ಹೇಳುತ್ತೆ, ಇದು ನಾವು ಓಡಾಡುವಂತಹ ಸಮಯ, ನಾವು ವಿಹಾರ ಮಾಡುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಬಂದು ಇಲ್ಲಿ ಏನು ಮಾಡ್ತಿದ್ದೀರಾ? ನಮಗೆ ತೊಂದರೆ ಕೊಡ್ತಾ ಇದ್ದೀರಾ. ಹಾಗಾಗಿ ನಾನು ಅತ್ಯಂತ ಸುಲಭವಾಗಿ ನಿಮ್ಮೆಲ್ಲರನ್ನು ಕೂಡ ನಾಶ ಮಾಡ್ತಾ ಇದ್ದೆ. ಆದರೆ ನನಗೂ ಸಾಧ್ಯ ಆಗಲಿಲ್ಲ. ಯಾಕೆ? ಯಚ್ಚಕ್ತಿ ಗುಪ್ತಿರಹಿತಾನ್ ಅಲಮಸ್ಮಿ ಹಂತಂ ಲೋಕೇಶ್ವರ ಸಬತ ಬಾಲತಮಕ್ಕಿಲೇತಿ ಎಂಬುದಾಗಿ ನಿಮ್ಮ ಹತ್ತಿರ ಇರುವಂತಹ ಈ 3 ತಿಂಗಳ ಮಗು ಏನಿದೆ ಅದರಿಂದಾಗಿ ನೀವು ಇವತ್ತು ಬಚಾವಾಗಿದ್ದೀರಿ ಅಂತ ಭೂತ ಹೇಳುತ್ತೆ. ಅದು ಹೇಳುತ್ತೆ ಲೋಕೇಶ್ವರ ಅಂತ. ಈ ಮಗು ಸಾಮಾನ್ಯವಾದಂಥ ಮಗು ಅಲ್ಲ, ಇದು ಲೋಕೇಶ್ವರ ಅಂದರೆ ಇಡೀ ಜಗತ್ತಿಗೆ ಒಡೆಯ ಎಂಬುದಾಗಿ ಹೇಳುತ್ತೆ. ಹಾಗಾಗಿ ಈ ಮಗು ಇವತ್ತು ನಿಮ್ಮ ಜೊತೆ ಇದ್ದಿದ್ದರಿಂದಾಗಿ ನೀವು ಬದುಕಿದ್ದೀರಿ. ಇಲ್ಲದೆ ಹೋಗಿದ್ದರೆ ನೀವೆಲ್ಲರೂ ಕೂಡ ಇವತ್ತು ರಕ್ತ ಕಾರಿಕೊಂಡು ಸಾಯ್ತಾ ಇದ್ರಿ ಎಂಬಂಥ ಮಾತನ್ನು ಹೇಳುತ್ತೆ. ಯಾವ ಆ ಭೂತ ಅಂದರೆ ಆ ಭೂತಕ್ಕೂ ಗೊತ್ತಿದೆ ಅಂತೆ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರು ಅಂತ. ಆವಾಗ ಇವರಿಗೆ ಎಷ್ಟು ಹೆದರಿಕೆಯಾಗಿತ್ತು ಅಷ್ಟೇ ನೆಮ್ಮದಿಯಾಗುತ್ತೆ ಅಂತೆ, ಅಷ್ಟೇ ಖುಷಿಯಾಗುತ್ತೆ ಅಂತೆ. ಒಂದು ಭೂತದ ಕೈಯಿಂದಾಗಿ ಬದುಕಿದ್ದೀವಿ, ಒಂದು ಖುಷಿ, ಇದು ಒಂದು. ಇನ್ನೊಂದು ನೆಮ್ಮದಿ ಅಂತ ಹೇಳಿದ್ರೆ, ನಮ್ಮ ಈ ವಂಶದಲ್ಲಿ ಸಾಕ್ಷಾತ್ ಲೋಕೇಶ್ವರ ಒಬ್ಬ ಯಾವುದೋ ಒಬ್ಬ ಸರ್ವೋತ್ತಮ ದೇವತೆ ಅವತಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಇಡೀ ಕುಲವೇ ಉದ್ಧಾರವಾಯಿತು ಎಂಬುದಾಗಿ ಭಾವಿಸ್ತಾರೆ ಅಂತೆ. ಯಾಕೆಂದರೆ ಇದೇ ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ಮುಂದೆ ಒಂದು ಮಾತನ್ನೇ ಹೇಳ್ತಾರೆ. ಒಬ್ಬ ಯೋಗ್ಯನಾದಂತಹ ಪರಮಾತ್ಮನಲ್ಲಿ ಭಕ್ತಿ ಇರುವಂತಹ ವ್ಯಕ್ತಿ ಒಂದು ಕುಲದಲ್ಲಿ ಹುಟ್ಟಿದ ಅಂತ ಹೇಳಿದರೆ, ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತ್ರಾಯತೆ ಇತಿ ಅಂತ. ಒಬ್ಬ ಯೋಗ್ಯ ವ್ಯಕ್ತಿ ಒಂದು ಮನೆಯಲ್ಲಿ ಹುಟ್ಟಿದ ಅಂತ ಹೇಳಿದರೆ ಸ್ವರ್ಗದಲ್ಲಿ ಅಥವಾ ನರಕದಲ್ಲಿ ಇರುವಂತಹ ಅವನ ಪಿತೃಗಳು ಪಿತಾಮಹರು ಎಲ್ಲರೂ ಕೂಡ ಜೋರಾಗಿ ಶಬ್ದ ಮಾಡ್ತಾ ನೃತ್ಯ ಮಾಡ್ತಾರೆ ಅಂತೆ, ಡ್ಯಾನ್ಸ್ ಮಾಡ್ತಾರೆ ಅಂತೆ. ಯಾಕೆ? ಒಬ್ಬ ಒಳ್ಳೆಯ ಯೋಗ್ಯನಾದಂತಹ ವ್ಯಕ್ತಿ ನಮ್ಮ ಕುಲದಲ್ಲಿ ಹುಟ್ಟಿದ್ದಾನೆ, ಅವನು ಮುಂದೆ ಶ್ರಾದ್ದಾದಿಗಳನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಅಷ್ಟು ರೀತಿಯಾದಂತಹ ಮಹತ್ವ ಎಂಬುದು ಒಬ್ಬ ವೈಷ್ಣವನಿಗಿದೆ. ಅಂತಹ ವೈಷ್ಣವ ಅಗ್ರೇಸರರಾದಂತಹ ಸಾಕ್ಷಾತ್ ವಾಯುದೇವರೇ ನಮ್ಮ ಕುಲದಲ್ಲಿ ಹುಟ್ಟಿದ್ದಾರೆ ಎಂಬುದಾಗಿ ತಿಳಿದು ಅವರಿಗೆ ತುಂಬ ಸಂತೋಷ ಆಗುತ್ತೆ. ಈ ರೀತಿಯಾಗಿ ಹುಟ್ಟಿದ ಕೇವಲ 3 ತಿಂಗಳಿನಲ್ಲಿ ಭೂತ ಬಾಧೆಯನ್ನು ನಿವಾರಣೆ ಮಾಡಿದಂತಹ ದೇವೋತ್ತಮರು ಅದು ನಮ್ಮ ಮಧ್ವಾಚಾರ್ಯರು. ಹೀಗೆ ಬೆಳೀತಾ ಬೆಳೀತಾ ಪ್ರಾರಂಭ ಆಗುತ್ತೆ. ಒಂದು ದಿವಸ ಈ ಮಧ್ವಾಚಾರ್ಯರ ತಾಯಿ ಒಂದು ಬೇರೆ ಮನೆಗೆ ಹೋಗಿರ್ತಾರೆ. ಯಾರ್ದೋ ಒಬ್ಬ ಮನೆಯಲ್ಲಿ ಒಂದು ಏನೋ ಸಮಾರಂಭ ಇರುತ್ತೆ, ಅದಕ್ಕೆ ಬೆಳಗ್ಗೆ ಹೋಗಿಬಿಟ್ಟಿರ್ತಾರೆ. ಹೋಗಬೇಕಾದ್ರೆ ಈ ಮಗುವನ್ನು ಕರೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಯಾಕೆ? ಜೋರಾಗಿ ಅಳ್ತಾ ಇರುತ್ತೆ, ಎಷ್ಟೆಲ್ಲ ಆಗ್ತಾ ಇರುತ್ತೆ ಅಂತ ಮಗುವನ್ನು ತಮ್ಮ ಮಗಳ ಕೈಯಲ್ಲಿ, ಯಾರು ಕಲ್ಯಾಣಿ ದೇವಿ, ಅವಳ ಕೈಯಲ್ಲಿ ಕೊಟ್ಟು ಹೋಗಿರ್ತಾರೆ. ಹುಷಾರಾಗಿ ಮಗುವನ್ನು ನೋಡ್ಕೋ ಅಂತ ಹೇಳಿಕೊಟ್ಟಿರ್ತಾರೆ. ನಾನು ಸಂಜೆ ಬರ್ತೀನಿ ವಾಪಸ್ಸು, ಮಗುವನ್ನು ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಕಳಿಸಿರ್ತಾರೆ. ಸರಿ, ಇಷ್ಟೆಲ್ಲ ಆಗುತ್ತೆ. ತಾಯಿ ಹೋಗ್ತಾಳೆ. ಮಧ್ಯಾಹ್ನದ ಸಮಯ ಆಗುತ್ತೆ. ಮಧ್ವಾಚಾರ್ಯರು ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಳ್ತಾರೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಕಲ್ಯಾಣಿ ದೇವಿಗೆ ರಮಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತೆ. ಮನೆಯಲ್ಲಿ ಇರುವಂತಹ ಎಲ್ಲ ಆಟಿಕೆ ಸಾಮಾನುಗಳನ್ನು ಕೊಡ್ತಾಳೆ. ಏನು ಮಾಡಿದರೂ ಕೂಡ ಮಗು ಅಳುವನ್ನು ನಿಲ್ಲಿಸೋದೇ ಇಲ್ಲ ಅಂತೆ. ಯಾಕೆಂದರೆ ನಾವೊಂದು ಗಾದೆ ಮಾತನ್ನು ಕೇಳ್ತೇವೆ, ಮಲ್ಕಿಕೊಂಡವ್ರನ್ನ ಎಬ್ಬಿಸ್ಬೋದಂತೆ, ಮಲ್ಕೊಂಡವ್ರ ಯಾಕೆ ಮಾಡ್ತಾ ಇರ್ತಾರೋ ಅವ್ರನ್ನ ಎಬ್ಬಿಸೋದು ಕಷ್ಟ ಅಂತೆ. ಹಾಗೆ ಅಳ್ತಾ ಇರೋರನ್ನ ರಮಿಸೋದು ಸುಲಭ. ಆದರೆ ಆಚಾರ್ಯರು ಇಲ್ಲಿ ಅಳ್ತಾ ಇಲ್ಲ, ಅಳೋ ಥರ ನಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟು ರಮಿಸಿದರೂ ಕೂಡ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಎಷ್ಟು ನೋಡ್ತಾಳೆ ತಾಯಿ, ಬರ್ತಾಳ ಅಂತ ನೋಡ್ತಾಳೆ. ಎಷ್ಟು ಹೊತ್ತಾದರೂ ಕೂಡ ತಾಯಿ ಬರೋದೇ ಇಲ್ಲ. ಕೊನೆಗೆ ಹಸುವಿನ ಹಾಲನ್ನು ಕುಡಿಸ್ತಾಳೆ. ಯಾವ ಮೂಡಿಲಾಯ ದಾನ ಮಾಡಿದ್ದ ಹಸು, ಅದರ ಆ ಹಾಲನ್ನು ಕುಡಿಸ್ತಾಳೆ. ಹಾಲು ಕುಡಿಸಿದರೂ ಕೂಡ ಮಗು ನಿಲ್ಲಿಸೋದೇ ಇಲ್ಲ ಹಠವನ್ನು. ಕೊನೆಗೆ ಆ ಕಡೆ ಈ ಕಡೆ ನೋಡ್ತಾಳೆ, ಎಲ್ಲಿ ನೋಡಿದರೂ ಕೂಡ ಆಹಾರ ಸಿಗೋದೇ ಇಲ್ಲ. ಕೊನೆಗೆ ಅಲ್ಲಿ ಒಂದು ಆಹಾರ ಪದಾರ್ಥ ಇರುತ್ತೆ, ಅದು ಹುರುಳಿ. ಅಂದರೆ ಹುರುಳಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬ ಗಟ್ಟಿಯಾದಂತಹ ಪದಾರ್ಥ. ಆ ಗಟ್ಟಿ ಅದನ್ನು ಬೇಯಿಸಿ ಇಟ್ಟಿರ್ತಾರೆ. ಆ ಬೇಯಿಸಿಟ್ಟಂತಹ ಹುರುಳಿಯನ್ನೇ ಏನು ಮಾಡಬೇಕು ಅಂತ ತೋಚದೆ ಮಗುವಿಗೆ ಹುರುಳಿಯನ್ನು ಕೊಡ್ತಾಳೆ. ಮಗು ಅಳುವು ನಿಲ್ಲಿಸುತ್ತೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಸಂಜೆ ತಾಯಿ ಬರ್ತಾಳೆ, ತುಂಬ ಬೇಸರದಿಂದಾಗಿ ಬರ್ತಾಳೆ.
ಯಾಕೆಂದರೆ ಅವಳು ಅಂದ್ಕೊಂಡಿದ್ದೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅಂದ್ಕೊಂಡ್ಬಿಟ್ಟಿದ್ಲು. ಆದರೆ ಅಲ್ಲಿ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ಆಯಿತು. ಹಾಗಾಗಿ ಸ್ವಲ್ಪ ನಿಧಾನವಾಗಿ ತನ್ನ ಮನೆಗೆ ಬರ್ತಾಳೆ. ಮಗು ಎಂಬುದು ಆರಾಮವಾಗಿ ಇರುತ್ತೆ, ಮುಖದಲ್ಲಿ ಅಳುನೇ ಇರೋದಿಲ್ಲ. ತಾಯಿಗೆ ಚಿಂತೆಯಾಗುತ್ತೆ ಅಂತೆ, ಯಾಕೆಂದರೆ ಮಕ್ಕಳಲ್ಲಿ ಅಳಬೇಕು ಅಂತ. ಮಕ್ಕಳು ಅಳ್ತಾ ಇದ್ದರೆ ಚೆಂದ ಇರುತ್ತೆ. ಆದರೆ ಈ ಮಗು ನೋಡಿದರೆ ತುಂಬ ಗಂಭೀರವಾಗಿದೆ, ಏನು ಅಳ್ತಾನೇ ಇಲ್ಲ, ಬೆಳಗ್ಗಿನಿಂದಾಗಿ ತಾಯಿಯ ಹಾಲನ್ನು ಕುಡಿದಿಲ್ಲ, ಏನಾಗಿದೆ ಏನು ಅಂತ ತುಂಬ ಆಶ್ಚರ್ಯ ಆಗುತ್ತೆ ಅಂತೆ. ಕೊನೆಗೆ ಮಗಳ ಹತ್ತಿರ ಕೇಳ್ತಾಳೆ, ಏನು ಮಾಡಿದೀನಿ ನೀನು ಅಂತ. ಮೊದಲು ಮಗಳು ಹೇಳೋದಿಲ್ಲ. ಕೊನೆಗೆ ತುಂಬ ಬೈದಾಗ ಮಗಳು ಹೇಳ್ತಾಳೆ, ಇಲ್ಲ, ನಾನು ಹೀಗೆ ಬೇಯಿಸಿ ಇಟ್ಟಂತಹ ಹುರುಳಿಕಾಳನ್ನು ವಾಸುದೇವನಿಗೆ ತಿನ್ನಿಸಿಬಿಟ್ಟೆ ಅಂತ. ತಾಯಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅವಳು ಬೈತಾಳೆ. ಯಾರಾದರೂ ಕೂಡ ಮಗುವಿಗೆ ಹುರುಳಿಯನ್ನು ಕೊಡ್ತಾರೆ ಹಾಗೆ ಬೈತಾರೆ. ಬೈದು ವೈದ್ಯರ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಮಗುವಿಗೆ ಹೀಗೆ ಗೊತ್ತಾಗದೇನೆ ಇದು ತಿಳಿಸ್ಬಿಟ್ಟಿದ್ದೀವಿ ಏನನ್ನು ಹುರುಳಿಕಾಳನ್ನು, ಏನಾದರೂ ಹೊಟ್ಟೆ ನೋವು ಏನಾದರೂ ವಾಸಿ ಮಾಡ್ಬೋದು ಅಂತ ತೋರಿಸ್ತಾಳೆ. ವೈದ್ಯರು ಎಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಈ ಮಗುವಿಗೆ ಯಾವುದೇ ರೀತಿಯಾದಂಥ ಸಣ್ಣ ಲಕ್ಷಣವೂ ಇಲ್ಲ, ಈ ಮಗು ಹುರುಳಿಕಾಳು ತಿಂದಿದೆ ಅಂತ. ಸಾಮಾನ್ಯವಾಗಿ ಹುರುಳಿಕಾಳನ್ನು ನಿಮ್ಮಂತಹ ದೊಡ್ಡವರು ತಿಂದ್ರೇ ಹೊಟ್ಟೆಯನ್ನು ತೊಳಿಲಿಕ್ಕಾಗೋದಿಲ್ಲ, ಅಷ್ಟು ಗಟ್ಟಿ ಪದಾರ್ಥ ಅದು ಹುರುಳಿಕಾಳು. ಅಂತಹದರಲ್ಲಿ 4-5 ತಿಂಗಳ ಪುಟ್ಟ ಮಗು ವಾಸುದೇವ ಆ ಹುರುಳಿಕಾಳನ್ನು ತಿಂದಾಗ ಕಿಂಚಿತ್ತೂ ಕೂಡ ಅದಕ್ಕೆ ಯಾವುದೇ ರೀತಿಯಂಥ ಬೇನೆ ಆಗಲಿಲ್ಲ ಅಂತೆ. ಆವಾಗ ತಾಯಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಯಿತು ಅಂತ ಬಿಟ್ಟುಬಿಡ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ, ಇಡೀ ಜಗತ್ತನ್ನೇ ತಿನ್ನುವಂತಹ ನಾಶ ಮಾಡುವಂತಹ ಸಾಮರ್ಥ್ಯ ಯಾರಿಗಿದೆ? ಅದು ಮಧ್ವಾಚಾರ್ಯರಿಗಿದೆ. ಮುಂದೆ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಮಧ್ವಾಚಾರ್ಯರ ಹೊಟ್ಟೆಯಲ್ಲಿ, ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಒಂದು ಬೆಂಕಿ ಇರುತ್ತೆ, ಅಗ್ನಿ, ಜಠರಾಗ್ನಿ ಅಂತ. ನಾವು ತಿಂದಿದ್ದೆಲ್ಲವೂ ಕೂಡ ಕರಗಿ ಹೋಗುವ, ಜೀರ್ಣ ಆಗಬೇಕು ಅಂತ. ಅದೆಲ್ಲ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಇಷ್ಟಿರುತ್ತೆ, ಸಣ್ಣ ದೀಪದ ಪರಿಣಾಮದಲ್ಲಿ ಇರುತ್ತೆ. ಆದರೆ ಮಧ್ವಾಚಾರ್ಯರ ಹೊಟ್ಟೆಯಲ್ಲಿ ಇದ್ದಂತಹ ಜಠರಾಗ್ನಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಅಂಗುಷ್ಠ ಮಾತಂ ಜಠರೇ ಪ್ರತಿಷ್ಠಿತಂ ಅಂತ, ಒಂದು ಅಂಗುಷ್ಠದಷ್ಟು, ಹೆಬ್ಬೆರಳಿನಷ್ಟು ಗಾತ್ರದ ಅಗ್ನಿ ಎಂಬುದು ಅವರ ಹೊಟ್ಟೆಯಲ್ಲಿ ಇತ್ತು. ಅದಕ್ಕೆ ಯಾವ ರೀತಿಯಾದ ಸಾಮರ್ಥ್ಯ ಇದೆ ಅಂತ ಹೇಳಿದರೆ, ವಿಶ್ವದಹಂ, ಇಡೀ ಜಗತ್ತನ್ನೇ ನಾಶ ಮಾಡುವಂತಹ, ಸುಟ್ಟು ಹಾಕುವಂತಹ ಸಾಮರ್ಥ್ಯ ಎಂಬುದು ಆ ಒಂದು ಮಧ್ವಾಚಾರ್ಯರ ಜಠರಾಗ್ನಿಗೆ ಇದೆ ಅಂತೆ. ಇಡೀ ಜಗತ್ತನ್ನೇ ಸುಟ್ಟು ಹಾಕುವಂತಹ ಜಠರಾಗ್ನಿಗೆ ಈ ಹುರುಳಿಕಾಳು ಯಾವ ಲೆಕ್ಕನೂ ಅಲ್ಲ. ಹಾಗಾಗಿ ಎಷ್ಟು ವೇಗವಾಗಿ ತಿಂದರೋ ಅಷ್ಟೋ ವೇಗವಾಗಿ ಅದನ್ನು ಜೀರ್ಣವಾಗಿ ಮಾಡಿತ್ತು ಅವರ ಹೊಟ್ಟೆಯಲ್ಲಿದ್ದಂತಹ ಜಠರಾಗ್ನಿ. ಆ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ವಿಶೇಷವಾದಂಥ ಮಹಿಮೆಯನ್ನು ತೋರಿಸ್ತಾರೆ. ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಆ ಶಕಟಾಸುರನನ್ನು ಸಂಹಾರ ಮಾಡಿದ, ಪೂತನಿಯನ್ನು ಸಂಹಾರ ಮಾಡಿದನು. ಹಾಗೆ ಮಧ್ವಾಚಾರ್ಯರು ಕೂಡ ತಮ್ಮ ವಿಶೇಷವಾದಂಥ ಮಹಿಮೆಯನ್ನು ಕೇವಲ 3-4 ತಿಂಗಳ ಶಿಶುವಾಗಿದ್ದಾಗಲೇ ಎಲ್ಲವನ್ನು ತೋರಿಸ್ತಾ ಇರ್ತಾರೆ. ಹೀಗೆಲ್ಲ ಆದಾಗ ಮತ್ತೆ ಮುಂದೆ ಬೆಳೀತಾ ಹೋಗ್ತಾ ಇರ್ತಾರೆ. ಕೊನೆಗೆ ಮುಂದೆ ಪ್ರಾಗ್ರಿಂಖಣಂ ಸ್ವಯಮತ ಸ್ಥಿತಿಮೇಶ ಚಕ್ರೆ ಅಂತ ಮೊದಲು ಅಂಬೆಗಾಲನ್ನು ಇಡ್ತಾರೆ ಅಂತೆ. ಮಧ್ವಾಚಾರ್ಯರು 5 ತಿಂಗಳಾಗಿದ್ದಾಗ ಅಂಬೆಗಾಲನ್ನು ಇಡ್ತಾರೆ. ಕೊನೆಗೆ ಅಂಬೆಗಾಲು ಇಟ್ಟು ಮನೆ ಹೊಸ್ತಲನ್ನು ದಾಟ್ತಾರೆ. ಹೀಗೆ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಏನಾಯಿತು, ಈ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಒಂದು ಎತ್ತು ಇತ್ತು. ಆಕಳು ದಾನ ಕೊಟ್ಟಿದ್ದು, ಅದೇ ರೀತಿಯಾಗಿ ಎತ್ತು ಕೂಡ ಒಂದು ಇತ್ತು. ಮಧ್ವಾಚಾರ್ಯರು ಏನು ಮಾಡ್ತಾರೆ, ಇನ್ನೂ 1 ವರ್ಷದ ಬಾಲಕ, ಅವರು ಆ ಎತ್ತಿನ ಬಾಲವನ್ನು ಹಿಡಿದುಕೊಂಡು ಒಂದು ದಿವಸ ಹಾಗೆ ಸಂಚಾರ ಮಾಡ್ತಾ ಹೋಗ್ತಾರೆ. ಎಷ್ಟು ದೂರ ಹೋದರು ಅಂತ ಹೇಳಿದರೆ, ಎಲ್ಲ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಅನೇಕ ಕಡೆ ಹೋಗಿ ಕೊನೆಗೆ ಸಾಯಂಕಾಲದ ಹೊತ್ತು ತಮ್ಮ ಮನೆಗೆ ಬರ್ತಾರೆ ಅಂತೆ. ಈ ಕಡೆ ಮಧ್ಯಗೇಹ ಭಟ್ಟರಿಗೆ ಟೆನ್ಷನ್ ಪ್ರಾರಂಭ ಆಗುತ್ತೆ. ಇನ್ನೂ 1 ವರ್ಷದ ಬಾಲಕ ಎಲ್ಲಿ ಹೋಗಿದ್ದಾನೋ ಏನಂತ ಗೊತ್ತಾಗೋದಿಲ್ಲ. ಅನೇಕ ಕಡೆ ತಾವು ಹೋಗ್ತಾರೆ, ಕೇಳ್ತಾರೆ, ನನ್ನ ಮಗನನ್ನು ಎಲ್ಲಾದರೂ ನೋಡಿದರಾ ಅಂತ. ಕೆಲವೊಬ್ಬರು ಹೇಳ್ತಾರೆ, ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಹೇಳ್ತಾರೆ, ಹೀಗೆ ನಿಮ್ಮ ಮಗು ಆ ಎತ್ತಿನ ಹಿಂದೆ ಹೋಗ್ತಾ ಇತ್ತು ಬಾಲ ಹಿಡಿದುಕೊಂಡು ಅಂತ. ಕೊನೆಗೆ ಎಲ್ಲ ಕಡೆ ಹೋಗ್ತಾರೆ, ಎಲ್ಲಿ ಹೋಗಿದರೂ ಕೂಡ ಮಧ್ವಾಚಾರ್ಯ ಸಿಗೋದೇ ಇಲ್ಲ. ಇವರಿಗೆ ತುಂಬ ದುಃಖ ಆಗುತ್ತೆ. ಮಕ್ಕಳಾಗದ ನಮಗೆ 12 ವರ್ಷಗಳ ಕಾಲ ದೀರ್ಘವಾದಂತಹ ಸೇವೆಯನ್ನು ಮಾಡಿದ್ದರ ಪರಿಣಾಮವಾಗಿ ಒಂದು ಒಳ್ಳೆಯ ಸಂತಾನವನ್ನು ಆ ಅನಂತೇಶ್ವರ ದಯಪಾಲಿಸಿದ್ದ. ಈಗ ನೋಡಿದರೆ ಆ ಮಗುವು ಕೂಡ ಕಾಣೆಯಾಗಿ ಬಿಡ್ತಾರ ಅಂತ ತುಂಬ ದುಃಖ ಆಗುತ್ತೆ. ಮನೆಯಲ್ಲಿ ಅಳ್ತಾ ಕೂತ್ಕೊಂಡಿರ್ತಾರೆ. ಸಾಯಂಕಾಲ ಆಗುತ್ತೆ. ಗೋಧೂಳಿ ಮುಹೂರ್ತ ಅಂತ ಹೇಳಿದರೆ ಹಸುಗಳೆಲ್ಲರೂ ಕೂಡ ತಮ್ಮ ಮನೆಗೆ ಬರುವಂಥ ಸಂದರ್ಭ.
ಆ ಸಂದರ್ಭದಲ್ಲಿ ಆ ಹಸುವಿನ ಬಾಲವನ್ನು ಹಿಡಿದುಕೊಂಡು ಆಚಾರ್ಯರು ಬರ್ತಾರೆ. ಆಚಾರ್ಯರು ಬಂದು ಆವಾಗ ತುಂಬ ಸಂತೋಷ ಆಗುತ್ತೆ ಅಂತೆ. ಅವರು ಕೇಳ್ತಾರೆ, ನಿನಗೆ ಹೇಗೆ ಎಷ್ಟು ಧೈರ್ಯ ಬಂತು ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಪರಮಾತ್ಮನ ಅನುಗ್ರಹದಿಂದಾಗಿ ನಾನು ಬಂದೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆ ಎತ್ತಿನ ಬಾಲವನ್ನು ಹಿಡಿದುಕೊಂಡು ಎಲ್ಲ ಕಡೆ ಸಂಚಾರವನ್ನು ಮಾಡಿ ಆಚಾರ್ಯರು ತಮ್ಮ ಮನೆಗೆ ವಾಪಸ್ ಬರ್ತಾರೆ ಎಂಬಂತಹ ಚರಿತ್ರೆಯನ್ನು ತಿಳಿಸ್ತಾರೆ. ಇದರಿಂದಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಅಂಶ ಏನು ಅಂತ ಹೇಳಿದರೆ, ಸಂಸ್ಕೃತದಲ್ಲಿ ಎತ್ತಿಗೆ ವೃಷಭ ಎಂಬುದಾಗಿ ಹೆಸರು. ಧರ್ಮಕ್ಕೆ ಹೆಸರೇನಂತ ಹೇಳಿದರೆ ವೃಷ ಎಂಬುದಾಗಿ ಹೆಸರಿದೆ ಸಂಸ್ಕೃತದಲ್ಲಿ. ಧರ್ಮ ಎಂಬ ಹೆಸರೂ ಇದೆ, ಅದೇ ರೀತಿಯಾಗಿ ವೃಷ ಎಂಬಂಥ ಹೆಸರೂ ಇದೆ. ಹಾಗಾಗಿ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ಎಂಬುದು ನಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತೆ ಎಂಬಂಥ ಅಚಲವಾದಂತಹ ನಂಬಿಕೆ ನಮಗಿರಬೇಕು ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಆ ಎತ್ತು ಹೋಗ್ತಾ ಇತ್ತು, ಎತ್ತಿಗೆ ಗೊತ್ತಿಲ್ಲ ಈ 1 ವರ್ಷದ ಬಾಲಕ ಸಾಕ್ಷಾತ್ ವಾಯುದೇವರು ಅಂತ. ಆದರೆ ಆ ಎತ್ತಿನ ಒಳಗಡೆಯೂ ಕೂಡ ಅದಕ್ಕೆ ಇದ್ದುಕೊಂಡು ಅದಕ್ಕೆ ನಿರಂತರವಾಗಿ ಉಸಿರಾಟ ಮಾಡುವಂತಹ ಶಕ್ತಿಯನ್ನು ಕೊಟ್ಟು ಅದನ್ನು ರಕ್ಷಣೆ ಮಾಡ್ತಾ ಇದ್ದವರು ಯಾರು? ಇದೇ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರು ಆ ಎತ್ತನ್ನು ರಕ್ಷಣೆ ಮಾಡಿದರು. ಹಾಗಾಗಿ ಆ ಎತ್ತು ಏನು ಮಾಡಿತು, ಯಾವುದೇ ರೀತಿಯ ತೊಂದರೆಯಾಗದಂತೆ ಆ 1 ವರ್ಷದ ಮಗುವನ್ನು ಕರೆದುಕೊಂಡು ಬಂದು ಮನೆಗೆ ಬಿಟ್ಟಿತು. ಹಾಗಾಗಿ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮವು ನಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇಂತಹ ಮಹಿಮೆಯನ್ನು ಆಚಾರ್ಯರು ತೋರಿಸ್ತಾರೆ. ಮುಂದೆ ಇನ್ನೊಂದು ವಿಶೇಷವಾದಂಥ ಮಹಿಮೆ ಅಂತ ಹೇಳಿದರೆ, ಅದು ಹುಣಸೆ ಬೀಜವನ್ನು ಕೊಟ್ಟು ತಮ್ಮ ತಂದೆಯ ಸಾಲವನ್ನು ಪರಿಹಾರ ಮಾಡಿದ್ದು ಅಂತ. ಸಾಮಾನ್ಯವಾಗಿ ಮಧ್ಯಗೆ ಭಟ್ಟರು ಒಂದು ಕೆಳವರ್ಗದ ಅಂದರೆ ಬಡತನದ ಮನೆಯಲ್ಲಿ ಇದ್ದಂತಹ ವ್ಯಕ್ತಿ. ಅನೇಕ ಸಲ ಸಾಲ ಮಾಡಿ ಜೀವನ ಮಾಡ್ತಾ ಇದ್ದರು. ಹೀಗೆ ಒಬ್ಬ ವ್ಯಕ್ತಿ ಹತ್ತಿರ ಸಾಲ ಮಾಡಿರ್ತಾರೆ, ಅನೇಕ ತಿಂಗಳಾಗಿರುತ್ತೆ, ಸಾಲ ವಾಪಸ್ ಕೊಟ್ಟಿರೋದೇ ಇಲ್ಲ. ಒಂದು ದಿವಸ ವ್ಯಕ್ತಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಜೋರಾಗಿ ಗಲಾಟೆ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಗಲಾಟೆ ಮಾಡಿ ಮನೆ ಹೊರಗಡೆ ಬಂದು ಕುಳಿತುಕೊಳ್ತಾನೆ. ನೀವು ನನಗೆ ಸಾಲವನ್ನು ವಾಪಸ್ ಕೊಡೋ ತನಕ ನಾನು ಇವತ್ತು ಊಟ ಮಾಡೋದಿಲ್ಲ ಎಂಬುದಾಗಿ ಹೇಳಿಬಿಡ್ತಾನೆ. ಹಾಗಾಗಿ ಸಾಲ ಎಂಬುದು ಅತ್ಯಂತ ಭಯಾನಕವಾದದ್ದು ಅಂತೆ. ನಾವು ಇದೇ ಮಾತನ್ನು ಪುರಾಣಗಳಲ್ಲಿ ಕೇಳುತ್ತೇವೆ. ಗರುಡ ಪುರಾಣದಲ್ಲಿ ಸಾಲ ಕೊಡುವುದು ಮತ್ತು ವಾಪಸ್ ತೀರಿಸೋದು ಎಷ್ಟು ಅತ್ಯಂತ ಪ್ರಧಾನವಾದದ್ದು ಅಂತ ಹೇಳಿದರೆ, ಒಂದು ವೇಳೆ ನಾವು ಒಬ್ಬ ವ್ಯಕ್ತಿಯ ಹತ್ತಿರ ಸಾಲವನ್ನು ಇಸಿದುಕೊಂಡು ಸಾಲ ಅವನಿಗೆ ವಾಪಸ್ ಕೊಡದೇನೆ ಹಾಗೆ ಸತ್ತು ಹೋಗಿಬಿಟ್ರೆ ಸ್ವರ್ಗದಲ್ಲಿ ಅದೇ ನರಕದಲ್ಲಿ ಇಬ್ಬರ ಭೇಟಿಯಾಗುತ್ತೆ ಅಂತೆ. ಸಾಲ ತೆಗೆದುಕೊಂಡವನು, ಸಾಲ ಕೊಟ್ಟವನು ತಾನು ತನ್ನ ದೇಹವನ್ನು ತ್ಯಾಗ ಮಾಡಿ ನರಕಕ್ಕೆ ಹೋಗಿದ್ದರೂ ಕೂಡ ಅಲ್ಲಿ ಆ ವ್ಯಕ್ತಿ ಕಂಡ್ರೆ ಅವನಿಗೆ ಕೇಳಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೆ, ನನಗೆ ಸಾಲ ವಾಪಸ್ ಕೊಡು ಅಂತ. ಅಂದರೆ ಸಾಲ ಕೊಟ್ಟಂತಹ ದೇವೇ ಹೋಗಿಬಿಟ್ಟಿದೆ. ದುಡ್ಡು ಅಶಾಶ್ವತ ಎಂಬುದಾಗಿ ಗೊತ್ತಾಗಿದ್ದರೂ ಕೂಡ ಆ ಸಂಸ್ಕಾರ ಯಾವ ರೀತಿ ಬಲಿಷ್ಠವಾಗಿರುತ್ತೆ ಅಂತ ಹೇಳಿದ್ರೆ, ತಾನು ತನ್ನ ದೇಹವನ್ನು ತ್ಯಾಗವನ್ನು ಮಾಡಿ ಸತ್ತು ನಂತರ ನರಕಕ್ಕೆ ಹೋದಾಗಲೂ ಕೂಡ ಸಾಲ ತೆಗೆದುಕೊಂಡು ಬಂದಿರುವಂಥ ವ್ಯಕ್ತಿಯಲ್ಲಿ ಬಂದರೆ ಅವನ ಹತ್ತಿರ ಕೇಳ್ತಾನೆ ಅಂತೆ, ಸಾಲವನ್ನು ವಾಪಸ್ ಕೊಡು ಅಂತ. ಅವನಿಗೆ ಕೊಡಲಿಕ್ಕೆ ಏನೂ ಇಲ್ಲವೇ ಇಲ್ಲ. ಯಾಕೆ? ಎಲ್ಲವನ್ನು ಕೂಡ ತ್ಯಾಗವನ್ನು ಮಾಡಿ ನರಕಕ್ಕೆ ಬಂದಿದ್ದಾನೆ. ಆದರೆ ಅವನ ಸಾಲವನ್ನು ವಾಪಸ್ ಕೊಡಬೇಕು. ಕೊಡದೇ ಹೋದರೆ ಆ ಪಾಪ ಹಾಗೇ ಉಳಿಯುತ್ತೆ. ಅದಕ್ಕೆ ಯಮನ ದೂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಲವನ್ನು ಯಾರು ಇಸ್ಕೊಂಡಿರ್ತಾನಲ್ಲ ಅವನ ದೇಹದಿಂದಾಗಿ ಮಾಂಸವನ್ನು ಕಿತ್ತಿ ಸಾಲವನ್ನು ಕೊಟ್ಟಿರುವಂತಹ ವ್ಯಕ್ತಿಗೆ ಆಹಾರವಾಗಿ ಕೊಡ್ತಾರೆ ಅಂತೆ ನರಕಲೋಕದಲ್ಲಿ. ಹಾಗಾಗಿ ಸಾಲ ತೆಗೆದುಕೊಳ್ತೇವೆ, ಕೆಲವೊಂದು ಸಲ ಅನಿವಾರ್ಯ ಆಗಿರುತ್ತೆ. ಆದರೆ ಅಷ್ಟೇ ಪ್ರಾಮಾಣಿಕತೆಯಿಂದಾಗಿ ಜವಾಬ್ದಾರಿಯಿಂದಾಗಿ ಸಾಲವನ್ನು ವಾಪಸ್ ತೀರಿಸಬೇಕು ಅಂತೆ. ಇಲ್ಲದೆ ಹೋದರೆ ಆ ಪಾಪ ನಮಗೆ ಬರುತ್ತೆ, ಅವನ ದುಡ್ಡನ್ನು ಉಂಡಂತಹ ಒಂದು ಪಾಪ. ಹಾಗೆ ಈ ವ್ಯಕ್ತಿಯು ಕೂಡ ತಾನು ಧರಣಿ ಸತ್ಯಾಗ್ರಹಕ್ಕೆ ಕೊಡ್ತಾನೆ ಅಂತೆ, ನೀವು ಸಾಲವನ್ನು ವಾಪಸ್ ಕೊಡುವುದರ ತನಕ ನಾವು ಈ ಮನೆಯನ್ನು ಬಿಟ್ಟು ಹೋಗೋದೇ ಇಲ್ಲ, ನಾನು ಊಟವನ್ನು ಕೂಡ ಮಾಡೋದಿಲ್ಲ ಅಂತ ಹೇಳ್ತಾನೆ. ಈ ಮಧ್ಯಗೆ ಭಟ್ಟರಿಗೆ ತುಂಬ ಚಿಂತೆಯಾಗುತ್ತೆ. ಏನೋ ಜಗಳ ಮಾಡಿ ಹೋಗಿಬಿಟ್ಟಿದ್ರೆ ಸ್ವಲ್ಪ ತಾವು ಊಟ ಮಾಡ್ತಾಯಿದ್ರು. ಮನೆಯ ಹೊರಗಡೆ ಮನೆಗೆ ಬಂದಂಥ ಅತಿಥಿ ಉಪವಾಸ ಕೂತಿದ್ದಾನೆ, ಅವನನ್ನು ಬಿಟ್ಟು ನಾವೇ ಊಟ ಮಾಡೋದು, ನಮ್ಮನ್ನು ಬಿಟ್ಟು ಮಕ್ಕಳು ಊಟ ಮಾಡೋದಿಲ್ಲ. ಹಾಗಾಗಿ ಏನು ಪರಿಸ್ಥಿತಿ ಅಂತ ತುಂಬ ಚಿಂತೆಯಾಗುತ್ತೆ. ವಾಸುದೇವ ಬಂದು ಕೇಳ್ತಾನೆ. ಆವಾಗ ಸುಮ್ಮನೆ 3-4 ವರ್ಷ ಮಧ್ವಾಚಾರ್ಯರಿಗೆ. ವಾಸುದೇವ ಬಂದು ಕೇಳ್ತಾನೆ, ಯಾಕಪ್ಪ ಊಟ ಮಾಡ್ತಾ ಇಲ್ಲ ಅಂತ. ಇಲ್ಲ, ಹೀಗೆ ಸಾಲ ಬಂದು ಕೇಳ್ತಾ ಇದ್ದಾನೆ ಅಂತ. ಹೌದಾ, ಸರಿ ಅಂತ ತಮ್ಮ ಮನೆಯಿಂದ ಹೊರಗಡೆ ಹೋಗ್ತಾರೆ. ಯಾರು? ವಾಸುದೇವ. ಹೋಗಿ ತಮ್ಮ ಮನೆಯ ಆವರಣದಲ್ಲಿ ಒಂದು ದೊಡ್ಡದಾದಂತಹ ಹುಣಸೆ ಮರ ಇರುತ್ತೆ. ಆ ಹುಣಸೆ ಮರದಿಂದಾಗಿ ಬೀಜ ಎಲ್ಲ ಒಣಗಿ ಕೆಳಗಡೆ ಬಿದ್ದಿರುತ್ತೆ. ಒಂದು ಮುಷ್ಟಿ ಬೀಜವನ್ನು ತೆಗೆದುಕೊಂಡು ಹೋಗಿ ಆ ವ್ಯಕ್ತಿಗೆ ಕೊಡ್ತಾನೆ ಅಂತೆ. ವ್ಯಕ್ತಿ ಸರಿ ಅಂತ ತಾನೇ ಮಾಡ್ತಾ ನಮ್ಮ ಮನೆಗೆ ಹೋಗಿಬಿಡ್ತಾರೆ.
ಕೊನೆಗೆ ಮದ್ದೆಗೆ ಭಟ್ರು ಅವ್ರ ಮನೆಗೆ ಹೋಗ್ಬಿಟ್ಟ ಅಂತ ಗೊತ್ತಾಗುತ್ತೆ. ಏನಾಯ್ತು ಅಂತ ಗೊತ್ತಾಗಿರೋದಿಲ್ಲ ಅವ್ರಿಗೆ. ವ್ಯಕ್ತಿ ತನ್ನ ಮನೆಯಿಂದಾಗಿ ತನ್ನ ಮನೆಗೆ ಹೋದಂಗೆ ಗೊತ್ತಾಗಿರುತ್ತೆ ಅಷ್ಟೇ. ತಾವು ಮನೆಗೆ ಬಂದು ಒಳ್ಳೆ ತೃಪ್ತಿಯಿಂದ ಊಟ ಮಾಡ್ತಾರೆ. ಊಟ ಮಾಡಿ ಮತ್ತೆ ಆ ಹಣವನ್ನು ಸಂಪಾದನೆ ಮಾಡಿ ಕೊನೆಗೆ ಸಾಲ ತೀರಿಸಲಿಕ್ಕೆ ಅಂತ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ ಅಂತೆ. ಅವ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ, ಹುಣಸಿ ಬೀಜ ಕೊಟ್ಟಿದ್ದು ಏನೂ ಗೊತ್ತೇ ಇಲ್ಲ. ಮನೆಗೆ ಹೋಗ್ತಾರೆ. ದಯವಿಟ್ಟು ಕ್ಷಮಿಸಿ, ತುಂಬ ಲೇಟ್ ಮಾಡಿದೆ, ಸಾಲವನ್ನು ತೆಗೆದುಕೊಳ್ಳಿ ಅಂತ ಹಣವನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಅಂತೆ. ಅಯ್ಯೋ ಭಟ್ರೆ, ನೀವೇ ಹಣ ಕೊಡ್ತಾ ಇದ್ದೀನಿ, ನಿಮ್ಮ ಮಗ ಅವತ್ತೇ ಕೊಟ್ಟನಲ್ಲ ಅಂತ. ಅವರಿಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಮನೆಯಲ್ಲಿ ನೋಡಿದರೆ ಬಿಡಿಗಾಸು ಇಲ್ಲ, ಅದರಲ್ಲೂ ಇವನಿಗೆ ಸಾಲ ತೀರಿಸಬೇಕಾದಂತಹ ಅಮೌಂಟು ತುಂಬ, ಹಾಗಾಗಿ ಅದನ್ನು ನನ್ನ ಮಗ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಅಂತೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಅವತ್ತು ನಿಮ್ಮ ಮಗ ನನಗೆ ಹುಣಸೆ ಬೀಜವನ್ನು ಕೊಟ್ಟು ನಿಮ್ಮ ಸಾಲವನ್ನು ಪರಿಹಾರ ಮಾಡಿದ ಅಂತ. ಅವರಿಗೇನು ಅರ್ಥ ಆಗೋದಿಲ್ಲ, ಹಾಗೆ ವಾಪಸ್ ಬಂದುಬಿಡ್ತಾರೆ. ಸರಿ ಆಯಿತು, ಒಳ್ಳೇದಾಯ್ತು ಬಿಡಿ ಅಂತ ಬರ್ತಾರೆ. ಆದರೆ ಆ ಸಾಲವನ್ನು ಕೊಟ್ಟಂತಹ ವ್ಯಕ್ತಿಗೆ ಏನಾಗಿತ್ತು ಅಂತ ಹೇಳಿದರೆ, ಯಾವಾಗ ಮಧ್ವಾಚಾರ್ಯರು ತಮ್ಮ ಕೈಯಿಂದಾಗಿ ಆ ಒಂದು ಹುಣಸೆ ಬೀಜಗಳನ್ನು ಅವರಿಗೆ ಕೊಟ್ಟರೋ ಆ ಕ್ಷಣದಲ್ಲಿ ಅಂದಿನಿಂದಾಗಿ ಆ ಬೀಜಗಳು ಹುಣಸೆ ಬೀಜ ಅಲವತ್ತು ಸುವರ್ಣದ ಬೀಜ, ಬಂಗಾರದ ಬೀಜಗಳಾಗಿ ಪರಿಣಾಮವಾಗಿ ಅವರು ಸಾಲವನ್ನು ಎಷ್ಟು ಕೊಟ್ಟಿದ್ದರೋ ಅದಕ್ಕಿಂತ 40-50 ಪಟ್ಟು ಹೆಚ್ಚು ಅದನ್ನು ತೀರಿಬಿಡ್ತು ಅಂತೆ. ಹಾಗಾಗಿ ಅವನು ತೃಪ್ತನಾಗಿ ಬಿಟ್ಟ ಎಂಬುದಾಗಿ ಹೇಳ್ತಾರೆ. ಈ ವಿಚಾರ ಯಾವುದೂ ಗೊತ್ತೇ ಇರೋದೇ ಇಲ್ಲ ಯಾರಿಗೆ, ಮಧ್ವಾಚಾರ್ಯ ತಂದೆಯವರಿಗೆ. ಹೀಗೆ ತಂದೆಯವರ ಸಾಲವನ್ನು ಹುಣಸೆ ಹಣ್ಣನ್ನು ಕೊಟ್ಟು ಪರಿಹಾರ ಮಾಡಿದಂತಹ ಕೀರ್ತಿ ಅದು ವಾಸುದೇವರು ಯಾವ ಮಧ್ವಾಚಾರ್ಯರದ್ದು. ಇವತ್ತಿಗೂ ಕೂಡ ನಾವು ಆ ಪಾಜಕ ಕ್ಷೇತ್ರಕ್ಕೆ ಹೋದಾಗ ಹುಣಸೆ ಮರವನ್ನು ನೋಡ್ತೇವೆ. ಅಲ್ಲಿ ಪ್ರಸಾದವಾಗಿ ಮಂತ್ರಾಕ್ಷರಿ ಜೊತೆಗೆ ಒಂದೊಂದು ಪೀಸ್ ಇದನ್ನು ಕೂಡ ಕೊಡ್ತಾರೆ, ಯಾವ ಹುಣಸೆ ಬೀಜವನ್ನು ಕೂಡ. ಅದನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಸಾಲ ಮಾಡುವಂಥ ಪರಿಸ್ಥಿತಿನೇ ಬರೋದಿಲ್ಲ. ಅಂದರೆ ಮಾಡಿದ್ದರೂ ಕೂಡ ಆ ಋಣ ಪರಿಹಾರವನ್ನು ಮಾಡುವಂತಹ ಸಾಮರ್ಥ್ಯ ಆ ವಾಯುದೇವರು ಕೊಡ್ತಾರೆ ಅಂತ. ಈ ರೀತಿಯಾಗಿ ವಿಶೇಷವಾದಂತಹ ಅಲೌಕಿಕವಾದಂತಹ ಮಹಿಮೆಗಳನ್ನು ಮಧ್ವಾಚಾರ್ಯ ತೋರಿಸ್ತಾರೆ. ಹೀಗೆ ಬೆಳೀತಾ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದು ಲೀಲೆಗಳನ್ನು ತೋರಿಸಿದ್ದನೋ ತಾನು ನಂದಗೋಕುಲದಲ್ಲಿ ಇರುವಾಗ, ಆ ರೀತಿಯಾಗಿ ಇವರು ಕೂಡ ಮಾಡ್ತಾ ಇರ್ತಾರೆ ವಿಶೇಷವಾದಂಥ ಮಹಿಮೆಗಳು. ಒಳ್ಳೆಯ ಮುಖದಲ್ಲಿ ಕಾಂತಿ. ಸಾಮಾನ್ಯವಾಗಿ ಮಕ್ಕಳಂದ್ರೇ ಎಲ್ರಿಗೂ ಪ್ರೀತಿ. ಆ ಕೋಮಲವಾದಂತಹ ದೇಹ ಎಲ್ಲವೂ ಕೂಡ ನೋಡಿದರೆ ಮುಟ್ಟಬೇಕು, ನೋಡಬೇಕು, ಮಾತಾಡ್ತಾ ಇರಬೇಕು ಪ್ರತಿಯೊಬ್ಬರಿಗೂ ಅನಿಸ್ತಾ ಇರುತ್ತೆ. ಅದೇ ಮಕ್ಕಳು ತುಂಬ ಚೂಟಿಯಾಗಿದ್ದರೆ, ತುಂಬ ನೋಡಲಿಕ್ಕೆ ಚೆಂದ ಆಗಿದ್ದರೆ ಇನ್ನಷ್ಟು ಆಕರ್ಷಣೆ ಇರುತ್ತೆ. ಹಾಗೆ ವಾಸುದೇವನು ಕೂಡ ಸಾಕ್ಷಾತ್ ವಾಯುದೇವರು 32 ಲಕ್ಷಣಗಳಿಂದ ಕೂಡಿದಂತಹ ದಿವ್ಯವಾದಂತಹ ದೇಹ, ಅದು ವಾಸುದೇವನ ಶರೀರ. ಹಾಗಾಗಿ ವಿಶೇಷವಾಗಿ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು, ಮತ್ತೆ ಮತ್ತೆ ಎತ್ಕೊಳ್ಳಬೇಕು, ಮತ್ತೆ ಮತ್ತೆ ಮುದ್ದಾಡಬೇಕು ಎನ್ನುವಂತಹ ಸುಂದರವಾದಂತಹ ಶರೀರ ವಾಸುದೇವನ ಶರೀರ ಅಂತೆ. ಹಾಗಾಗಿ ಮನೆಗೆ ಯಾರೇ ಬರಲಿ, ಬಂದವರು ಗಂಟೆಗಟ್ಟಲೆ ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ರು ಅಂತೆ. ಏನು, ವಾಸುದೇವನ ಜೊತೆ ಆಟ ಆಡೋದು, ಅವನನ್ನು ಪ್ರೀತಿ ಮಾಡೋದು, ಇಷ್ಟೇ ಕೆಲಸ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ಆನಂದವನ್ನು ಚಿಕ್ಕ ವಯಸ್ಸಿದ್ದಾಗಲೇ ಕೊಡ್ತಾ ಇದ್ದಂಥವ್ರು ಯಾರು, ಮಧ್ವಾಚಾರ್ಯರು. ಹೀಗೆ ಮಾಡ್ತಾ ಇದ್ದರು. ಒಂದು ದಿವಸ ತಾವು 3 ಜನ, ಮದ್ದೆಗೆಹ ಭಟ್ಟರು, 4 ಜನ, ಮದ್ದೆಗೆಹ ಭಟ್ಟರು, ಕಲ್ಯಾಣಿ ದೇವಿ ಅವರ ಹೆಂಡತಿ ಮತ್ತು ಈ ವಾಸುದೇವ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ. ಹೋದಾಗ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮದುವೆ ಅಂತ ಹೇಳಿದ್ರೆ ಗೌಜಿ ಗದ್ದಲ, ಪ್ರತಿಯೊಬ್ಬರು ಮಾತಾಡೋದು, ಅದು ಇದು ಹರಟೆ, ಇದರಲ್ಲೇ ಕಾಲ ಹೋಗಿಬಿಡುತ್ತೆ. ಆವಾಗ ಮಧ್ವಾಚಾರ್ಯ ತುಂಬ ಬೇಸರ ಆಗುತ್ತೆ. ಇಲ್ಲಿ ನನ್ನ ತಾಯಿ ಬಂದಿದ್ದಾಳೆ, ತಾಯಿ ನೋಡಿದರೆ ಪ್ರತಿ ಬೇರೆ ಜೊತೆ ಹರಟೆನೇ ಹೊಡಿತಾ ಇದ್ದಾಳೆ, ನನ್ನ ಬಗ್ಗೆ ಅವಳಿಗೆ ಗಮನನೇ ಇಲ್ಲ ಅಂತ ಸುಮ್ಮನೆ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾರೆ ಮಧ್ವಾಚಾರ್ಯರು. ಅವರಿಗೆ ಆವಾಗ ಕೇವಲ 4 ವರ್ಷ ವಯಸ್ಸು. ಈ ಮದುವೆಯ ಮನೆಯಲ್ಲಿ ಕೇವಲ ಏನಿದೆ, ಪತಿ ಸಭಾಜಿತ ಪೂರ್ವಕ ಸಂಭ್ರಮೆ ಅಂತ. ಬರೀ ಅವ್ರು ಬಂದರು ಇವರು ಹೋದರು, ಅವರಿಗೆ ಉಡುಗೊರೆ ಕೊಟ್ಟನಿಲ್ಲ, ಅವ್ರಿಗೆ ಕುಂಕುಮ ಹಚ್ಚಿದ್ನಿಲ್ಲ, ಬರೀ ಇದರಲ್ಲೇ ಆಗಿಬಿಟ್ಟಿರುತ್ತೆ. ನನ್ನ ಜೊತೆ ಯಾರೋ ಮಾತಾಡ್ತಾನೆ ಇಲ್ಲ ಅಂತ ಅವರಿಗೆ ಬೇಸರ ಆಗಿ ಆ ಮದುವೆ ಮಂಟಪದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ತಿರುಗಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಜನ ಕೇಳ್ತಾರೆ ಅಂತೆ, ಕೊನು ಈ ಆಸತಿ ತಾಂತನ ಸಾಂಪ್ರತಮ್ ಅಂತ, ಯಾರಪ್ಪ ನೀನು ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಕೇಳ್ತಾರೆ. ಕೇಳಿದವರಿಗೆಲ್ಲ ಉತ್ತರ ಏನು, ಕೇವಲ ಮುಗುಳು ನಗೆ ಮಾತ್ರ ಉತ್ತರ, ಬೇರೆ ಏನು ಮಾತಾಡಲೇ ಇಲ್ಲ ಮಧ್ವಾಚಾರ್ಯರು. ಸರಿ ಅಂತ ಮುಂದೆ ಹೋಗ್ತಾರೆ. ಪ್ರಯಾಣ ಮಾಡ್ತಾ ಅನೇಕ ಕಿಲೋಮೀಟರ್ ಗಟ್ಟಲೆ ಹೋಗಿಬಿಡ್ತಾರೆ ಅಂತೆ. ಮುಂದೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ, ಕಾನನ ದೇವತಾ ಸುಧನಮತ ನನಾಮ ರಮಾಪತಿ ಎಂಬಂತ ಕೊಡವೂರು ಎಂಬಂತಹ ಒಂದು ದೇವಸ್ಥಾನ ಇವತ್ತು ಉಡುಪಿ ಹತ್ತಿರ ಇದೆ. ಅಲ್ಲಿ ವಿಶೇಷವಾಗಿ ಶಂಕರನಾರಾಯಣ ದೇವರ ದೇವಸ್ಥಾನ ಕೊಡವೂರು ಅಂತ. ಆ ಕ್ಷೇತ್ರಕ್ಕೆ ಹೋಗ್ತಾರೆ.
ಅಲ್ಲಿ ಹೋದಾಗ ಅಲ್ಲಿರುವಂತಹ ಯಾವ ನಾರಾಯಣ ದೇವರು, ಮುಂಚೆ ಅದಕ್ಕೆ ಕೊಡವೂರು ಅಂತ ಹೆಸರು ಇತ್ತು, ಇವಾಗ ಅದು ಅಪಭ್ರಂಶದಿಂದಾಗಿ ಕೊಡವೂರು ಅಂತ ಆಗಿದೆ. ಅಲ್ಲಿ ಹೋಗಿ ವಿಶೇಷವಾದಂತಹ ನಾರಾಯಣ ದೇವರ ಒಳ್ಳೆಯ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಅಲ್ಲಿ ನಾರಾಯಣ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಮುಂದೆ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿಂದಾಗಿ ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಇದ್ದಂತಹ ಯಾವ ಅನಂತಾಸರ ದೇವರ ಸನ್ನಿಧಾನ, ಅಲ್ಲಿಗೆ ನಮಸ್ಕಾರ ಮಾಡ್ತಾರೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಸಿಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ, ಅಂದರೆ ಯಾವುದೇ ಒಂದು ಮರ ಸಿಗಲಿ ಮರಕ್ಕೆ ನಮಸ್ಕಾರ, ಯಾವುದೋ ಒಂದು ಪ್ರಾಣಿ ಸಿಗಲಿ ಪ್ರಾಣಿಗೆ ನಮಸ್ಕಾರ, ಒಂದು ಬಂಡೆ ಸಿಗಲಿ ಬಂಡೆಗೆ ನಮಸ್ಕಾರ. ಹೀಗೆ ದಾರಿಯಲ್ಲಿ ಸಿಗದೇ ಇರುವಂತಹ ಪ್ರತಿಯೊಂದು ವಸ್ತುಗಳಿಗೆ, ಗಿಡ ಮರಗಳಿಗೆ, ಕಲ್ಲು ಬಂಡೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅವರು ನಮಸ್ಕಾರ ಮಾಡ್ತಾ ಇದ್ರು. ಈ ರೀತಿಯಾಗಿ ನಮಸ್ಕಾರ ಮಾಡಿ ಇದರಿಂದಾಗಿ ನಮಗೆ ಏನು ತಿಳಿಸ್ತಾರೆ ಅಂತ ಹೇಳಿದ್ರೆ, ಪರಮಾತ್ಮನ ಸನ್ನಿಧಾನ ಇರುವುದು ಕೇವಲ ಜಡವಾದಂತಹ ಪ್ರತಿಮೆಯಲ್ಲಿ ಮಾತ್ರ ಅಲ್ಲ ಅಂತ. ನಾವು ಇವತ್ತು ಒಂದು ಪ್ರತಿಮೆಯನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಅದಕ್ಕೆ ಅನೇಕ ಶುದ್ಧಿ ಪ್ರಕ್ರಿಯೆಗಳಿವೆ. ಜಲಾಧಿವಾಸ, ಕ್ಷೀರಾಧಿವಾಸ ಮುಂತಾದಂಥ ಅನೇಕ ಪ್ರಕ್ರಿಯೆಗಳಿವೆ. ಅದರಲ್ಲಿ ಮೃತ್ತಿಕಾಧಿವಾಸ ಅಂತ, ಅಂದರೆ 42 ದಿವಸಗಳ ಕಾಲ ಪ್ರತಿಮೆಯನ್ನು ಮೊದಲು ಮಣ್ಣಿನಲ್ಲಿ ಮುಚ್ಚಿಡಬೇಕು, ಅನಂತರ ನೀರಿನಲ್ಲಿ, ಹೀಗೆ ಅನೇಕ ಧಾನ್ಯಾಧಿವಾಸ, ಗೋಧಿಯಲ್ಲಿ ಆ ಪ್ರತಿಮೆಯನ್ನು ಮುಚ್ಚಿಡಬೇಕು. ಹೀಗೆ ಇಷ್ಟೆಲ್ಲ ಶುದ್ಧಿಗಳು ಆದ ನಂತರ ಅದರಲ್ಲಿ ತತ್ವಹೋಮ, ತತ್ವನ್ಯಾಸ, ಮಾತೃಕನ್ಯಾಸಗಳನ್ನು ಮಾಡಿ ಅನೇಕ ಹೋಮಾದಿಗಳನ್ನು ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ದೇವರ ಸನ್ನಿಧಾನ ಬರುತ್ತೆ. ಬರದೇ ಹೋದರೆ ಏನಿಲ್ಲ, ಅದು ಒಂದು ಸಾಮಾನ್ಯ ಕಲ್ಲಿನ ಗೊಂಬೆ. ಇವತ್ತು ಮಕ್ಕಳು ಪ್ಲಾಸ್ಟಿಕ್ ಗೊಂಬೆ ಜೊತೆ ಆಟ ಆಡ್ತಾರೆ, ನಾವು ಮಾಡೋದು ಒಂದು ಕಲ್ಲಿನ ಗೊಂಬೆಗೆ ಪೂಜೆ ಅಂತ ಅಷ್ಟೇ ಆಗುತ್ತೆ. ಹಾಗಾಗಿ ಅಷ್ಟೆಲ್ಲ ಮಾಡಿದಾಗ ಮಾತ್ರ ಪ್ರತಿಮೆಯ ಸನ್ನಿಧಾನ ಬರಲಿಕ್ಕೆ ಸಾಧ್ಯ. ಆದರೆ ಜೀವಿಗಳಲ್ಲಿ ಆ ರೀತಿಯಾಗಿ ಹಾಲಲ್ಲ ಅಂತೆ. ಹೇಗೆ ನಾವೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು, ಪರಮಾತ್ಮ ಬಿಂಬ. ಹೇಗೆ ಒಂದು ಕನ್ನಡಿಯ ಮುಂದೆ ನಾವು ನಿಂತಾಗ ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳುತ್ತೆ. ಹಾಗೆ ಜೀವನಿಗೆ ಅನಾದಿ ಕಾಲದಿಂದಾಗಿ ಅನಂತ ಕಾಲದವರೆಗೆ ಜೊತೆಗೆ ಇರುವಂತಹ ಏಕೈಕ ಸ್ನೇಹಿತ ಅಂತ ಹೇಳೋದು ಪರಮಾತ್ಮ ಅಂತೆ. ನಾವು ಉಪನಿಷತ್ನಲ್ಲಿ ಕೇಳುವಂತೆ ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ಜಗತ್ತಿನಲ್ಲಿ ಇರುವಂತಹ ಈ ಜೀವ ಮತ್ತು ಪರಮಾತ್ಮ ಏನಿದ್ದಾರೆ, ಇವರಿಬ್ಬರನ್ನು ಏನೇ ಮಾಡಿದರೂ ಕೂಡ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ನಿರಂತರವಾಗಿ ಜೊತೆಗೇ ಇರುವವರು ಯಾರು, ಈ ಜೀವ ಮತ್ತು ಪರಮಾತ್ಮ. ಹಾಗಾಗಿ ಯಾರ್ಯಾರು ಜೀವರು, ಮನುಷ್ಯರು, ಪಶುಗಳು, ಪ್ರಾಣಿಗಳಂತಿದ್ದಾವೋ ಆ ಎಲ್ಲದರಲ್ಲೂ ಕೂಡ ಪರಮಾತ್ಮನ ಸನ್ನಿಧಾನ ಎಂಬುದು ಇದ್ದೇ ಇರುತ್ತೆ. ಹಾಗಾಗಿ ಮಧ್ವಾಚಾರ್ಯರು ಏನು ಮಾಡ್ತಾ ಇದ್ರು, ಜಗತ್ತಿನಲ್ಲಿ ಯಾರೇ ಕಾಣಲಿ, ಒಂದು ಕ್ರಿಮಿ ಕಾಣಲಿ, ಒಂದು ಮರ ಕಾಣಲಿ, ಅದಕ್ಕೂ ಕೂಡ ನಮಸ್ಕಾರ ಮಾಡ್ತಾ ಇದ್ರು ಅಂತೆ. ಹಾಗಾದರೆ ಅವರು ನಮಸ್ಕಾರ ಮಾಡಿದ್ದು ಯಾರಿಗೆ, ಆ ಮರಕ್ಕಲ್ಲ, ಆ ಕ್ರಿಮಿಗಲ್ಲ, ಹೊರತು ಅದರ ಒಳಗಡೆ ಇರುವಂತಹ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಎಂಬಂತಹ ಎಚ್ಚರಿಕೆ ಇರಬೇಕು. ಹಾಗಾಗಿ ಗುಹಾಶಯ ಏವನ ದೇಹಮಾನಿನೇ ಎಂಬುದಾಗಿ ಹೇಳುವಂತೆ ನಾವು ಯಾರಿಗೆ ನಮಸ್ಕಾರ ಮಾಡಲಿ, ಇವತ್ತು ಒಬ್ಬ ಸ್ವಾಮಿಗಳಿಗೆ ನಮಸ್ಕಾರ ಮಾಡಲಿ, ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲಿ, ಯಾರಿಗೆ ನಮಸ್ಕಾರ ಮಾಡಲಿ, ನಮಸ್ಕಾರ ಮಾಡುವುದು ಆ ವ್ಯಕ್ತಿಗಲ್ಲ, ಆ ವ್ಯಕ್ತಿಯಲ್ಲಿ ಇರುವಂತಹ ಆ ಶಕ್ತಿಗೆ, ಪರಮಾತ್ಮನಿಗೆ ಎಂಬಂಥ ಅನುಸಂಧಾನ ಪ್ರತಿಯೊಬ್ಬರಿಗೂ ಇರಬೇಕು ಎಂಬುದು ತಿಳಿಸ್ತಾರೆ. ಆ ರೀತಿಯಾಗಿ ಈ ರೀತಿಯಾದಂಥ ಅನುಸಂಧಾನವನ್ನು 4 ವರ್ಷದ ಮಗುವಾಗಿದ್ದಾಗಲೇ ಮಧ್ವಾಚಾರ್ಯರು ಪ್ರತಿಯೊಂದು ಕಡೆ ನಮಸ್ಕಾರ ಮಾಡ್ತಾ ಇದ್ರು ಅಂತೆ. ಹೀಗೆ ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ಹೀಗೆ ಪ್ರತಿಯೊಂದು ಕಡೆ ಕೂಡ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಬೇಕಾದ್ರೆ ಮಧ್ಯಗೆ ಭಟ್ರಿಗೆ ಮತ್ತೆ ಚಿಂತೆ ಪ್ರಾರಂಭ ಆಗುತ್ತೆ. ಈ ಮಗು ಒಂದು ಸಲ ಎತ್ತಿನಿಂದ ಹೋಗಿತ್ತು, ವಾಪಸ್ ಬಂತು. ಇವತ್ತು ನೋಡಿದರೆ ಮತ್ತೆ ಮನೆಯಿಂದ ಹೊರಗಡೆ ಹೋಗ್ತಾ ಇದೆ, ವಾಪಸ್ ಬರುತ್ತೋ ಇಲ್ಲ ಎಂಬ ನಂಬಿಕೆ ಇಲ್ಲ. ಮತ್ತೆ ಹುಡುಕ್ತಾರೆ, ಎಷ್ಟು ಕಡೆ ಹುಡುಕಿದರೂ ಕೂಡ ಅವರಿಗೆ ಮಗ ಸಿಗೋದೇ ಇಲ್ಲ. ಕೊನೆಗೆ ಮತ್ತೆ ಮನೆಗೆ ಬಂದು ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಆಗ್ತಾರೆ ಅಂತೆ. ನನ್ನ ಮಗು ಎಲ್ಲಿ ಹೋಯಿತು ಎಂಬುದಾಗಿ ಗೊತ್ತಾಗೋದಿಲ್ಲ. ಕೊನೆಗೆ ವಾಸುದೇವ ತಾನಾಗಿಯೇ ವಾಪಸ್ ತನ್ನ ಮನೆಗೆ ಬರ್ತಾನೆ. ಎಲ್ಲಿಗೆ ಹೋಗಿದ್ದಿ ಎಂಬುದಾಗಿ ಕೇಳ್ತಾರೆ. ನಾನು ಪರಮಾತ್ಮನಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದೆ ಎಂಬುದಾಗಿ ಹೇಳ್ತಾರೆ. ಎಲ್ಲೆಲ್ಲಿ ಹೋದಿ ಅಂತ ಕೇಳ್ತಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಈ ಕೊಡವೂರಿಗೆ ಹೋಗಿದ್ದೆ, ಉಡುಪಿಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ ಅಂತ. ಆವಾಗ ಮನೆಯಲ್ಲಿ ಬಂದಂಥ ಎಲ್ಲ ಜನರು ಕೂಡ ತುಂಬ ಆಶ್ಚರ್ಯ ಆಗುತ್ತೆ ಅಂತೆ. ಯಾಕೆಂದರೆ ಆ ಉಡುಪಿ ಪ್ರಾಂತದಲ್ಲಿ ಆವಾಗ ಓಡಾಡೋದೇ ಕಷ್ಟ. ಅದರಲ್ಲೂ ಕೂಡ 4 ವರ್ಷದ ಒಬ್ಬ ಬಾಲಕ ಯಾವುದೇ ರೀತಿಯಂಥ ಜೊತೆಗಾರರಿಲ್ಲದೇನೆ ಇಷ್ಟೆಲ್ಲ ಜಾಗಕ್ಕೆ ಒಬ್ಬನೇ ಹೋಗಿ ಓಡಾಡಿ ಬಂದಿದ್ದಾನೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಎಂಬುದಾಗಿ
ಯಾವ ಬಂಧುಗಳು ಕೇಳಿದಾಗ ಆಚಾರ್ಯರು ಹೇಳ್ತಾರೆ, ತದಿತರ ರೈರಾತ್ ನತು ಯದಾಗಮಂ ಕೃತನತಿ ಖಲು ತತ್ತ ಹರಿಸ್ಸಕ ಅಹಮಿಮಾಪಿ ಮಹೇಂದ್ರ ದಿಗಾಲಯಂ ಪ್ರಣತವಾನುತ ಯಾವದಧೀಶ್ವರಂ ಎಂಬುದಾಗಿ ಹೇಳ್ತಾರೆ. ಅಪ್ಪ ನಿಮ್ಗೆ ಯಾರು ಹೇಳಿದರು ನನ್ನ ಜೊತೆಗಾರ ಇರಲಿಲ್ಲ ಅಂತ? ನನ್ನ ಜೊತೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದ, ನಾನು ಎಲ್ಲೇ ಹೋಗಲಿ ಅವನ ಜೊತೆಗೆ ಬರ್ತಾ ಇದ್ದ. ಅವನು ಯಾರು ಅಂತೇಳಿ ಸಾಕ್ಷಾತ್ ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ವಿಶೇಷ ಅಂಶವನ್ನು ಹೇಳ್ತಾರೆ. ನಾನು ಇಲ್ಲಿಂದ ಕೊಡವೂರು ದೇವಸ್ಥಾನಕ್ಕೆ ಹೋದೆ. ಆವಾಗ ಈ ಗ್ರಾಮದ ದೇವತೆ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದನೋ ಆ ದೇವತೆ ನನಗೆ ಈ ಗ್ರಾಮದಿಂದಾಗಿ ಕೊಡವೂರು ಆ ದೇವಸ್ಥಾನ ತನಕ ಜೊತೆಗಾರನಾಗಿ ಇದ್ದ. ಅಲ್ಲಿಗೆ ನಮಸ್ಕಾರ ಮಾಡಿದೆ. ಅಲ್ಲಿಂದ ಆ ಕೊಡವೂರು ದೇವಸ್ಥಾನದ ದೇವತೆ ಯಾವ ಶಂಕರ ನಾರಾಯಣ, ಆ ದೇವತೆ ನನಗೆ ಉಡುಪಿಯ ಅನಂತಾಸನ ದೇವರ ದೇವಸ್ಥಾನಕ್ಕೆ ಹೋಗುವ ತನಕ ಅವನೇನಾಗಿದ್ದ, ನಮಗೆ ಜೊತೆಗಾರನಾಗಿದ್ದ. ಅಲ್ಲಿಂದಾಗಿ ಅನಂತಾಸನ ದೇವರು ಇನ್ನೊಂದು ಕ್ಷೇತ್ರಕ್ಕೆ ಹೋಗೋ ತನಕ, ಹೀಗೆ ನಾವು ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ನೋ ಆಯಾಯ ದೇವಸ್ಥಾನದ ದೇವತೆ ನನಗೆ ಮುಂದಿನ ಸ್ಥಳಕ್ಕೆ ಹೋಗೋ ತನಕ ಜೊತೆಗಾರನಾಗಿ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಬಾರದಂತೆ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದವನು ಆ ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಆವಾಗ ಯಾವ ಮದ್ದಗೆಯ ಭಟ್ಟರಿಗೆ ತುಂಬ ಸಂತೋಷ ಆಗುತ್ತೆ. ಒಂದು ಸಂತೋಷ ಮಗ ಮನೆಗೆ ಬಂದಿದ್ದು, ಇನ್ನೊಂದು ಸಂತೋಷ ಈ ರೀತಿಯಾದಂತಹ ಅಪೂರ್ವವಾದಂಥ ಅನುಸಂಧಾನ 4 ವರ್ಷದ ಬಾಲಕನಿಗೆ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಇದು ಸಾಮಾನ್ಯವಾದಂತಹ ಮಗುವಲ್ಲ ಎಂಬುದಾಗಿ ಅರ್ಥ ಆಗುತ್ತೆ. ಇದೇ ರೀತಿಯಾದಂಥ ಅನುಸಂಧಾನ ನಮಗೆ ಇರಬೇಕು ಅಂತ ನಮಗೆ ಪುರಾಣಗಳು ತಿಳಿಸ್ತವೆ. ಇವತ್ತು ನಾವು ಅನೇಕ ಜನ ಎಲ್ಲ ಯಾತ್ರೆಗೆ ಅಂತ ಹೋಗ್ತೇವೆ. ಯಾತ್ರೆಗೆ ಹೋಗಬೇಕಾದ್ರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತೇವೆ, ತೀರ್ಥ ಶ್ರಾದ್ದ ಮಾಡ್ತೇವೆ, ನದಿಯಲ್ಲಿ ಸ್ನಾನ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಎಲ್ಲ ದಾನ ಮಾಡ್ತೇವೆ. ಆದರೆ ಈ ಅನುಸಂಧಾನ ನಮಗೆ ಇರೋದಿಲ್ಲ. ಏನು ಅಂತ, ನಾವು ಯಾತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ರಾಯಚೂರಿಂದ ಒಂದು ಸ್ಥಳಕ್ಕೆ ಹೋದ್ವಿ. ಎಲ್ಲಿಗೆ ಹೋದ್ವಿ? ಯಾವುದೋ ಪಂಡರಾಪುರಕ್ಕೆ ಹೋದ್ವಿ. ಆವಾಗ ಏನು ಅನುಸಂಧಾನ ಇರಬೇಕು? ನಾವು ಇವತ್ತು ನನ್ನ ಮನೆಯಿಂದಾಗಿ ಹೊರಟಿದ್ದೇನೆ ಅಂತ ಹೇಳಿದ್ರೆ ನನ್ನ ಮನೆಯ ದೇವತೆ ಇವತ್ತು ನನ್ನನ್ನು ಪಂಡರಾಪುರಕ್ಕೆ ತಲುಪಿಸೋ ತನಕ ನನ್ನ ರಕ್ಷಣೆಯ ಜವಾಬ್ದಾರಿ ನಮ್ಮ ಮನೆಯ ದೇವರದ್ದು. ಪಂಡರಾಪುರದಿಂದ ಮತ್ತೆ ಎಲ್ಲೋ ಉಜ್ಜಯಿನಿಗೆ ಹೋದೆ, ಅಲ್ಲಿಂದ ಏನು ಜವಾಬ್ದಾರಿ? ಆ ಪಂಡರಾಪುರದ ವಿಠ್ಠಲ ದೇವರು ನನ್ನ ಜೊತೆಗೆ ನಿರಂತರವಾಗಿ ಇದ್ದುಕೊಂಡು ಅಲ್ಲಿಗೆ ಸೇರಿಸ್ತಾನೆ ಅಂತ. ಮುಂದೆ ಅಲ್ಲಿಂದ ಕಾಶಿ, ಹೀಗೆ ಇದರಲ್ಲಿ ಹೋಗ್ತೇವೆ. ಆ ಎಲ್ಲ ಕ್ಷೇತ್ರದ ದೇವತೆಯು ಕೂಡ ನನ್ನ ಜೊತೆಗೆ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬಂಥ ಅನುಸಂಧಾನ ಇರಬೇಕು. ಅನುಸಂಧಾನ ಇದ್ದಾಗ ಮಾತ್ರ ರಕ್ಷಣೆ ಮಾಡೋದಲ್ಲ, ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇರ್ತಾನೆ. ಆದರೆ ಅನುಸಂಧಾನ ನಮಗೆ ಬಂದಾಗ ಅದೇನಾಗುತ್ತೆ, ವಿಶೇಷವಾದ ಫಲವನ್ನು ತಂದು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ನಾವು ಮಾಡುವಂತಹ ಸಂಧ್ಯಾ ವಂದನೆ, ಏಕಾದಶಿ ವ್ರತ, ಗುರುಮಂತ್ರ ಜಪ ಎಲ್ಲವೂ ಆಗಲಿ, ಯಾವಾಗದು ಒಂದು ಮ್ಯಾಕ್ಸಿಮಮ್ ಫಲ ಅಂದರೆ ವಿಶೇಷ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳಿದರೆ ಅದರ ಜೊತೆ 3 ಇರಬೇಕು ಅಂತೆ. ಒಂದು ಶ್ರದ್ಧೆ, ಇನ್ನೊಂದು ವಿದ್ಯೆ, ಇನ್ನೊಂದು ಉಪನಿಷತ್ತು ಅಂತ. ಶ್ರದ್ಧೆ ನಿಮಗೆಲ್ಲ ಗೊತ್ತೇ ಇದೆ, ಅದರಲ್ಲಿ ಒಳ್ಳೆಯ ಶ್ರದ್ಧೆ ಇರಬೇಕು, ಇನ್ವಾಲ್ವ್ ಆಗಿ ಮಾಡಬೇಕು. ಇನ್ನೊಂದು ವಿದ್ಯೆ ಅಂತ. ವಿದ್ಯೆ ಅಂತ ನಾನು ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಸುಮ್ಮನೆ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ ಸಂಧ್ಯಾವಂದನೆ ಮಾಡೋದು ಅಲ್ಲ, ಏಕೋಸ್ಕರ ಮಾಡ್ತಾ ಇದ್ದೇನೆ, ಯಾಕೆ ಮಾಡಬೇಕು, ಇದನ್ನು ಮಾಡಿದರೆ ಯಾರ್ಯಾರು ಮಾಡಿದ್ದಾರೆ ಇದನ್ನು ಎಂಬುದಾಗಿ ತಿಳಿದುಕೊಳ್ಳಬೇಕು, ಅದರ ಪೂರ್ವಾಪರಗಳನ್ನು ತಿಳಿದುಕೊಳ್ಳಬೇಕು. ಇದು ವಿದ್ಯೆ ಅಂತ ಕರೆಸ್ಕೊಳ್ಳುತ್ತೆ. 3ನೇದು ಉಪನಿಷತ್ತು ಅಂತ. ಉಪನಿಷತ್ತು ಅಂತ ಹೇಳಿದರೆ ಇದು ನನಗೆ ವಿಹಿತ, ಇದನ್ನು ಮಾಡಿದರೆ ನನಗೆ ಒಂದು ಏನಾಗುತ್ತೆ, ಫಲ ಸಿಗುತ್ತೆ, ನಾನು ಬ್ರಾಹ್ಮಣ, ಇದನ್ನು ಸಂಧ್ಯಾವಂದನೆ ಮಾಡಬೇಕು, ನಾನು ಇದನ್ನು ಮಾಡಬೇಕು ಎಂಬುದಾಗಿ, ಇದು ನನಗೆ ವಿಹಿತ ಎಂಬುದಾಗಿ ಅದರ ಮೇಲೆ ನಂಬಿಕೆಯನ್ನಿಟ್ಟು ಆ ಕಾರ್ಯವನ್ನು ಮಾಡಬೇಕು. ಹೀಗೆ ಇದು ಈ 3 ಅಂಶಗಳಿದ್ದಾಗ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ನಮಗೆ ವಿಶೇಷವಾದ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಪ್ರಧಾನವಾದದ್ದು ಅನುಸಂಧಾನ ಎಂಬುದಾಗಿ, ಆ ರೀತಿಯಾದಂಥ ಅನುಸಂಧಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಮುಂದೆ ಆಚಾರ್ಯ ತಮ್ಮ ಅನೇಕ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾರೆ. ಕೇವಲ ಹೇಳೋದು ಮಾತ್ರ ಅಲ್ಲ, ತಾವು ಮಾಡ್ತಾರೆ. ಮಾಡಿದ್ದನ್ನು ಅವರು ಉಪದೇಶ ಮಾಡಿದಂತಹ ವಿಶೇಷವಂತಹ ಗುರುಗಳು ಅದು ಮಧ್ವಾಚಾರ್ಯರು. ಹೀಗೆ ವಿಶೇಷವಂತ ಮಹಿಮೆಯನ್ನು ತೋರಿಸ್ತಾರೆ. ಹೀಗೆ ಮಹಿಮೆಯನ್ನು ತೋರಿಸಿ ತಾವು ಮುಂದೆ ಅಕ್ಷರಾಭ್ಯಾಸ ಮಾಡಬೇಕು ಅಂತ. ಅಕ್ಷರಾಭ್ಯಾಸ ಒಂದು ದಿವಸ ಇವತ್ತು ನಾವು ಪಾಜಕದಲ್ಲಿ ನೋಡ್ತೇವೆ, ಮಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿದಂತಹ ಒಂದು ದೊಡ್ಡ ಬಂಡೆ ಅಂತ, ಅಲ್ಲಿ ದೊಡ್ಡ ಬಂಡೆನೇ ಇದೆ. ಅದೇ ಇವತ್ತಿನ ತಲ ಅವಾಗೆಲ್ಲ ಸ್ಲೇಟು ಬುಕ್ ಮುಂತಾದ ಯಾವುದೂ ಇರಲಿಲ್ಲ. ಇದ್ದಿದ್ದು ತಾಳೆಗರಿಗಳು, ಅಥವಾ ತಾಳೆಗರಿಗಳಲ್ಲಿ ಒಂದು ಸಲ ಬರೆಸಿದರೆ ಅಳಿಸ್ಲಿಕ್ಕೆ ಆಗೋದಿಲ್ಲ, ಹಾಗೆ ಉಳಿದು ಬಿಡುತ್ತೆ. ಅದಕ್ಕೋಸ್ಕರನೇ ಹಿಂದಿನ ಎಲ್ಲ ಜ್ಞಾನಿಗಳು ಕೂಡ ತಮ್ಮ ಗ್ರಂಥಗಳನ್ನು ತಾಳೆಗರಿಗಳಲ್ಲಿ ಬರೆದಿಟ್ಟಿದ್ದು.
ಇವನಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು, ಅಕ್ಷರಾಭ್ಯಾಸ ಅಂದರೆ ಏನು? ಒಂದು ಸಲ ಬರ್ಸೋದು, ಅಳಿಸೋದು, ಮತ್ತೆ ಬರೆಯೋದು. ಹಾಗಾಗಿ ಬಂಡೆಕಲ್ ಮೇಲೆ ಮಾಡಿದ ಅನುಕೂಲ ಅಂತ ಬಂಡೆಕಲ್ ಮೇಲೆ ಬರೆಸ್ತಾರೆ. ಒಂದು ದಿನ ಒಳ್ಳೆ ಶುಭ ಮುಹೂರ್ತದಲ್ಲಿ ಮಗನಿಗೆ ಒಳ್ಳೆ ಪುಣ್ಯವಾಚ ಎಲ್ಲದನ್ನು ಮಾಡಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಕ್ಷರಾಭ್ಯಾಸ ಮಾಡಿಸಿದ್ರು. ಮತ್ತೆ ಮಾಡಬೇಕು, ಮರುದಿನ ಅದನ್ನು ಅಳಿಸ್ತಾರೆ, ಮತ್ತೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಆಚಾರ್ಯರು ಹೇಳ್ತಾರೆ, ಲಿಪಿಕುಲಂ ನಾನು ತಾತ ಗತೆ ಇದ್ದೀನಿ, ಲಿಖಿತಮೇವ ಪುನರ್ಲಿಖಿತಂ ಕುತಃ ಅಂತ. ಅಪ್ಪ ಮತ್ತೆ ಅದನ್ನೇ ಯಾಕೆ ಬರೆಸ್ತಿದೆಯ್ಯ ಅಂತ. ಸಾಮಾನ್ಯವಾಗಿ ಮಕ್ಕಳಿಗೆ ಇವತ್ತು ಬರೆಸಿದ್ರೆ ನಾಳೆ ನೆನಪಿರೋದಿಲ್ಲ ಏನು ಬರೆಸಿದ್ದೀವಿ ಅಂತ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಲಿಖಿತಮೇವ ಪುನರ್ಲಿಖಿತಂ ಕುತಃ. ಅಪ್ಪ ಇದನ್ನು ನಿನ್ನೆನೆ ಬರೆಸ್ಬಿಟ್ಟಿದ್ದೆ, ನೀನು ಇದನ್ನ ನೆನಪಿದೆ, ಮತ್ತೆ ಇದನ್ನು ಬರೆಸ್ತಾ ಇದ್ದೀಯಾ, ಮತ್ತೆ ಹೊಸದು ಯಾವುದನ್ನು ಹೇಳ್ಕೊಡು ಅಂತ ಹೇಳ್ತಾರೆ ಅಂತೆ ಯಾವ ಮಧ್ವಾಚಾರ್ಯರು. ಆವಾಗ ಮದ್ದಿಗೆ ಭಟ್ರಿಗೆ ಗೊತ್ತಾಗುತ್ತೆ, ನನ್ನ ಮಗ ಸಾಮಾನ್ಯ ಮಗ ಅಲ್ಲ, ಇವನು ಏಕಪಾಠಿ ಅಂತ. ಏಕಪಾಠಿ ಅಂತ ಹೇಳಿದರೆ ಒಂದು ಸಲ ಹೇಳಿದರೆ ಸಾಕು, ಅದು ತಲೆಯಲ್ಲಿ ಗಾಢವಾಗಿ ಅಚ್ಚಳಿ ಎದೆ ಉಳಿದುಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ನಾನು ನನ್ನ ಮಗನಿಗೆ ಬಂಡೆಕಲ್ಲಿನ ಮೇಲೆ ಅಕ್ಷರಾಭ್ಯಾಸ ಮಾಡಿ ತಪ್ಪು ಮಾಡಿದೆ ಅಂತ ಅನಿಸ್ಬಿಡುತ್ತೆ ಅಂತ ಅವರಿಗೆ. ಸುಮ್ಮನೆ ತಾಳೆಗರಿಯಲ್ಲಿ ಅಭ್ಯಾಸ ಮಾಡಿಸ್ಬಿಟ್ಟೆ ಅದು ಗಟ್ಟಿಯಾಗಿ ಉಳಿತಾ ಇತ್ತು, ನಾನು ತಪ್ಪು ಮಾಡಿದೆ ಎಂಬಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ವಿಶೇಷವಾದಂತಹ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ತಾವು 4 ವರ್ಷ ವಯಸ್ಸಾಗಿದ್ದಾಗಲೇ ಅವರಿಗೆ ಒಂದು ತಮ್ಮ ವಿಶೇಷವಾದ ಮಹಿಮೆಯನ್ನು ತೋರಿಸ್ತಾರೆ ಅಂತೆ. ಒಂದು ದಿವಸ ಶಿವಭಟ್ಟ ಎಂಬಂತಹ ಒಬ್ಬ ವ್ಯಕ್ತಿ ಪುರಾಣವನ್ನು ಹೇಳ್ತಾ ಇರ್ತಾರೆ, ಪ್ರವಚನ ಆಗ್ತಾ ಇರುತ್ತೆ. ಇದೇ ರೀತಿಯಾಗಿ ಪ್ರವಚನ ಆಗ್ತಾ ಇರುತ್ತೆ. ಪ್ರವಚನ ಎಲ್ಲ ಮಧ್ಯದ ಹಂತಕ್ಕೆ ಬಂದಿರುತ್ತೆ. ಮಧ್ಯದ ಹಂತಕ್ಕೆ ಬಂದಿರಬೇಕಾದ್ರೆ ಆ ವ್ಯಕ್ತಿ ಯಾವುದೋ ಒಂದು ವಿಚಾರವನ್ನು ಹೇಳ್ತಾನೆ. ವಿಚಾರವನ್ನು ಹೇಳಿದಾಗ ಮಧ್ವಾಚಾರ್ಯರು ಹೇಳ್ತಾರೆ, ನೀವು ಹೇಳುವಂತಹ ಏನು ಪ್ರವಚನ ಇದೆ ಅದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಯಾವುದೋ ಪ್ರವಚನ ಮಾಡ್ತಾ ಇರ್ತಾರೆ, ರಾಮಾಯಣದ ಮಹಾಭಾರತ ಯಾವುದೋ ಮಾಡ್ತಾ ಇರ್ತಾರೆ. ಆವಾಗ 4 ವರ್ಷದ ಬಾಲಕ ವಾಸುದೇವ ಹೇಳ್ತಾನೆ, ಶಿವಭಟ್ಟರೇ, ನೀವು ಹೇಳ್ತಾ ಇರುವಂತಹ ವ್ಯಾಖ್ಯಾನ ಇದು ಪ್ರಾಚೀನರಿಗೆ ಸಮ್ಮತವಾದಂತಹ ಅಭಿಪ್ರಾಯ ಅಲ್ಲ, ನೀವು ತಪ್ಪು ಹೇಳ್ತಾ ಇದ್ದೀರಿ ಅಂತ. ಆ ಶಿವಭಟ್ಟರಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಶಿವಭಟ್ಟರು ಅಂತ ಹೇಳಿ ಸಾಮಾನ್ಯ ಯಾರೋ ಪ್ರವಚನಕಾರರಲ್ಲ, ಆಗಿನ ಕಾಲದ ಅತ್ಯಂತ ಪ್ರಸಿದ್ಧವಾದಂತಹ ಉಡುಪಿ ಪ್ರಾಂತ್ಯದ ದೊಡ್ಡ ವಿದ್ವಾಂಸರು. ಅಂತಹ ವಿದ್ವಾಂಸರ ಮುಂದೆ ಯಾವುದೋ ಒಂದು 4 ವರ್ಷದ ಬಾಲಕ ನಿನ್ನೆ ಮೊನ್ನೆ ತಾನೇ ಅಕ್ಷರಾಭ್ಯಾಸ ಮಾಡಿದ್ದಾನೆ. ಆ 4 ವರ್ಷದ ಬಾಲಕ ಶಿವಭಟ್ಟರೇ, ನೀವು ಮಾಡ್ತಾ ಇರುವಂತಹ ಉಪನ್ಯಾಸ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನನಗೆಷ್ಟು ಅಸಹ್ಯ ಆಗಬಾರ್ದು ದೊಡ್ಡ ಸಭೆಯಲ್ಲಿ. ಹೌದಾ, ಸರಿ ನೀನು ಬಂದು ಹೇಳು ಅಂತ ಹೇಳಿಬಿಡ್ತಾರೆ. ಸರಿ ನಾನು ಹೇಳ್ತೇನೆ ಅಂತ ಧೈರ್ಯದಿಂದಾಗಿ ಮಧ್ವಾಚಾರ್ಯ ಮೇಲೆ ಹೇಳ್ತಾರೆ ಅಂತೆ. ಆವಾಗ ಅವ್ರ ತಂದೆ ತಾಯಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ನನ್ನ ಮಗು ಅಲ್ಲಿ ಏನೋ ಹೋಗಿ ಚತತ ಬೇಬೆ ಅಂತ ಏನೇನು ಹೇಳಿಬಿಟ್ರೆ ನಮಗೆ ಅಸಹ್ಯ ಆಗುತ್ತೆ, ಬೇಡ ಅಂತ ಕುಳಿಸಿ ಅಂತ ಹೇಳ್ತಾರೆ. ವಾಸುದೇವ್ ಹೇಳ್ತಾನೆ, ಅಮ್ಮ ನೀನೇನೋ ಚಿಂತೆ ಮಾಡಬೇಡ, ನಾನು ಹೋಗಿ ಹೇಳಿ ಬರ್ತೇನೆ ಅಂತ. ಸರಿ ಅಂತ ವೇದಿಕೆಯ ಮೇಲೆ ಬರ್ತಾರೆ. ಶಿವಭಟ್ಟರು ಅವರಿಗೆ ಸ್ವಲ್ಪ ಆವಾಗ ಹೆದರಿಕೆ ಪ್ರಾರಂಭ ಆಗುತ್ತೆ ಅಂತೆ. ಮಧ್ವಾಚಾರ್ಯರ ಮುಖದ ಕಾಂತಿಯನ್ನು ನೋಡಿ. ಸಾಮಾನ್ಯವಾಗಿ ಸ್ಟೇಜ್ ಮೇಲೆ ಒಂದು 4 ವರ್ಷದ ಮಗು ಬಂತು ಅಂತ ಹೇಳಿದರೆ ಅದಕ್ಕೆಲ್ಲ ಗೊತ್ತಿದ್ರೂ ಕೂಡ ಹೇಳಿಕ್ಕೆ ಬರೋದಿಲ್ಲ, ಯಾಕೆ ಒಂದು ಸ್ಟೇಜ್ ಫೀರ್ ಅಂತ ಇರುತ್ತೆ. ಆದರೆ ಈ 4 ವರ್ಷದ ಮಗುವಿನ ಮುಖವನ್ನು ನೋಡಿದರೆ ಅಪಾರವಾದಂತಹ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಎಂಬುದಾಗಿದೆ. ಆವಾಗ ಇವರಿಗೆ ತುಂಬ ಒಂಥರ ಹೆದರಿಕೆ ಆಗುತ್ತೆ ಅಂತೆ. ಸರಿ ಅರ್ಥ ಹೇಳುವಂತ ಕೂಡಿಸ್ತಾರೆ ಅಂತೆ. ಕೂಡಿಸಿದಾಗ ಆ ಯಾವ ಮಧ್ವಾಚಾರ್ಯರು 4 ವರ್ಷದ ಬಾಲಕ ಆಗಿನ ಕಾಲದ ಎಲ್ಲ ವಿದ್ವಾಂಸರು ಕೂಡ ಮೆಚ್ಚುವಂತೆ ಆ ಶ್ಲೋಕಗಳನ್ನು ಪುಂಖಾನುಪುಂಖವಾಗಿ ಒಂದೊಂದರ ಮೇಲಿಂದಂತೆ ಹೇಳಿ ನಿರಂತರವಾಗಿ ಅರ್ಥ ಎಂಬುದು ಯಾವ ರೀತಿಯಾಗಿ ಮಾಡಿದರೆ ಸರಿಯಾಗಿ ಇರುತ್ತೋ ಆ ರೀತಿಯಾದಂತಹ ಪ್ರಾಚೀನರಿಗೆ ಸಮ್ಮತವಾದಂತಹ ಅರ್ಥವನ್ನು, ಆ ಶಿವಭಟ್ಟರು ಹೇಳಿದಕ್ಕೆ ಅರ್ಥಕ್ಕೆ ವಿರುದ್ಧವಾದಂತಹ ಅರ್ಥವನ್ನು ಆ ಮಧ್ವಾಚಾರ್ಯರು 4 ವರ್ಷದ ಬಾಲಕರು ಹೇಳ್ತಾರೆ ಅಂತೆ. ಆವಾಗ ಶಿವಭಟ್ಟರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅಂತೆ. ಹೌದು ಮಗು, ನೀನು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ ಅಂತೆ. ಇಲ್ಲಿ ಗಮನಿಸಬೇಕಾದದ್ದು 2 ಅಂಶ. ಒಂದು, ವಾಸುದೇವ ಅದು ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವ ಅವತಾರ, ಅಪಾರವಾದಂಥ ಜ್ಞಾನ ಇತ್ತು, ಹೇಳಿದರು ಸರಿ. ಇದನ್ನು ಒಪ್ಪಿಕೊಂಡಿದ್ದು ಶಿವಭಟ್ಟರ ದೊಡ್ಡತನ ಅಂತೆ. ಯಾಕೆಂದರೆ ಸಾಮಾನ್ಯವಾಗಿ ವಿದ್ಯೆ ಎಂಬುದು ಏನಾಗುತ್ತೆ ಅಂತ ಹೇಳಿದ್ರೆ ಅಹಂಕಾರ ತಂದು ಕೊಟ್ಟುಬಿಡುತ್ತೆ ಅಂತೆ. ಯಾರೇ ಏನೇ ಹೇಳಿ, ನಮಗಿಂತ ದೊಡ್ಡವರೇ ಹೇಳಿ ನಾವು ಹೇಳಿದ್ದೇ ಸರಿ ಎಂಬಂತಹ ಅಹಂಕಾರ ಸರ್ವಥಾ ಇರಬಾರ್ದು. ಶಿವಭಟ್ಟರಂತಹ ದೊಡ್ಡ ವಿದ್ವಾಂಸರು ಅಲ್ಲಿ ನೆರೆದಿದ್ದರು. ಅವರೆಲ್ಲ ಹೇಳ್ತಾರೆ, ಅಲ್ಲಿದ್ದದ್ದು ಇವರೊಬ್ಬರೇ ಅಲ್ಲ, ಶಿವಭಟ್ಟರೊಬ್ಬರೇ ಅಲ್ಲ, ಅನೇಕ ಜನ ವಿದ್ವಾಂಸರು ಇದ್ದರು. ಅವರೆಲ್ಲ ಹೇಳ್ತಾರೆ,
ಅವಶ್ಯವಾಗಿ ವಾಸುದೇವ ಹೇಳಿದ್ದೇ ಸರಿ ಅಂತ ಹೇಳ್ತಾರೆ. ಶಿವಭಟ್ಟರು ಕೂಡ ಹೇಳ್ತಾರೆ, ಹೌದು ನಾನು ತಪ್ಪು ಹೇಳಿದೆ, ಈ 4 ವರ್ಷದ ಬಾಲಕ ವಾಸುದೇವ ಸರಿಯಾಗಿ ನಾನು ಹೇಳಿದ್ದನ್ನು ಸರಿ ಮಾಡಿದ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ವಿದ್ಯಾ ದದಾತಿ ವಿನಯಂ ಎಂಬುದಾಗಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಅಂದರೆ ವಿದ್ಯೆ ಇದ್ದಂತಹ ವ್ಯಕ್ತಿಗೆ ನಿಜವಾಗಿ ಇರಬೇಕಾದದ್ದು ಏನು ಅಂತ ಹೇಳಿದ್ರೆ, ದೊಡ್ಡ ಆಭರಣ ಅಂತ ಹೇಳಿದ್ರೆ ವಿನಯ ಅಂತೆ. ನಾನೇನು ದೊಡ್ಡ ವಿದ್ಯಾವಂತ ಹಾಗೆ ಹೀಗೆ ಅಂತ ಅಹಂಕಾರವನ್ನು ಸರ್ವಥಾ ಪಡಬಾರ್ದು. ವಿದ್ಯೆ ಇದ್ದವನಿಗೆ ನಿಜವಾದಂತಹ ಭೂಷಣ ಅಂತ ಹೇಳಿದ್ರೆ ಯಾವುದೋ ಬಂಗಾರದ ತುಳಸಿ ಮಣಿಯೋ ಅಥವಾ ಇನ್ನೊಂದೇನೋ ಸರ್ವಥಾ ಅಲ್ಲ, ಹೊರತು ವಿದ್ಯಾವಂತನಿಗೆ ನಿಜವಾದಂತಹ ಆಭರಣ ಅಂತ ಹೇಳಿದ್ರೆ ಅದು ವಿನಯ. ವಿದ್ಯೆಯ ಜೊತೆಗೆ ವಿನಯ ಎಂಬುದು ಸೇರಿದಾಗ ಅವನು ಲೋಕಪ್ರಸಿದ್ಧನಾಗಿಬಿಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಂತಹ ವಿನಯ ಎಂಬುದು ಯಾರಲ್ಲಿ ಇತ್ತು? ಈ ಶಿವಭಟ್ಟರಲ್ಲಿ ಇತ್ತು. ಹಾಗಾಗಿ ಅವರು ಕೂಡ ಹೇಳ್ತಾರೆ, ವಾಸುದೇವ ನೀನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ತಪ್ಪು ಎಂಬುದಾಗಿ ದೊಡ್ಡ ಸಭೆಯಲ್ಲಿ ಹೇಳೋದು ದೊಡ್ಡ ಮಾತು. ಸುಮ್ಮನೆ ಆಮೇಲೆ ಮನೆಗೆ ಕರೆದು ನೀ ಚೆನ್ನಾಗಿ ಹೇಳಿದೆ ಅಂತ ಬೆನ್ನು ತೊಟ್ಟೋದಲ್ಲ. ನೆರೆದಂತಹ ಸಭೆಯಲ್ಲಿಯೇ ಮಗು ನೀನು ಹೇಳಿದ್ದು ಸರಿ ಎಂಬುದಾಗಿ ಅವನಿಗೆ ಒಳ್ಳೆಯ ಶಹಬ್ಬಾಸ್ಗಿರಿಯನ್ನು ಹೇಳ್ತಾರೆ ಅಂತೆ. ಹೀಗೆ ವಿಶೇಷವಾಗಿ ತನ್ನ ಮಹಿಮೆಯನ್ನು ತೋರಿಸ್ತಾನೆ. ಇನ್ನು ಕೊನೆಗೆ ಇನ್ನೊಂದು ಮಹಿಮೆ, ಇನ್ನೊಂದು ಕೂಡ ಇದೇ ರೀತಿ ಪ್ರವಚನ ಆಗ್ತಾ ಇರುತ್ತೆ. ಪ್ರವಚನ ಆಗ್ತಾ ಇರಬೇಕಾದ್ರೆ ಅಲ್ಲಿಗೆ ಆಚಾರ್ಯರು ಹೋಗಿರ್ತಾರೆ, ಆ ಪ್ರವಚನ ಎಲ್ಲ ಆಗ್ತಾ ಇರುತ್ತೆ. ಆಗಬೇಕಾದ್ರೆ ಒಂದು ವಿಚಾರ ಬರುತ್ತೆ. ಯಾವುದೋ ಒಂದು ಪ್ರವಚನ ಮಾಡ್ತಾ ಇರ್ತಾರೆ. ಪ್ರವಚನ ಮಾಡಬೇಕಾದ್ರೆ ಒಂದು ಪದ ಬರುತ್ತೆ, ಲಿಕುಚ ಅನ್ನುವಂತಹ ಪದ ಬರುತ್ತೆ. ಲಿಕುಚ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ಪ್ರವಚನ ಮಾಡೋರು ಅರ್ಥ ಹೇಳೋದೇ ಇಲ್ಲ, ಹಾಗೆ ಮುಂದೆ ಹೋಗ್ಬಿಡ್ತಾರೆ. ಆವಾಗ ಈ ವಾಸುದೇವ ಎದ್ದು ಅಂತ ಕೇಳ್ತಾನೆ ಅಂತೆ, ನೀವು ಆ ಪದದ ಅರ್ಥವನ್ನು ಯಾಕೆ ಹೇಳಲಿಲ್ಲ ಎಂಬುದಾಗಿ ಹೇಳ್ತಾರೆ. ಆವಾಗ ಅವರು ಸುಮ್ಮನೆ ಆಗ್ಬಿಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ. ಆವಾಗ ಮಧ್ವಾಚಾರ್ಯ ಹೇಳ್ತಾರೆ, ಇಲ್ಲ ನೀವು ಆ ಪದದ ಅರ್ಥವನ್ನು ಹೇಳಬೇಕು ಅಂತ ಹೇಳ್ತಾರೆ. ಈ ಪ್ರಸಂಗ ಯಾವುದು ಅಂತ ಹೇಳಿದರೆ, ಮಹಾಭಾರತದ ಸಭಾಪರ್ವದಲ್ಲಿ ಒಂದು ವಾಕ್ಯ ಬರುತ್ತೆ. ಆಮ್ರಾಹ ಪನಸವೃಕ್ಷಾಶ್ಚ ಅಂಕೋಲಾಹ ತಿಲದುಂದುಕಾಹ ಲಿಕುಚ ಮಾತೃಕಾಶ್ಚೇವ ಕ್ಷೀರಿಕಾ ಕಂಟಕೀತತ ಅಂತ ಒಂದು ಮರಗಳ ಬಗ್ಗೆ ಒಂದೇನೋ ವಿಚಾರ ಬರುತ್ತೆ. ಆವಾಗ ಎಲ್ಲ ಮರಗಳ ಹೆಸರನ್ನು ಹೇಳ್ತಾರೆ ಯಾರು ಆ ವ್ಯಕ್ತಿ. ಆದರೆ ಲಿಕುಚ ಅನ್ನೋ ಒಂದು ಪದದ ಹೆಸರನ್ನು ಮತ್ತೆ ಹೇಳೋದಿಲ್ಲ, ಗೊತ್ತಿರೋದಿಲ್ಲ ಪಾಪ. ಹಾಗೆ ಮುಂದೆ ಹೋಗ್ತಾರೆ. ಆವಾಗ ವಾಸುದೇವ ಹೇಳ್ತಾನೆ, ಇಲ್ಲ ನೀವು ಪದದ ಅರ್ಥವನ್ನು ಹೇಳಲೇ ಇಲ್ಲ ಅಂತ. ಆವಾಗ ಅವರು ಇಲ್ಲ ಸರಿ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪ್ರಾಮಾಣಿಕವಾಗಿ ಹೇಳ್ತಾರೆ ಗೊತ್ತಿಲ್ಲ ಅಂತ. ಆವಾಗ ವಾಸುದೇವ ಹೇಳ್ತಾನೆ, ಲಿಕುಚ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಹೆಬ್ಬಲಸು ಅಂತ. ಅಂದರೆ ಹಲಸಿನ ಇರುತ್ತಲ್ಲ ಅದರದ್ದೇ ಒಂದು ಪ್ರಭೇದ ಹೆಬ್ಬಲಸು ಅಂತ. ಆ ರೀತಿಯ ಅಂತ ಅರ್ಥ ಎಂಬುದು ಈ ಒಂದು ಲಿಕುಚ ಶಬ್ದಕ್ಕೆ ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಅವ್ರು ಒಪ್ಕೊಳ್ತಾರೆ. ಆವಾಗ ಈ ತಂದೆಗೆ ಇನ್ನಷ್ಟು ಆಶ್ಚರ್ಯ ಪ್ರಾರಂಭ ಆಗುತ್ತೆ. ಈ ನನ್ನ ಮಗ ವಾಸುದೇವನಿಗೆ ಇನ್ನೂ ನಾನು ಸರಿಯಾಗಿ ಅಕ್ಷರಾಭ್ಯಾಸ ಮಾಡಿ 1 ತಿಂಗಳಾಗಿಲ್ಲ. ಇನ್ನು ಅವನಿಗೆ ಬರುವಂಥ ಭಾಷೆ ಯಾವುದು? 2 ಭಾಷೆ, ಒಂದು ತುಳು, ಇನ್ನೊಂದು ಕನ್ನಡ. ಯಾಕೆಂದರೆ ಉಡುಪಿಯ ಪ್ರಾಂತೀಯ ಭಾಷೆ ತುಳು ಭಾಷೆ, ಇನ್ನೊಂದು ಕನ್ನಡ ಭಾಷೆ. ಈ 2 ಭಾಷೆ ಮಾತ್ರ ಇವನಿಗೆ ಬರುತ್ತೆ. ಅಂತಹದರಲ್ಲಿ ಇಂತಹ ಪ್ರಸಿದ್ಧ ವಿದ್ವಾಂಸರಿಗೇನೆ ಗೊತ್ತಿಲ್ಲದೇ ಇರುವಂತಹ ಲಿಕುಚ ಫಲದ ಅರ್ಥ ಎಂಬುದು ಇವರಿಗೆ ಹೇಗೆ ಗೊತ್ತಾಯಿತು ಎಂಬುದಾಗಿ ಭಾರೀ ಆಶ್ಚರ್ಯ ಆಗುತ್ತೆ ಅಂತೆ. ಅದಕ್ಕೆ ಕೇಳ್ತಾರೆ, ಹೇಗೆ ಗೊತ್ತಾಯಿತು ನಿನಗೆ ಅಂತ. ಅದು ಹಾಗೆ ಗೊತ್ತಾಯಿತು ಅಂತ ಅವರು ಹಾರಿಸ್ಕೊಂಡು ಹೋಗ್ತಾರೆ. ಆದರೆ ಗೊತ್ತಾಗಿದ್ದು ಹೇಗೆ? ಸಾಕ್ಷಾತ್ ಸರ್ವಜ್ಞರಾದವರು ವಾಯುದೇವರು ಅಂತ. ನಾವು ಪರಮಾತ್ಮನನ್ನು ಸರ್ವಜ್ಞ ಅಂತ ಕರಿತೇವೆ. ಯಾವ ಜಯತೀರ್ಥರು ತಮ್ಮ ಪ್ರಮಾಣ ಪದ್ಧತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, 3 ಜನ ಸರ್ವಜ್ಞರು ಅಂತೆ. ಒಂದು ಪರಮಾತ್ಮ, ಒಂದು ಲಕ್ಷ್ಮೀದೇವಿ, ಇನ್ನೊಂದು ವಾಯುದೇವರು ಅಂತ. ಪರಮಾತ್ಮ ಸರ್ವಜ್ಞ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲವೂ ಗೊತ್ತಿದೆ. ಲಕ್ಷ್ಮೀದೇವಿ ಸರ್ವಜ್ಞಳು ಅಂತೆ. ಹೇಗೆ ಸರ್ವಜ್ಞಳು ಅಂತ ಹೇಳಿದರೆ, ಪರಮಾತ್ಮದನ್ಯತ್ರ ಅನಾಲೋಚನೆ ಸರ್ವ ವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವೂ ಕೂಡ ಯಾರಿಗಿದೆ? ಲಕ್ಷ್ಮೀದೇವಿಗಿದೆ. ಹಾಗಾಗಿ ಅವಳು ಸರ್ವಜ್ಞಳು ಅಂತ. ಇನ್ನು ವಾಯುದೇವರು ಕೂಡ ಹಾಗೇನೆ, ಪರಮಾತ್ಮದನ್ಯತ್ರ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ ವಾಯುಜ್ಞಾನಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಲಕ್ಷ್ಮೀ ಜ್ಞಾನ ಮತ್ತು ವಾಯುದೇವರ ಜ್ಞಾನಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತ? ಇಬ್ಬರು ಸರ್ವಜ್ಞರೇ. ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲರ ಜ್ಞಾನವೂ ಕೂಡ ಇಬ್ಬರಿಗೂ ಸಮಾನವಾಗಿಯೇ ಇದೆ. ಆದರೆ ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿದರೆ, ಲಕ್ಷ್ಮೀದೇವಿ ಆಲೋಚನೆ ಮಾಡುವ ಹಾಗಿಲ್ಲ, ಹಾಗೇ ಹೇಳ್ತಾಳೆ. ವಾಯುದೇವರು ಆಲೋಚನೆ ಮಾಡಿದರೆ ವಾಯುದೇವರಿಗೆ ಸರ್ವಜ್ಞಾನವೂ ಕೂಡ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇದು ಯಾವುದು ಸಾಮಾನ್ಯ ಲಿಕುಚ ಶಬ್ದದ ಅರ್ಥವನ್ನು ಹೇಳೋದು ವಾಯುದೇವರಿಗೆ ದೊಡ್ಡ ವಿಷಯನೇ ಇಲ್ಲ. ಹಾಗಾಗಿ ತಾವು ಈ ಜನ್ಮದಲ್ಲಿ ಅಧ್ಯಯನ ಮಾಡದೇ ಹೋದರೂ ಕೂಡ ಅವರು ಸರ್ವಜ್ಞರಾಗಿದ್ದರು. ಹಾಗಾಗಿ ಆ ಲಿಕುಚ ಫಲದ ಒಂದು ಅರ್ಥವನ್ನು ತಿಳಿಸಿಕೊಡ್ತಾರೆ. ಆವಾಗ ಆ ಪಾಜಕ ಕ್ಷೇತ್ರದ ಎಲ್ಲ ಜನರಿಗೂ ಕೂಡ ಒಂದು ವಿಷಯ ಸ್ಪಷ್ಟ ಆಗುತ್ತೆ.
ಈ 4 ವರ್ಷದ ಬಾಲಕ ಯಾವುದೋ ಸಾಮಾನ್ಯ ವ್ಯಕ್ತಿಯಲ್ಲ, ಮುಂದೆ ಇವನು ಇಡೀ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡುವಂಥ ದೊಡ್ಡ ಜ್ಞಾನಿಯಾಗ್ತಾನೆ ಎಂಬಂತಹ ವಿಚಾರ ಎಂಬುದು ಆ ಎಲ್ಲ ಜನರಿಗೆ ಗೊತ್ತಾಗುತ್ತೆ. ಹೀಗೆ ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡಿ ಜಗತ್ತಿಗೆ ತಾನು ಒಬ್ಬ ಸಾಮಾನ್ಯ ಮಗುವಲ್ಲ, ಸರ್ವೋತ್ತಮನಾದಂತಹ ಪರಮಾತ್ಮ ಎಂಬುದೇ ತೋರಿಸಿಕೊಟ್ಟನೋ, ಅದೇ ರೀತಿಯಾಗಿ ಅವರ ಶಿಷ್ಯರಾದಂತಹ ಯಾವ ವಾಯುದೇವರು ತಾವು ಮಧ್ವಾಚಾರ್ಯರಾಗಿ ತಾನು ಸಾಮಾನ್ಯ ಶಿಶುವಲ್ಲ, ಇಡೀ ಜಗತ್ತನ್ನೇ ಉದ್ಧಾರ ಮಾಡಲಿಕ್ಕೆ ಬಂದಿರುವಂತಹ ದೊಡ್ಡ ಜ್ಞಾನ ಸೂರ್ಯ ಎಂಬುದಾಗಿ ತೋರಿಸಿಕೊಟ್ಟದ್ದು ಮಧ್ವಾಚಾರ್ಯರು. ಅದು ಕೇವಲ ತಮ್ಮ 4-5 ವರ್ಷದ ವಯಸ್ಸಿನ ಸಂದರ್ಭದಲ್ಲಿ. ಮುಂದೆ ಅವರ ಉಪನಯನ ಮುಂತಾದಂಥ ಎಲ್ಲ ಚರಿತ್ರೆ, ಮುಂದೆ ಉಪನಯನ ಅದಾದ ನಂತರ ಯಾವ ಅಚ್ಯುತ ಪ್ರೇಕ್ಷಾಚಾರ್ಯನ ಸನ್ಯಾಸ ಮುಂತಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.